ಶರವೇಗದ ಸಾಹುಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. 1998ರಲ್ಲಿ ಡಿಕೆಶಿ ಆಸ್ತಿ ಮೌಲ್ಯ ಎಷ್ಟು ಕೋಟಿ ಇತ್ತು ಗೊತ್ತಾ? ಸಚಿವರಾದ ಮೇಲೆ ಸಂಪತ್ತು ರಾಕೆಟ್ ವೇಗದಲ್ಲಿ ಬೆಳೆದಿದ್ದು ಹೇಗೆ? ಬೆಂಗಳೂರಿನಲ್ಲಿ ಡಿಕೆಶಿ ಹೆಸರಲ್ಲಿ ಎಷ್ಟು ಫ್ಲಾಟ್ಗಳಿವೆ ಗೊತ್ತಾ? ಡಿಕೆ ಶಿವಕುಮಾರ್ ಬೇನಾಮಿ ಆಸ್ತಿಯನ್ನು ಹೊಂದಿದ್ದಾರಾ? ಇದೇ ಹೊತ್ತಿನ ವಿಶೇಷ ಶರವೇಗದ ಸಾಹುಕಾರ. ರಾಜ್ಯದ ಇಂಧನ ಸಚಿವ ಡಿಕೆ ಶಿವಕುಮಾರ್ ಅಫಿಷಿಯಲ್ ಆಗಿ ಘೋಷಿಸಿಕೊಂಡ ಆಸ್ತಿಯ ಮೌಲ್ಯವೇ ಬರೋಬ್ಬರಿ 251 ಕೋಟಿ. ಆದರೆ 1998ರಲ್ಲಿ ಡಿಕೆಶಿ ಅವಿಭಕ್ತ ಕುಟುಂಬದ ಆಸ್ತಿ ಎಷ್ಟಿತ್ತು? 1998ರಲ್ಲಿ ಲೋಕಾಯುಕ್ತ ನೋಟಿಸ್ಗೆ ಡಿಕೆಶಿ ಏನಂತ ಲೆಟರ್ ಬರೆದಿದ್ರು. ಆ ಲೆಟರ್ನಲ್ಲಿರೋ ಡಿಕೆಶಿ ಕಿಲಾಡಿತನ ಏನು? 19 ವರ್ಷದ ಹಿಂದಿನ ಡಿಕೆಶಿ ಘೋಷಿಸಿಕೊಂಡಿದ್ದ ಆಸ್ತಿ ಮೌಲ್ಯ ಎಷ್ಟು ಕೋಟಿ ಗೊತ್ತಾ? ಇಲ್ಲಿದೆ ಸ್ಪೆಷಲ್ ರಿಪೋರ್ಟ್. ಮುಗಿಬಿದ್ದ 120 ಐಟಿ ಆಫೀಸರ್ಸ್ ಆರ್ಮಿ. ಕಡೆ ದಾಳಿ, 11 ಕೋಟಿ ಕ್ಯಾಶ್ ವಶ. ಎರಡು ದಿನವಾದರೂ ಮುಗಿದಿಲ್ಲ ಡಿಕೆಶಿ ಸಾಮ್ರಾಜ್ಯದ ರೇಡ್. ಎಸ್, ಡಿಕೆ ಶಿವಕುಮಾರ್ ಅನ್ನೋ ಕಾಂಗ್ರೆಸ್ನ ಪವರ್ ಮಿನಿಸ್ಟರ್ ಸಾಮ್ರಾಜ್ಯದ ಮೇಲೆ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 120 ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಆರ್ಮಿಯೇ ಅಟ್ಯಾಕ್ ಮಾಡಿದೆ. 2 ದಿನ ಆದ್ರೂ ಇನ್ನೂ ಸರ್ಚಿಂಗ್ ನಿಂತಿಲ್ಲ. ಒಂದಲ್ಲ ಎರಡಲ್ಲ 64 ಕಡೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಡಿಕೆಶಿ ಸಾಮ್ರಾಜ್ಯದ ಇಂಚಿಂಚನ್ನು ಜಾಲಾಡ್ತಿದ್ದಾರೆ. ಇಡೀ ದೇಶವೇ ಈ ಐಟಿ ರೇಡ್ ಮೇಲೆ ಕಣ್ಣಿಟ್ಟಿದೆ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತೇ ಇದೆ, ಡಿಕೆ ಶಿವಕುಮಾರ್ 2013ರಲ್ಲಿ ತಮ್ಮ ಆಸ್ತಿ ವಿವರ ಘೋಷಿಸಿಕೊಂಡಿದ್ರು. ಅದರ ಪ್ರಕಾರ ಡಿಕೆಶಿ ಆಸ್ತಿಯ ಒಟ್ಟು ಮೌಲ್ಯ 251 ಕೋಟಿ. ಆದ್ರೆ ಡಿಕೆಶಿ ಆಸ್ತಿ ರಾಕೆಟ್ ವೇಗದಲ್ಲಿ ಬೆಳೆದಿದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಮುನ್ನ 1998ರಲ್ಲಿ ಡಿಕೆಶಿ ಸಾಮ್ರಾಜ್ಯ ಹೇಗಿತ್ತು, ಅವರ ಅವಿಭಕ್ತ ಕುಟುಂಬದ ಆಸ್ತಿ ಎಷ್ಟಿತ್ತು, ಬನ್ನಿ ನೋಡೋಣ. ಶಾಸಕರಾದ ಮೇಲೆ ಯಾಕೆ ಸಲ್ಲಿಸಲಿಲ್ಲ ಆಸ್ತಿ ವಿವರ? ಲೋಕಾಯುಕ್ತ ನೋಟಿಸ್ಗೆ ಡಿಕೆಶಿ ಕೊಟ್ಟ ಉತ್ತರವೇನು? ಡಿಕೆ ಶಿವಕುಮಾರ್ ಶಾಸಕರಾಗಿ ಆಯ್ಕೆಯಾಗಿದ್ದು ಸಾತನೂರಿನಿಂದ. 1994ರ ಡಿಸೆಂಬರ್ ತಿಂಗಳಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಲೋಕಾಯುಕ್ತ ಕಾಯ್ದೆ ಪ್ರಕಾರ ಶಾಸಕರಾಗಿ ಆಯ್ಕೆಯಾದವರು ಪ್ರತಿ ವರ್ಷ ತಮ್ಮ ಆಸ್ತಿ ವಿವರವನ್ನ ಲೋಕಾಯುಕ್ತರಿಗೆ ಸಲ್ಲಿಸಬೇಕು. ಆದ್ರೆ ಡಿಕೆ ಶಿವಕುಮಾರ್ 1998ರವರೆಗೂ ಲೋಕಾಯುಕ್ತರಿಗೆ ಆಸ್ತಿ ವಿವರ ಸಲ್ಲಿಸುವ ಗೋಜಿಗೆ ಹೋಗಿರಲಿಲ್ಲ. ಡಿಕೆ ಶಿವಕುಮಾರ್ ಲೋಪವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಲೋಕಾಯುಕ್ತ ರಿಜಿಸ್ಟ್ರಾರ್ 1998ರ ಅಕ್ಟೋಬರ್ 8ರಂದು ಡಿಕೆ ಶಿವಕುಮಾರ್ಗೆ ಬಂದು ನೋಟಿಸ್ ನೀಡ್ತಾರೆ. ಆ ನೋಟಿಸ್ಗೆ ಡಿಕೆ ಶಿವಕುಮಾರ್ ಕೊಟ್ಟಿರೋ ಉತ್ತರ ನೋಡಿದ್ರೆ ಡಿಕೆಶಿ ಎಂತ ಬ್ರಿಲಿಯಂಟ್ ಅನ್ನೋದು ಗೊತ್ತಾಗುತ್ತೆ. ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು. ಮಾನ್ಯರೇ, ವಿಷಯ ನನ್ನ ಆಸ್ತಿ ವಿವರ ಸಲ್ಲಿಸುವ ಕುರಿತಂತೆ ನಿಮ್ಮ ಪತ್ರಕ್ಕೆ ನನ್ನ ಉತ್ತರ. ನಾನು 1994ರಿಂದಲೂ ಸಾತ್ನೂರಿನಿಂದ ಶಾಸಕನಾಗಿದ್ದೆ. ಆದರೆ ಸೋತ ಅಭ್ಯರ್ಥಿಗಳು ನನ್ನ ಆಯ್ಕೆ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದರು. ಕೋರ್ಟ್ ಅವರ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಿತ್ತು. ಹೀಗಾಗಿ ಕೋರ್ಟ್ ತೀರ್ಪು ನೀಡುವವರೆಗೂ ಲೋಕಾಯುಕ್ತ ಕಾಯ್ದೆಯಡಿ ನನ್ನನ್ನು ನಾನು ಜನಪ್ರತಿನಿಧಿ ಎಂದು ಭಾವಿಸುವಂತಿಲ್ಲ ಎಂದು ತಿಳಿದಿದ್ದೆ. ಆದ್ದರಿಂದಲೇ ನಾನು ನನ್ನ ಆಸ್ತಿ ವಿವರದ ಮಾಹಿತಿಯನ್ನು ತಮಗೆ ನೀಡಿರಲಿಲ್ಲ. 1997ರಲ್ಲಿ ಕೋರ್ಟ್ ನನ್ನ ಆಯ್ಕೆಯನ್ನು ಎತ್ತಿ ಹಿಡಿದಿದೆ. ಇನ್ನೊಂದು ವಿಚಾರವೆಂದರೆ, ನಾನು ಯಾವುದೇ ತಪ್ಪು ಮಾಡದಿದ್ದರೂ ಆದಾಯ ತೆರಿಗೆ ಇಲಾಖೆ ನನ್ನ ವಿರುದ್ಧ ಕೇಸ್ ದಾಖಲಿಸಿದೆ. ಈ ಕೇಸ್ ಈಗಲೂ ಆದಾಯ ತೆರಿಗೆ ಇಲಾಖೆಯಲ್ಲಿ ಬಾಕಿ ಇದೆ. ಇಲ್ಲಿ ವ್ಯಾಜ್ಯ ಇತ್ಯರ್ಥವಾಗುವವರೆಗೂ ನಾನು ನನ್ನ ಆಸ್ತಿಯ ಅಂತಿಮ ಲೆಕ್ಕಾಚಾರವನ್ನು ಕೊಡಲು ಸಾಧ್ಯವಿಲ್ಲ. ಆದರೂ ನಿಮ್ಮ ನೋಟಿಸ್ ಅನ್ನು ಗೌರವಿಸುವ ಉದ್ದೇಶದಿಂದ ನನ್ನ ಅವಿಭಕ್ತ ಕುಟುಂಬದ ಆಸ್ತಿ ವಿವರವನ್ನು ನೀಡುತ್ತಿದ್ದೇನೆ. ಹೀಗಾಗಿ ಆಸ್ತಿ ವಿವರ ಸಲ್ಲಿಸುವಲ್ಲಿ ಆಗಿರುವ ವಿಳಂಬ ಉದ್ದೇಶಪೂರ್ವಕವಲ್ಲ. ಹೀಗಾಗಿ ನನ್ನ ವಿರುದ್ಧ ಪ್ರಕರಣ ದಾಖಲಿಸುವ ವಿಚಾರ ಕೈಬಿಡುವಂತೆ ನಿಮ್ಮಲ್ಲಿ ಕೋರುತ್ತೇನೆ. ತಮ್ಮ ವಿಧೇಯ, ಡಿಕೆ ಶಿವಕುಮಾರ್.
1998ಕ್ಕೂ ಮೊದಲೇ ಆದಾಯ ತೆರಿಗೆ ಇಲಾಖೆಯವರು ಡಿಕೆ ಶಿವಕುಮಾರ್ ಮೇಲೆ ಕೇಸ್ ದಾಖಲಿಸಿದ್ರು. ಈ ವಿಚಾರವನ್ನ ಖುದ್ದು ಡಿಕೆ ಶಿವಕುಮಾರ್ ತಮ್ಮ ಪತ್ರದಲ್ಲಿ ಬಹಿರಂಗಪಡಿಸಿದ್ದಾರೆ. ಇನ್ನು ಲೋಕಾಯುಕ್ತರಿಗೆ ಆಸ್ತಿ ವಿವರ ಸಲ್ಲಿಸುವ ವಿಚಾರದಲ್ಲಿ ವಿಳಂಬ ಮಾಡಿರುವ ಡಿಕೆ ಶಿವಕುಮಾರ್ ತಮ್ಮ ಆಯ್ಕೆ ಪ್ರಶ್ನಿಸಿ ಕೇಸ್ ದಾಖಲಾಗಿತ್ತು. ಹೀಗಾಗಿ ನಾನು ಆಸ್ತಿ ವಿವರ ನೀಡಿರಲಿಲ್ಲ ಎಂದು ಉತ್ತರಿಸುವ ಮೂಲಕ ಆಗ್ಲೇ ತಮ್ಮ ಕಿಲಾಡಿತನ ಪ್ರದರ್ಶಿಸಿದ್ರು. 1998ರಲ್ಲಿ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ತಮ್ಮ ಅವಿಭಕ್ತ ಕುಟುಂಬದ ಆಸ್ತಿ ವಿವರವನ್ನ ಲೋಕಾಯುಕ್ತಕ್ಕೆ ನೀಡ್ತಾರೆ. ಅದರ ಡೀಟೇಲ್ಸ್ ಇಲ್ಲಿದೆ. ಡಿಕೆ ಶಿವಕುಮಾರ್ 1998ರಲ್ಲಿ ತಮ್ಮ ಅವಿಭಕ್ತ ಕುಟುಂಬದ ಆಸ್ತಿ ವಿವರವನ್ನ ನೀಡ್ತಾರೆ. ಅದರ ಪ್ರಕಾರ ಅವರ ಕುಟುಂಬದ ಮಾಸಿಕ ಆದಾಯ 3.2 ಲಕ್ಷ ರೂಪಾಯಿ. ಕುಟುಂಬದ ಒಟ್ಟು ಸ್ಥಿರಾಸ್ತಿ 120 ಎಕರೆ. ಡಿಕೆಶಿ ಕುಟುಂಬದ ಬಳಿ 2 ಕಾರ್ ಮತ್ತು 1 ಜೀಪ್ ಇತ್ತು. ಮನೆಯಲ್ಲಿ 2 VCR, 2 AC ಮತ್ತು 3 ಟಿವಿಗಳಿದ್ವು. ಅಲ್ಲದೆ 2 ಲಕ್ಷ ಬೆಲೆ ಬಾಳೋ ಪುರಾತನ ವಸ್ತುಗಳು ಇದ್ವು. ಬೆಳ್ಳಿ ಆಭರಣಗಳ ಮೌಲ್ಯ 1 ಲಕ್ಷ. ಸೋಫಾ ಸೆಟ್ ಉಂಟು. 3 ಡೈನಿಂಗ್ ಟೇಬಲ್, 20 ಟೀಪಾಯ್ ಹಾಗೂ 18 ಮಂಚಗಳಿದ್ವು. 1998ರಲ್ಲಿ ತಮ್ಮ ಅವಿಭಕ್ತ ಕುಟುಂಬದ ಆಸ್ತಿಯ ವಿವರ ನೀಡಿದ ಡಿಕೆ ಶಿವಕುಮಾರ್ ಜೊತೆಗೆ ತಮ್ಮ ಸ್ವತ್ತುಗಳ ವಿವರವನ್ನು ನೀಡ್ತಾರೆ. ಆ ಸ್ವತ್ತಿನ ಡೀಟೇಲ್ಸ್ ಇಲ್ಲಿದೆ. 1998ರಲ್ಲಿ ಡಿಕೆ ಶಿವಕುಮಾರ್ ಸ್ವತ್ತುಗಳ ವಿವರವನ್ನ ನೀಡ್ತಾರೆ. ಅದರ ಪ್ರಕಾರ ಬೆಂಗಳೂರು ಸೇರಿ 8 ಕಡೆ ಸ್ಥಿರಾಸ್ತಿಗಳಿದ್ವು. ಅಲ್ಲದೆ ಗ್ರಾನೈಟ್ ಕ್ವಾರಿಗಳು, 7 ಕೆಜಿ 712 ಗ್ರಾಂ ಬೆಳ್ಳಿ, 279 ಗ್ರಾಂ ಚಿನ್ನವೂ ಇತ್ತು. ಈ ಎಲ್ಲದರ ಒಟ್ಟು ಘೋಷಿತ ಮೌಲ್ಯ 58,45,337 ರೂಪಾಯಿ ಆಗಿತ್ತು. 1998ರಲ್ಲಿ ಡಿಕೆ ಶಿವಕುಮಾರ್ 58 ಲಕ್ಷ ರೂಪಾಯಿಗಳ ತಮ್ಮ ಸ್ವತ್ತುಗಳ ವಿವರ ನೀಡೋದರ ಜೊತೆಗೆ ಸಾಲ ಬಾಧ್ಯತೆಗಳು 30,88,967 ರೂಪಾಯಿಗಳಿವೆ ಅಂತ ಘೋಷಿಸಿಕೊಂಡಿದ್ರು. ವಿಶೇಷ ಅಂದ್ರೆ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿಕೊಂಡಿರುವಂತೆ ಅವರ ಅಷ್ಟು ಸಂಪತ್ತಿನ ಮೂಲ ವ್ಯವಸಾಯದ ಆದಾಯವಂತೆ. ಉಳಿದದ್ದನ್ನ ಸಾಲದಿಂದ ಖರೀದಿಸಿದ್ದಾರಂತೆ. ಇದಲ್ಲದೆ ಡಿಕೆ ಶಿವಕುಮಾರ್ ಆಗ ಐಶ್ವರ್ಯ ಬ್ಲಾಕ್ಸ್ ಲಿಮಿಟೆಡ್, ಇಂಡೋ ಬ್ಲಾಕ್ಸ್ ಪ್ರೈವೇಟ್ ಲಿಮಿಟೆಡ್, IBH ಪ್ರಕಾಶನ, ವಿಕ್ಟರಿ ಎಕ್ಸ್ಪೋರ್ಟ್ಸ್, ವೆರೈಟಿ ಗ್ರಾನೈಟ್ ಇಂಡಿಯಾ ಲಿಮಿಟೆಡ್ಗಳಲ್ಲಿ ನಿರ್ದೇಶಕರಾಗಿದ್ರು. 2002, 2005 ಮತ್ತು 2006 ನಡುವೆ ಡಿಕೆಶಿ ಆಸ್ತಿ ಯಾವ ರೇಂಜ್ಗೆ ಬೆಳೆದಿದೆ, ಅದರ ಮೌಲ್ಯ ಎಷ್ಟು ಕೋಟಿ ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಶರವೇಗದ ಸಾಹುಕಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. 2002ರಲ್ಲಿ ಡಿಕೆ ಶಿವಕುಮಾರ್ ಆಸ್ತಿ ಮೌಲ್ಯ ಎಷ್ಟಿತ್ತು, 2005, 2006ರಲ್ಲಿ ಡಿಕೆಶಿ ನೀಡಿದ ಆಸ್ತಿ ವಿವರ ಎಷ್ಟಿತ್ತು, ಅದನ್ನ ನೋಡಿದ್ರೆ ಯಾಕೆ ಗಾಬರಿ ಆಗತ್ತೆ, ಬನ್ನಿ ನೋಡೋಣ. ಡಿಕೆ ಶಿವಕುಮಾರ್ 1998ರಲ್ಲಿ ಘೋಷಿಸಿಕೊಂಡ ಆಸ್ತಿಯ ಒಟ್ಟು ಮೌಲ್ಯ 58 ಲಕ್ಷ ರೂಪಾಯಿ. 1998ರಲ್ಲಿ ಡಿಕೆ ಶಿವಕುಮಾರ್ ತಂದೆ ಡಿಕೆ ಕೆಂಪೇಗೌಡರ ಆಸ್ತಿಯ ಮೌಲ್ಯ 27,719 ರೂಪಾಯಿ ಆಗಿತ್ತು. ತಾಯಿ ಗೌರಮ್ಮನವರ ಆಸ್ತಿ ಮೌಲ್ಯ 3,38,000 ರೂಪಾಯಿ. ಹಾಗೆ ಡಿಕೆ ಶಿವಕುಮಾರ್ ಪತ್ನಿ ಉಷಾ ಶಿವಕುಮಾರ್ ಆಸ್ತಿಯ ಮೌಲ್ಯ 12,19,000 ರೂಪಾಯಿ ಆಗಿತ್ತು. ಇವುಗಳೆಲ್ಲದರ ಜೊತೆಗೆ ಡಿಕೆ ಕೆಂಪೇಗೌಡರ ಹೆಸರಿನಲ್ಲಿ ಅವಿಭಕ್ತ ಕುಟುಂಬದ ಒಟ್ಟು ಆಸ್ತಿ ಮೌಲ್ಯ 60,89,497 ರೂಪಾಯಿ ಅಂತ ಡಿಕೆ ಶಿವಕುಮಾರ್ 1998ರಲ್ಲಿ ಘೋಷಿಸಿಕೊಂಡಿದ್ರು. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ SM ಕೃಷ್ಣ ಸಂಪುಟದಲ್ಲಿ ಸಚಿವರಾದ ನಂತರ 2002ರಲ್ಲೂ ತಮ್ಮ ಆಸ್ತಿ ವಿವರವನ್ನ ಲೋಕಾಯುಕ್ತಕ್ಕೆ ನೀಡಿದ್ರು. 2002ರಲ್ಲಿ ಡಿಕೆ ಶಿವಕುಮಾರ್ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟಿತ್ತು ಗೊತ್ತಾ? ₹1,56,32,763 ರೂಪಾಯಿ. ಎಸ್, ಡಿಕೆ ಶಿವಕುಮಾರ್ 2002ರಲ್ಲಿ ಘೋಷಿಸಿಕೊಂಡ ಆಸ್ತಿಯ ಮೌಲ್ಯ 1,56,32,763 ರೂಪಾಯಿ. ಡಿಕೆ ಶಿವಕುಮಾರ್ ಕೆಲವರಿಗೆ ಮುಂಗಡ ಹಣವನ್ನು ಕೂಡ ನೀಡಿದ್ರಂತೆ. ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್, ಸಂಡೋರ್ ಗ್ರಾನೈಟ್ ಎಕ್ಸ್ಪೋರ್ಟ್ಸ್, ಪತ್ನಿ ಉಷಾ ಶಿವಕುಮಾರ್ಗೆ ಕೂಡ ಮುಂಗಡ ಹಣ ನೀಡಿದ್ರಂತೆ.
ಆಗ ಡಿಕೆ ಶಿವಕುಮಾರ್ ಒಟ್ಟು ಸಾಲ 1,19,68,094 ರೂಪಾಯಿಗಳಷ್ಟಿತ್ತು. ಇದೇ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ರಾಜರಾಜೇಶ್ವರಿ ನಗರದ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಅಧ್ಯಕ್ಷರು ಆಗಿದ್ರು. ಅಲ್ಲದೆ ಬಿಡದಿಯ ಜ್ಞಾನ ವಿಕಾಸ ಎಜುಕೇಷನ್ ಫೌಂಡೇಶನ್ಗೂ ಟ್ರಸ್ಟಿ ಆದ್ರು. ಡಿಕೆ ಶಿವಕುಮಾರ್ 2004ರವರೆಗೂ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ರು. ಆ ಅವಧಿಯಲ್ಲೂ ಅವರ ಆಸ್ತಿಯಲ್ಲಿ ಸಾಕಷ್ಟು ಏರಿಕೆಯಾಗಿತ್ತು. 2005-2006ನೇ ಸಾಲಿನಲ್ಲಿ ಲೋಕಾಯುಕ್ತ ಕಚೇರಿಗೆ ಡಿಕೆ ಶಿವಕುಮಾರ್ ಆಸ್ತಿ ವಿವರ ಸಲ್ಲಿಸಿದ್ರು. ಆಗ ಅವಿಭಕ್ತ ಕುಟುಂಬದ ಬದಲು ಪ್ರತ್ಯೇಕವಾಗಿ ತಮ್ಮ ಕುಟುಂಬದ ವಿವರ ನೀಡಿದ್ರು. ಪತ್ನಿ ಶ್ರೀಮತಿ ಉಷಾ ಶಿವಕುಮಾರ್, ಪುತ್ರಿ ಐಶ್ವರ್ಯ ಆಭರಣ ಹಾಗೂ ಪುತ್ರ ಆಕಾಶ್ನ ಹೆಸರಿನಲ್ಲಿದ್ದ ಆಸ್ತಿ ವಿವರವನ್ನ ಘೋಷಣೆ ಮಾಡಿದ್ರು. ಆ ಆಸ್ತಿ ವಿವರ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಡಿಕೆಶಿ 2005-2006ನೇ ಇಸವಿಯಲ್ಲಿ ಘೋಷಿಸಿದ ಆಸ್ತಿ ವಿವರ: ಕನಕಪುರದ ಕೋಡಿಹಳ್ಳಿಯಲ್ಲಿ 1.21 ಎಕರೆ, ಕನಕಪುರದ ಕೋಡಿಹಳ್ಳಿಯಲ್ಲಿ 11 ಗುಂಟೆ ಜಮೀನು, ಕೆಆರ್ ಪುರಂನ ಬೆನ್ನಿಗಾನಹಳ್ಳಿಯಲ್ಲಿ 4 ಎಕರೆ 20 ಗುಂಟೆ, ಕನಕಪುರದ ಮಹಾಹಳ್ಳಿಯಲ್ಲಿ 8 ಎಕರೆ 24 ಗುಂಟೆ, ಕನಕಪುರದ ಚೌಕಸಂದ್ರದಲ್ಲಿ 1 ಎಕರೆ, ಗಟ್ಟಿಹಳ್ಳಿಯಲ್ಲಿ 3 ಎಕರೆ, 3 ಗ್ರಾನೈಟ್ಗಳಲ್ಲಿ ಹೂಡಿಕೆ, ಬೆಂಗಳೂರಿನ ಹಾಲಹಳ್ಳಿಯಲ್ಲಿ ನಿವೇಶನ, ಬೆಂಗಳೂರಿನ ಆರ್ಎಂವಿ ಬಡಾವಣೆಯಲ್ಲಿ 4,000 ಚದರಡಿ ನಿವೇಶನ, ಮೈಸೂರಿನ ಚಾಮುಂಡಿ ವಿಹಾರದ ನಜರಾಬಾದ್ನಲ್ಲಿ ಜಮೀನು, ಕನಕಪುರದ ಹೌಸಿಂಗ್ ಬೋರ್ಡ್ನಲ್ಲಿ ಎಂಐಜಿ ನಿವೇಶನ, ದೆಹಲಿಯ ಕೃಷ್ಣಾನಗರದಲ್ಲಿ 125 ಚದರ ಗಜ ನಿವೇಶನ, ಕನಕಪುರದಲ್ಲಿ 9,000 ಚದರ ಅಡಿ ನಿವೇಶನ, ಬೆಂಗಳೂರಿನ ರಾಮಚಂದ್ರಾಪುರದಲ್ಲಿ 4 ಎಕರೆ ನಿವೇಶನ, ಬೆಂಗಳೂರಿನ ಓಕಳಿಪುರಂನಲ್ಲಿ 1,17,821 ಚದರ ಅಡಿ ನಿವೇಶನ, ಬೆಂಗಳೂರಿನ ರಾಮಚಂದ್ರಾಪುರದಲ್ಲಿ 1,92,916 ಚದರ ಅಡಿ ನಿವೇಶನ, ಬೆಂಗಳೂರಿನ ಜಾರಕಬಂಡೆ ಕಾವಲ್ನಲ್ಲಿ 21,780 ಚದರ ಅಡಿ ನಿವೇಶನ, ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ 3 ಎಕರೆ 13 ಗುಂಟೆ, ಅದೇ ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ 1 ಎಕರೆ, ನವದೆಹಲಿಯ ಕೃಷ್ಣಾನಗರದಲ್ಲಿ 300 ಚದರ ಗಜ ನಿವೇಶನ, ವಿ ಕ್ರಾಸ್ ಡೆವಲಪರ್ಸ್ನಲ್ಲಿ 31 ಲಕ್ಷ ಹೂಡಿಕೆ, ಐಕಾನ್ ಪ್ರಾಜೆಕ್ಟ್ನಲ್ಲಿ 25.20 ಲಕ್ಷ ಹೂಡಿಕೆ, ಐಕಾನ್ ಪ್ರಾಜೆಕ್ಟ್ ಕರೆಂಟ್ ಅಕೌಂಟ್ಗೆ 47,37,000 ಹೂಡಿಕೆ, ಕೌಸ್ತುಭ ಪ್ರೈವೇಟ್ ಲಿಮಿಟೆಡ್ನಲ್ಲಿ 1.2 ಕೋಟಿ ಹೂಡಿಕೆ, ಡಾಲರ್ ಸಿಟಿ ಕನ್ಸ್ಟ್ರಕ್ಷನ್ನಲ್ಲಿ 40,000 ಹೂಡಿಕೆ, ಭಾಗ್ಯನಗರ್ ಮೆಟಲ್ಸ್ ಲಿಮಿಟೆಡ್ನಲ್ಲಿ 2.7 ಕೋಟಿ ಹೂಡಿಕೆ, ಇಂಡಿಯನ್ ಬ್ಲಾಕ್ಸ್ನಲ್ಲಿ ಶೇರು, ಆಂಧ್ರ ಬ್ಯಾಂಕ್ನಲ್ಲಿ ಶೇರು, ವಿಜಯ ಬ್ಯಾಂಕ್ನಲ್ಲಿ ಶೇರು, ಐಶ್ವರ್ಯ ಬ್ಲಾಕ್ಸ್ ಲಿಮಿಟೆಡ್ನಲ್ಲಿ ಶೇರು, ಕೋಡೇಸ್ನಲ್ಲಿ ಹೂಡಿಕೆ, ಕಂಪೋಸಿಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಹೂಡಿಕೆ, ಡಾಲರ್ ಸಿ&ಇ ನಲ್ಲಿ 2,49,500 ಷೇರುಗಳು, ಡಾಲರ್ ಸಿಟಿಯಲ್ಲಿ 5,000 ಷೇರುಗಳು, ಕೌಸ್ತುಭ ಪ್ರಾಜೆಕ್ಟ್ನಲ್ಲಿ 429 ಷೇರುಗಳು, ವಾಗ್ದೇವಿ ಕನ್ಸ್ಟ್ರಕ್ಷನ್ನಲ್ಲಿ 5,000 ಷೇರುಗಳು, ಆದರ್ಶ ಗಿನ್ನಲ್ಲಿ ಷೇರುಗಳು, ಜಿಎಸ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ 5,000 ಷೇರುಗಳು, ಪ್ರಿನ್ಸಿಪಲ್ ಜೂನಿಯರ್ ಕ್ಯಾಪ್ ಫಂಡ್ನಲ್ಲಿ 2,500 ಯೂನಿಟ್, ಬಿನ್ನಿ ಸ್ಟೋನ್ ಗಾರ್ಡನ್ನ ಮಹಾಬಲೇಶ್ವರ ಡೆವಲಪರ್ಸ್ಗೆ 10 ಲಕ್ಷ ಮುಂಗಡ, ಮುನಾವರ್ ಪಾಷಾ ಜಮೀನಿಗೆ 10 ಲಕ್ಷ ಮುಂಗಡ, ಚಲಮಗುಂಟೆ ಜಮೀನಿಗೆ 24 ಲಕ್ಷ ಮುಂಗಡ, ಚಂದ್ರಶೇಖರ್ ಜಮೀನಿಗೆ 36.75 ಲಕ್ಷ ಮುಂಗಡ, ಮಲ್ನಾಡ್ ಇನ್ಫೋಟೆಕ್ಗೆ ಡಾಲರ್ಗಳಲ್ಲಿ 20 ಲಕ್ಷ ಮುಂಗಡ, ಸಿಪಿ ಯೋಗೇಶ್ವರ್ಗೆ 4 ಲಕ್ಷ, ವಿನಯ್ ಕಾರ್ತಿಕ್ಗೆ 20.16 ಲಕ್ಷ ಮುಂಗಡ, ವೆಂಕಟೇಶ್ ಡೆವಲಪರ್ಸ್ಗೆ 10 ಲಕ್ಷ ಮುಂಗಡ ನೀಡಿದ್ದಾರಂತೆ. ಡಿಕೆ ಶಿವಕುಮಾರ್ 1999ರಿಂದ 2004ರವರೆಗೆ ಎಸ್ಎಂ ಕೃಷ್ಣ ಕ್ಯಾಬಿನೆಟ್ನಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಗಿದ್ರು. ಸಹಕಾರ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಸಚಿವರು ಆಗಿದ್ರು. ಸಚಿವ ಸ್ಥಾನದಿಂದ ಇಳಿದ ನಂತರ 2005-2006ರ ಸಾಲಿಗೆ ಅವರು ಸಲ್ಲಿಸಿರೋ ಆಸ್ತಿ ವಿವರ ಗಮನಿಸಿದ್ರೆ ನೀವು ಖಂಡಿತ ದಂಗಾಗಿ ಬಿಡ್ತೀರಿ. ಯಾಕಂದ್ರೆ ಬೆಂಗಳೂರಿನಲ್ಲಿ ಅವರು ಖರೀದಿಸಿರೋದು ಒಂದೆರಡು ಸೈಟ್ಗಳಲ್ಲ, ಇವತ್ತಿಗೆ 106 ಕೋಟಿ ಬೆಲೆ ಬಾಳೋ 16 ಎಕರೆ ಪ್ರಾಪರ್ಟಿಗಳು. ಅವರೇ ಆಗ ಘೋಷಿಸಿಕೊಂಡಂತೆ ಅವರ ಆಸ್ತಿ ಮತ್ತು ಹೂಡಿಕೆಗಳ ಒಟ್ಟು ಮೌಲ್ಯ 56,14,16,150 ರೂಪಾಯಿ. 1998ರಲ್ಲಿ ಕೋಟಿ ದಾಟದ ಡಿಕೆಶಿ ಆಸ್ತಿ ಸಚಿವರಾಗಿ ಅಧಿಕಾರ ಅನುಭವಿಸುತ್ತಿದ್ದಂತೆ ರಾಕೆಟ್ ವೇಗದಲ್ಲಿ ಏರಿಕೆಯಾಗಿದ್ದಾದ್ರೋ ಹೇಗೆ? ಅದಕ್ಕೆಲ್ಲ ಹಣ ಎಲ್ಲಿಂದ ಬಂತು? ಆದಾಯದ ಮೂಲಕ್ಕೆ ಅವರು ಕೊಟ್ಟಿರೋ ಮಾಹಿತಿ ಸರಿಯಾಗಿದ್ಯಾ? $1 ಮಿಲಿಯನ್ ಪ್ರಶ್ನೆಯಾಗಿದೆ. ಕಳೆದ ವರ್ಷ ಸಲ್ಲಿಸಿರೋ ವಿವರದ ಪ್ರಕಾರ ಡಿಕೆಶಿ ಆಸ್ತಿಯ ಮೌಲ್ಯ ಎಷ್ಟು? ಇದೆಲ್ಲದರ ಸಂಪೂರ್ಣ ಮಾಹಿತಿನ ತೋರಿಸ್ತೀವಿ. ಇದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್.
ಶರವೇಗದ ಸಾಹುಕಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಿಕೆ ಶಿವಕುಮಾರ್ ಕೋಟಿ ಬೆಲೆ ಬಾಳುವಂತಹ ಆಸ್ತಿಗಳು ಎಲ್ಲೆಲ್ಲಿವೆ, ಕಳೆದ ವರ್ಷ ಅವರು ಸಲ್ಲಿಸಿರುವಂತಹ ಆಸ್ತಿ ಮೌಲ್ಯದ ವಿವರ ಜೊತೆಗೆ ಅದರ ರೇಂಜ್ ಎಷ್ಟು ಜೋರಾಗಿ ಬೆಳೆದಿದೆ, ಇದರ ಸಂಪೂರ್ಣ ಡೀಟೇಲ್ ಅನ್ನ ನೋಡೋಣ ಬನ್ನಿ. ಡಿಕೆ ಶಿವಕುಮಾರ್ ತಮಗಿರೋ 4,47,00,000 ರೂಪಾಯಿ ಸಾಲದ ಪಟ್ಟಿಯನ್ನು ಮಾಡಿದ್ದಾರೆ. ಅದರಲ್ಲಿ ಡಿಕೆ ಶಿವಕುಮಾರ್ಗೆ ಸಾಲ ನೀಡಿರೋ ಆಪ್ತರ ಸಂಖ್ಯೆಯೇ ದೊಡ್ಡದಿದೆ. ಡಿಕೆಶಿಗೆ ಸಾಲ ನೀಡಿರೋ ಆಪ್ತರ ಪಟ್ಟಿಯನ್ನ ನೋಡಿದ್ರೆ ಸಚಿನ್ ನಾರಾಯಣ್ 60 ಲಕ್ಷ, BA ಹಸನಬ್ಬ 10 ಲಕ್ಷ, ದಮ್ಮನಗೆ ಡೆವಲಪರ್ಸ್ 75 ಲಕ್ಷ, ಡೈನಾಸ್ಟಿ ಡೆವಲಪರ್ಸ್ 3,34,00,000, ಶೋಭಾ ಡೆವಲಪರ್ಸ್ 15,53,00,000, ದವನಂ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ 26,20,000, ದ್ವಾರಕನಾಥ್ BS 20 ಲಕ್ಷ ನೀಡಿದ್ದಾರೆ. ಇಲ್ಲೊಂದು ವಿಷಯ ಇದೆ, ವರ್ಷದಿಂದ ವರ್ಷಕ್ಕೆ ಡಿಕೆಶಿ ಮಾತ್ರ ಶರವೇಗದಲ್ಲೇ ಸಾಹುಕಾರ ಆಗ್ಲಿಲ್ಲ. ಪತ್ನಿ ಶ್ರೀಮತಿ ಉಷಾ ಶಿವಕುಮಾರ್ ಆಸ್ತಿ ಮೌಲ್ಯದಲ್ಲೂ ಸಾಕಷ್ಟು ಏರಿಕೆಯಾಗಿತ್ತು. ಕೆಲವೇ ಲಕ್ಷಗಳಷ್ಟಿದ್ದ ಉಷಾ ಶಿವಕುಮಾರ್ ಆದಾಯ ಕೋಟಿ ತಲುಪಿತ್ತು. 2006ರಲ್ಲಿ ಉಷಾ ಶಿವಕುಮಾರ್ ಆಸ್ತಿಯ ಮೌಲ್ಯ 1,75,00,000. ಡಿಕೆ ಶಿವಕುಮಾರ್ ಪತ್ನಿ ಹೆಸರಲ್ಲಿದ್ದ ಆಸ್ತಿಗಳಂದ್ರೆ ಕನಕಪುರದ ಕೋಡಿಹಳ್ಳಿಯಲ್ಲೇ ಮನೆ, ಬಿಡದಿಯ ಭೀಮೇನಹಳ್ಳಿಯಲ್ಲಿ 1 ಎಕರೆ ನಿವೇಶನ, ಮೈಸೂರಿನ ನಜರಾಬಾದ್ನಲ್ಲಿ 24,750 ಚದರಡಿ ನಿವೇಶನ, ಮೈಸೂರಿನ ನಜರಾಬಾದ್ನಲ್ಲಿ ಮತ್ತೆ 2,400 ಚದರಡಿ ನಿವೇಶನ, ಚಿನ್ನಾಭರಣ 2.5 ಕೆಜಿ, ಬೆಳ್ಳಿ 20 ಕೆಜಿ. ಇದಿಷ್ಟೇ ಅಲ್ಲದೆ ಪತಿ ಹೂಡಿಕೆ ಮಾಡಿರುವ ಕಡೆಯಲ್ಲೂ ಪತ್ನಿಯೂ ಕೂಡ ಹೂಡಿಕೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಲೇಟೆಸ್ಟ್ ಆಗಿ ಅಂದ್ರೆ ಕಳೆದ ವರ್ಷ ಲೋಕಾಯುಕ್ತರಿಗೆ ಸಲ್ಲಿಸಿರೋ ಆಸ್ತಿ ವಿವರದ ಬಗ್ಗೆಯೂ ಮಾಹಿತಿ ಕೊಡ್ತೀವಿ ನೋಡಿ. ಡಿಕೆಶಿ ಕಳೆದ ವರ್ಷ ನೀಡಿದ ಆಸ್ತಿ ವಿವರ ಹೇಗಿದೆ ಅಂದ್ರೆ, ಅವರ ಹಾಲಿ ಆಸ್ತಿ ಮೌಲ್ಯ 129,97,00,000. ಪತ್ನಿ ಉಷಾ ಶಿವಕುಮಾರ್ ಆಸ್ತಿ ಮೌಲ್ಯ 56,94,00,000. ಕಳೆದ ವರ್ಷದ ಡಿಕೆ ಶಿವಕುಮಾರ್ ಆದಾಯ 37 ಕೋಟಿ. ಇದು ಕೃಷಿ ಆದಾಯ ಹೊರತುಪಡಿಸಿ ಘೋಷಿಸಿರೋ ಆಸ್ತಿಯಂತೆ. ಡಿಕೆ ಶಿವಕುಮಾರ್ ಅಧಿಕೃತ ಆಸ್ತಿ ಮೌಲ್ಯ ಈಗ ಯಾವ ಲೆವೆಲ್ಗೆ ಜಿಗಿದಿದೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 35 ಪುಟಗಳ ಆಸ್ತಿ ವಿವರದಲ್ಲಿ ಅವರ ಫ್ಲಾಟ್ಗಳು, ಸೈಟ್ಗಳು, ಜಮೀನುಗಳ ಲಿಸ್ಟ್ ಸಖತ್ ದೊಡ್ಡದಿದೆ. ಡಿಕೆ ಶಿವಕುಮಾರ್ ಹೆಸರಿನಲ್ಲಿ ಭರ್ಜರಿ ಜಮೀನಿದೆ. ಕನಕಪುರದ ವಿವಿಧ ಕಡೆ ತಂದೆಯಿಂದ ಪಡೆದ 50 ಎಕರೆ ಕೃಷಿ ಭೂಮಿ, ಕೋಡಿಹಳ್ಳಿ, ಗಟ್ಟಿಹಳ್ಳಿಯಲ್ಲಿ ಖರೀದಿಸಿದ 5 ಎಕರೆ ಕೃಷಿ ಭೂಮಿಯೂ ಇದೆ. ಡಿಕೆ ಶಿವಕುಮಾರ್ ನಿವೇಶನಗಳ ವಿವರ ಒಂದ್ಸಲ ನೋಡ್ಬಿಡಿ. ಕನಕಪುರದ ಬೂದಿಕೆರೆಯ ಬಸ್ ಸ್ಟ್ಯಾಂಡ್ ಬಳಿ 9,000 ಚದರ ಅಡಿ ನಿವೇಶನ, ಗೋಪಾಲಪುರದಲ್ಲಿ 1,57,841 ಚದರ ಅಡಿ ನಿವೇಶನ, ಗೋಪಾಲಪುರದಲ್ಲಿ ಮತ್ತೆ 1,52,636 ಚದರ ಅಡಿ ನಿವೇಶನ, ಗೋಪಾಲಪುರದಲ್ಲಿ ಮತ್ತೊಂದು 1,17,821 ಚದರ ಅಡಿ ನಿವೇಶನ, ಗೋಪಾಲಪುರದಲ್ಲಿ 8,935 ಚದರ ಅಡಿ ನಿವೇಶನ, ಬೆಂಗಳೂರಿನ ದಕ್ಷಿಣ ಉತ್ತರಿ ಗ್ರಾಮದಲ್ಲಿ 5 ಎಕರೆ 13 ಗುಂಟೆ ಜಮೀನು, ಕೆಂಗೇರಿಯ ಪಂತರಪಾಳ್ಯದಲ್ಲಿ 4 ಎಕರೆ 13 ಗುಂಟೆ ಜಮೀನು, ದೆಹಲಿ ಸಫ್ತರ್ಜಂಗ್ ಎನ್ಕ್ಲೇವ್ನಲ್ಲಿ 2011ರಲ್ಲಿ ಖರೀದಿಸಿರೋ ನೆಲಮಹಡಿ, ಬೆಂಗಳೂರಿನ ಸದಾಶಿವನಗರದಲ್ಲಿ 9,600 ಚದರಡಿ ಕೆಂಕೇರಿ ಕಟ್ಟಡ, ಬೆಂಗಳೂರಿನ ಬೆನ್ನಿಗಾನಹಳ್ಳಿಯಲ್ಲಿ ಪೂರ್ವಂಕರ ನಿರ್ಮಿಸಿರೋ 58 ಫ್ಲಾಟ್ಗಳು. ಇಷ್ಟೆಲ್ಲ ಆಸ್ತಿ ಗಳಿಕೆ ಮಾಡಿರೋ ಡಿಕೆ ಶಿವಕುಮಾರ್ ತಮ್ಮ ಆಸ್ತಿ ಗಳಿಕೆಗೆ ಕೃಷಿ ಆದಾಯ ಹಾಗೂ ಸಾಲವೇ ಮೂಲವೆಂದು ಹಿಂದಿನಿಂದಲೂ ತೋರಿಸಿಕೊಂಡು ಬಂದಿದ್ದಾರೆ. ಇಷ್ಟಕ್ಕೂ ಕನಕಪುರದ ಮಳೆಯಾಶ್ರಿತ ಪ್ರದೇಶದಲ್ಲಿ ಕೋಟಿಗಟ್ಟಲೆ ಕೃಷಿ ಆದಾಯ ತರುವಂತ ಅದೆಂತಹ ಕೃಷಿ ಕಾರ್ಯವನ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ರನ್ನ ಕಾಂಗ್ರೆಸ್ ಸರ್ಕಾರ ಕೃಷಿ ಸಚಿವರನ್ನಾಗಿ ಮಾಡಿದ್ರೆ ರೈತರಿಗೂ ಹಣ ಗಳಿಸೋ ಉಪಾಯ ಹೇಳ್ಕೊಟ್ಟು ರೈತರ ಆತ್ಮಹತ್ಯೆಯನ್ನಾದ್ರೂ ತಡೆಯಬಹುದಿತ್ತೇನೋ. ಆದ್ರೆ ಇಲ್ಲೊಂದು ಡೌಟ್ ಇದೆ, ಡಿಕೆ ಶಿವಕುಮಾರ್ ನಿಜಕ್ಕೂ ಕೃಷಿಯಿಂದಲೇ ಇಷ್ಟೊಂದು ಆದಾಯ ಗಳಿಸಿದ್ದಾರೋ ಅಥವಾ ಇಲ್ಲೇನಾದ್ರೂ ಗೋಲ್ಮಾಲ್ ಇದೆಯೋ ಎಂಬ ಬಗ್ಗೆಯೂ ತನಿಖೆ ನಡೆಸೋ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ಡಿಕೆಶಿ ಬೇನಾಮಿ ಆಸ್ತಿಯನ್ನೇನಾದ್ರೂ ಮಾಡಿದ್ದಾರಾ,
ಅದು ತನಿಖೆಯಿಂದ ಹೊರಬರಬೇಕಿದೆ. ಡಿ.ಕೆ. ಶಿವಕುಮಾರ್ ಇಷ್ಟೊಂದು ಅಪಾರ ಪ್ರಮಾಣದ ಆಸ್ತಿ ಗಳಿಸಿರೋದಾದರೂ ಹೇಗೆ? ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಅದು 1998ರಿಂದ 2015-16ವರೆಗೆ ಅಪಾರ ಪ್ರಮಾಣದ ಆಸ್ತಿಯನ್ನ ಡಿ.ಕೆ. ಶಿವಕುಮಾರ್ ಗಳಿಸಿದ್ದಾರೆ. 1998ರಲ್ಲಿ ಕೇವಲ 58 ಲಕ್ಷ ರೂಪಾಯಿ ಇದ್ದಂತ ಅವರ ಆಸ್ತಿಯ ಮೌಲ್ಯ ಬರೋಬ್ಬರಿ ಈಗ 251 ಕೋಟಿ ರೂಪಾಯಿಗಳಿಗೆ ಈಗಾಗಲೇ ಏರಿಕೆ ಆಗಿದೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. MT ನಾಣಯ್ಯ ವಕೀಲರು ನಮ್ಮ ಜೊತೆ ಈಗಾಗಲೇ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ನಿವೃತ್ತ ಜಂಟಿ ಆಯುಕ್ತ ಆದಾಯ ತೆರಿಗೆ ಇಲಾಖೆ TNC ಶ್ರೀಧರ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇನ್ನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳನ್ನೆಲ್ಲ ಕೂಡ ನೋಡೋಣ. ಯಾವ ರೀತಿ ಈ ಎಲ್ಲಾ ಘಟನಾವಳಿಗಳು ನಡೆದು ಬಂತು, ಪ್ರಮುಖವಾಗಿ 1998ರಿಂದ ಇದುವರೆಗೂ ಕೂಡ ಯಾವ ರೀತಿ ಡಿ.ಕೆ. ಶಿವಕುಮಾರ್ ಆಸ್ತಿಗಳನ್ನ ಗಳಿಸ್ತಾರೆ ಸಂಪೂರ್ಣ ಪ್ರಶ್ನೆಗಳು ಹುಟ್ಟುತ್ತೆ. 1998ರಿಂದ 2000ವರೆಗೆ ಡಿ.ಕೆ.ಶಿ ಆಸ್ತಿಯಲ್ಲಿ 300 ಪಟ್ಟು ಆಸ್ತಿ ಹೆಚ್ಚಳ ಆಗಿದೆ ಹೇಗೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೂ ಕೂಡ ಉತ್ತರವನ್ನ ಹುಡುಕಬೇಕಾಗತ್ತೆ. ಕೃಷಿ ಆದಾಯದಿಂದ ಕುಬೇರರಾಗಲು ಸಾಧ್ಯವೇ? ಅನೇಕ ಸಂದರ್ಭದಲ್ಲಿ ಕೃಷಿ ಆದಾಯದ ಮೂಲವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ತೋರಿಸಿದ್ದಾರೆ. ಹೀಗಾಗಿ ಕೃಷಿ ಆದಾಯದಿಂದ ಕುಬೇರರಾಗಲು ಸಾಧ್ಯವೇ ಅನ್ನೋದು ಮತ್ತೊಂದು ಪ್ರಮುಖವಾದ ಪ್ರಶ್ನೆ. ಜೊತೆಗೆ ಅಕ್ರಮ ಸಂಪತ್ತು ಎಂದು ಕೇಸ್ ದಾಖಲಿಸೋದಕ್ಕೆ ಇಡಿಗೆ ಸಾಧ್ಯ ಇದೆಯಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಬೇರೆ ಬೇರೆ ಮೂಲಗಳು ಕೂಡ ಬರಬೇಕಾಗುತ್ತೆ. ಇಷ್ಟೊಂದು ಭಾರಿ ಪ್ರಮಾಣದ ಆಸ್ತಿಗಳ ಕೇಳಿ, ಅದರಲ್ಲೂ 2005-6ರಲ್ಲಿ ಅತಿ ಹೆಚ್ಚು ಅಂದ್ರೆ ಸಚಿವರಾದ ಬಳಿಕ ಡಿ.ಕೆ. ಶಿವಕುಮಾರ್ ಆಸ್ತಿಯಲ್ಲಿ ದಿಢೀರ್ ಏರಿಕೆ ಹೇಗಾಯಿತು? ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆಯನ್ನ ಹುಟ್ಟಾಕತ್ತೆ. ಒಬ್ಬ ಸಚಿವರಾಗಿ ಅದರಲ್ಲೂ 2005-6ರ ಅವಧಿಯಲ್ಲಿ ಅವರ ಆಸ್ತಿಯ ಮೌಲ್ಯದ ಪ್ರಮಾಣ ತೀರಾ ವೇಗವಾಗಿ ಬೆಳೆಯುತ್ತೆ. ಇನ್ನು ಆದಾಯ ಮೀರಿದ ಆಸ್ತಿ ಗಳಿಕೆ ಆರೋಪಕ್ಕೆ ಸಾಕ್ಷ್ಯ ಸಿಗತ್ತಾ? ಇದು ಒಂದು ಪ್ರಮುಖವಾದಂತಹ ಪ್ರಶ್ನೆ ಆಗಿದೆ. ಇದೆಲ್ಲವೂ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೆ ಸಾಕ್ಷ್ಯ ಸಿಗತ್ತಾ ಅನ್ನೋದು ಕೂಡ $1 ಮಿಲಿಯನ್ ಪ್ರಶ್ನೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಇದೆ. ರೈಟ್, ಇದ್ರ ಬಗ್ಗೆ ಮಾತಾಡೋಕ್ಕೆ ನಾನೇನೂರೇ ತಾವೇನು ಹೇಳ್ತೀರಾ? 1998ರಲ್ಲಿ ಬರೀ 58 ಲಕ್ಷ ಇತ್ತು. ಈಗ 2015-16ರಷ್ಟರಲ್ಲಿ 251 ಕೋಟಿ ರೂಪಾಯಿ ಏರಿಕೆ ಆಗುತ್ತೆ ಅಂದ್ರೆ ಅದು ಭಾರಿ ಪ್ರಮಾಣದ ಏರಿಕೆ. ಒಬ್ಬ ಸಚಿವರಾಗಿದ್ಕೊಂಡು ಅಥವಾ ಒಬ್ಬ ವ್ಯಕ್ತಿ ಇಷ್ಟು ವೇಗವಾಗಿ ಆಸ್ತಿ ಗಳಿಸೋದಕ್ಕೆ ಸಾಧ್ಯ ಇದೆಯಾ? ಇದು ನೋಡಿ ಏನಾಗಿದೆ ದುರಾದೃಷ್ಟ ಅಂದರೆ ರಾಜಕೀಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವರು ಶಿವಕುಮಾರ್ ಕೇಸ್ ಮಾತ್ರ ಅಲ್ಲ, 75 ಲಕ್ಷ ಅವರ ಆರಂಭದಲ್ಲಿ ಒಂದು ಎಫಿಡವಿಟ್ ಫೈಲ್ ಮಾಡ್ತಾರೆ ಒಂದು ML ಆಗಿದ್ದಾಗ. ಎರಡನೇ ಸತಿ ಬಂದಾಗ 500 ಕೋಟಿಗೆ ಹೊರಟೋಗ್ತದೆ. ಹೌದು, ಇದನ್ನೇನು ಪರೀಕ್ಷೆ ಮಾಡೋದಿಲ್ಲ. ಇದನ್ನು ಅವರಿಗೇನು ಇದು ಇನ್ಕಮ್ ಟ್ಯಾಕ್ಸ್ ಟೋಟಲ್ ಎಕ್ಸಂಪ್ಷನ್ ಏನಾದ್ರು ಕೊಟ್ಟಿದ್ದಾರೆ ಏನು ಅಂತ ನಮ್ಗೆ ಒಂದು ಆಶ್ಚರ್ಯದ ವಿಚಾರಗಳು ಸಾಕಷ್ಟು ಸತಿ ನೋಡ್ತಾ ಇರ್ತೇವೆ ನಾವು. ಈ ಯಾರು ಲೆಕ್ಕ ಬೇಕಾದ್ರೆ ತಗೊಳ್ಳಿ ನೀವು, ಸಾಕಷ್ಟು ಇದು ದುರಾದೃಷ್ಟ. ಇವ್ರನ್ನ ನಾವು ನೋಡ್ತಾ ಇದ್ದೇವೆ, ಸಾಕಷ್ಟು ದುಡ್ಡು ಮಾಡಿದ್ದಾರೆ ಅಂತೇಳಿ ಅದಕ್ಕೆಲ್ಲ ಅಕೌಂಟ್ಗಳು ಸರಿಯಾಗಿ ಚಾರ್ಟರ್ಡ್ ಅಕೌಂಟ್ಗಳು ಇದ್ದಾರೆ, ನಮ್ಮ ಸ್ನೇಹಿತರು ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಬಟ್ ಇದ್ರೂ ಅದಕ್ಕೊಂದು ಪರಿಮಿತಿ ಇರಬೇಕು, ಒಂದು ಮಿತಿ ಇರಬೇಕಲ್ಲ. ಅದಕ್ಕೆ ಅಡ್ಡಾದಿಡ್ಡಿ ಮಾಡಿ ಬೆಳೆಸ್ಕೊಂಡು ಹೋಗಿ ಅದನ್ನೇ ನಾವೇ ಡಿಕ್ಲೇರ್ ಮಾಡ್ಕೊಂಡು ಕೂತಿದ್ದೇವೆ ಅಂತ ಹೇಳಿದಾಗ ಏನೆಲ್ಲ ಪರಿಸ್ಥಿತಿ ಆಗ್ತದೆ. ಇನ್ಕಮ್ ಟ್ಯಾಕ್ಸ್ನಲ್ಲಿ ಎಷ್ಟೆಷ್ಟು ವಿಚಾರಗಳಲ್ಲಿ ಬಂದಾಗ ಚಾರ್ಟರ್ಡ್ ಅಕೌಂಟೆಂಟ್ ಗಣನೆಗೆ ತಗೊಂಡ್ಬಿಟ್ಟಿದ್ದಾರೆ. ಅರೆಸ್ಟ್ ಆಗಿರೋದು ಕೇಸ್ಗಳು ಎಷ್ಟಿವೆ? ಸಾಕಷ್ಟಿವೆ. ಅಂದರೆ ಸುಳ್ಳು ದಾಖಲೆಗಳನ್ನು ಕೊಡೋದು, ಸುಳ್ಳು ಇದನ್ನ ಲೆಕ್ಕಾಚಾರ ಕೊಡೋದು, ಇಂಥದ್ದೆಲ್ಲ ನಡೀತಾ ಇರ್ತದೆ. ಇದು ಬಹಳ ಆಶ್ಚರ್ಯದ ಸಂಗತಿ. ದಿಢೀರ್ತ ಒಬ್ಬ ನಿನ್ನೆ ಬಡವನಾಗಿದ್ದ ಇವತ್ತು ಬಲಿದನಾಗಿದ್ದಾನೆ ಅಂತಂದರೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇರಬೇಕಾಗ್ತದೆ. ಇದು ನ್ಯಾಯಾಲಯ ನಾವು ನೋಡಿ, ಸಾಕಷ್ಟು ಜನರು ನೋಡಿ, ಕೆಲವು ಜನರು ಬಿಟ್ಟರೆ ಸಾಕಷ್ಟು ಜನರ ಇತಿಮಿತಿರದೇ ಬೆಳೆದಿರ್ತದೆ. ನಾವು ನೋಡ್ತಾ ಇರ್ತೇವೆ ಇದನ್ನ ಡಿಕ್ಲರೇಷನ್ ಮಾಡಿದಾಗ ML ಆಗಿದ್ದಾಗ ಒಂದು, ಮಂತ್ರಿ ಆಗಿದ್ದಾಗ ಒಂದು, ಅಥವಾ ML ಆಗಿದ್ದು ಮುಂದಿನ ಇದು ಬರುವಾಗಲೂ ವಿಪರೀತ ಬೆಳೆದಿರ್ತದೆ. ರೈಟ್, ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ 1994ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಆದಾಯ ವಿವರವನ್ನ ನೀಡೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಲೋಕಾಯುಕ್ತಕ್ಕೆ ಬರೆದಂತ ಪತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, 1994ರಲ್ಲಿ ನಾನು 700ರಿಂದ ಗೆದ್ದಿದ್ದೆ, ಆದ್ರೆ ನನ್ನ ವಿರೋಧಿಗಳು ನನ್ನ ಮೇಲೆ ಕೇಸ್ ಹಾಕಿದ್ರು, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಹಾಕಿದ್ರು, ಹೀಗಾಗಿ ನಾನು ಜನಪ್ರತಿನಿಧಿನೋ ಹೌದು ಅಲ್ವಂತ ನನಗೆ ಗೊತ್ತಿರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇದನ್ನ ಈ ಕಾನೂನು ಎಷ್ಟರ ಮಟ್ಟಿಗೆ ತಗೋಬಹುದು ಅಂತ ಈ ತರದ ಒಂದು ಮಾತುಗಳು ಎಷ್ಟರ ಮಟ್ಟಿಗೆ ಸಾರ್ವಜನಿಕ ಜೀವನದಲ್ಲಿ ಇದ್ಬಿಟ್ಟು ಸ್ವೀಕರಿಸೋದಕ್ಕೆ ಸಾಧ್ಯನಾ? ಕೇಳಿ, ಕಾನೂನಲ್ಲಿ ಏನಿದೆ ಅಂದರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ಎಕ್ಸಾಕ್ಟ್ಲಿ. ಈ ಪ್ರತಿಯೊಬ್ಬ ಪ್ರಜೆ ಗೊತ್ತಿರಲೇಬೇಕು. ಇಲ್ಲ ಪ್ರತಿ ಸತಿ ನನಗೆ ಗೊತ್ತಿರಲಿಲ್ಲ, ಆ ರೀತಿಯಾಗಿ ನಾನು ಅಪರಾಧ ಮಾಡಿದೆ ಅಂತ ಹೇಳಿದಕ್ಕೆ ಅದಕ್ಕೆ ಜವಾಬ್ ಕೊಡೋಕೆ ಆಗೋದಿಲ್ಲ. ಕಾರಣ ಏನಂದ್ರೆ ಅದು ಡ್ಯೂಟಿ ಬೌಂಡ್. ಪ್ರಜೆ ಅಂತ ಹುಟ್ಟಿದ ಮೇಲೆ ಅವನು ಆಯಾ ದೇಶದ ಕಾನೂನು ಏನಿದೆ ಅದಕ್ಕೆ ಒಳಪಟ್ಟಿರಬೇಕು, ಅದರ ತಿಳುವಳಿಕೆನೇ ಇರಲೇಬೇಕು. ಅವನು ಯಾರು ಇಲ್ಲ ಅಂತ ಹೇಳಿ ಬಂದರೆ ನೋಡಿ, ಒಂದು ವಿಚಾರ ಹೇಳ್ತೀನಿ ಸಿಂಪಲ್ ಆಗಿ. ಈ MLAಗಳೆಲ್ಲ ಲಾ ಮೇಕರ್ಸ್, ಕಾನೂನನ್ನು ಮಾಡೋರು. ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ಕಾನೂನು ಮಾಡ್ತಾರೆ ಅವರು?
ನಾನು ಇದೇ ವಿಚಾರದಲ್ಲಿ ಒಂದು ಚಿಕ್ಕ ವಿಚಾರ ಹೇಳ್ತಾರೆ. ಶ್ರೀಮಾನ್ ರಾಮ್ ಜೇಠ್ಮಲಾನಿ ಅವರು ನಾವು ಇಬ್ಬರು ಒಂದು ಕೇಸ್ ನಡೆಸಾಗ ಅವ್ರು ಹೇಳಿದ್ರು 28% ಲಾಯರ್ಗಳು ಇದರಲ್ಲಿ ಪಾರ್ಲಿಮೆಂಟ್ಲಿ ಇದ್ದರು, ಅದು 18%ಕ್ಕೆ ಇಳಿಕೆ ಆಗೋಗ್ಬಿಟ್ಟಿದೆ. ಇದಕ್ಕೆ ಏನಾದ್ರು ಒಂದು ದಾರಿ ಕಂಡುಹಿಡಬೇಕು ಲಾಯರ್ಗಳು ಸ್ವಲ್ಪ, ಯಾಕಂದರೆ ಅಲ್ಲಿ ಪ್ರೊಜೆಕ್ಟ್ ಮಾಡಿದಾಗ ಅದರ ಬಗ್ಗೆ ಕುಲಂಕುಷವಾಗಿ ಮಾತಾಡಲಿಕ್ಕೆ ಅವಕಾಶ ಇರಬೇಕು, ಆ ರೀತಿ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ರು ನನ್ನ ಜೊತೆಯಲ್ಲಿ. ಅದಕ್ಕೆ ಭಾಳ ಚೆನ್ನಾಗಿ ನಾನು ಅದಕ್ಕೊಂದು ಉತ್ತರ ಕೊಟ್ಟೆ, ಸರ್ ನಮ್ಮ 80% ಕ್ರಿಮಿನಲ್ ಕ್ಲೈಂಟ್ಗಳಲ್ಲಿ ಕೂತಿದ್ದಾರೆ, ಅವರು ಡಿಸೈಡ್ ಮಾಡ್ತಾರೆ. ಬಹಳ ಸಂತೋಷ ಪಟ್ರು. ಅಂದ್ರೆ ಇದು ನೋಡಿ ಅದನ್ನ ಈಗ ನಡೀತಿರೋದೇ. ಈಗ ನೋಡಿ ಅವರ ಹಿಸ್ಟ್ರಿ ತಗೊಳ್ಳಿ, ನಾನು ನೋಡಿದ್ದೀನಿ ನಮ್ಮ ಕರ್ನಾಟಕದಲ್ಲಿ ಆಗಿತ್ತು ಸುಮಾರು 23 ಮಂದಿ ಮಂತ್ರಿಗಳು ಕ್ರಿಮಿನಲ್ ಕೇಸ್ ಅವ್ರ ಮೇಲೆ ಇತ್ತು, ಅವ್ರ ಮಂತ್ರಿಗಳಾಗೇ ಇದ್ರು. ಹಾಗೆ ನೀವು ಲೆಕ್ಕ ತಗೊಳ್ಳಿ, ಈಗ ಟು ಬಿಕಮ್ ಎ ಪಾಲಿಟಿಷಿಯನ್ ಹಿ ಮಸ್ಟ್ ಬಿ ಎ ಗ್ಯಾಂಗ್ಸ್ಟರ್, ರೌಡಿ ಆ್ಯಂಡ್ ವೆಲ್ ನೋನ್. ಅವನು ಯಾಕಂದರೆ ಎಲ್ಲದಕ್ಕೂ ರೆಡಿಯಾಗಿರಬೇಕು. ಭಾಳಷ್ಟು ಜನ ಹೋಗ್ಲಿಕ್ಕೆ ರೆಡಿ ಆಗಿಲ್ಲ. ಕಾರಣ ಏನಂದ್ರೆ ಏನಪ್ಪ ನನ್ನ ಮೇಲೆ ಏನಾದರೂ ಧೋರಣೆ ಬಂದರೆ ನಾನು ಹೆಂಗಪ್ಪ ಮಾಡಲಿ, ಜೈಲಿಗೆ ಹೋಗ್ಬೇಕು ಅಂದರೆ ಹೆಂಗೆ ಮಾಡಲಿಪ್ಪ ಅಂತ ಇರ್ತಾರೆ ಭಾಳ ಜನ. ಅದು ಇಲ್ಲಿಗೂ ರೆಡಿ, ಅಲ್ಲಿಗೂ ರೆಡಿ, ಎಲ್ಲಿಗೂ ರೆಡಿ, ಆ ಥರದವರು. ಈಗ ನಮ್ಮಲ್ಲಿ ದುರಾದೃಷ್ಟ ಏನಂದರೆ ಅವರಿಗೆ ಒಂದು ಇತಿಮಿತಿಗಳನ್ನು ನಾವು ಎಲ್ಲಿವರೆಗೆ ಮಾಡೋದಿಲ್ಲೋ, ಇಲ್ಲದಿದ್ದರೆ ಒಂದು ದೊಡ್ಡ ತಪ್ಪು ಎಲ್ಲಿ ಆಗ್ತದೆ ಅಂದರೆ ಇದು ಡೆಮೋಕ್ರಸಿ ನಡೀತಾ, ನಮ್ಮ ಪ್ರಜಾಪ್ರಭುತ್ವದ ಅಡಿಗಲ್ಲ ಅಲ್ಲಾಡ್ತಾ ಇದೆ. ರೈಟ್. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಇಲ್ಲಿ ಏರಿಕೆ ಪ್ರಮಾಣ ನೋಡಿ 98ರಲ್ಲಿ 58 ಲಕ್ಷ ಅಂತ ಹೇಳ್ತಾರೆ. ಜೊತೆಗೆ ಇದಕ್ಕೂ ಮೊದಲು ಅವರು ಕೂಡು ಕುಟುಂಬದ ವಿವರವನ್ನ ಕೊಡ್ತಾರೆ. 2005-6ರಲ್ಲಿ ಭಾರಿ ಪ್ರಮಾಣದಂತ ವಿವರವನ್ನ ನೀಡ್ತಾ ಹೋಗ್ತಾರೆ. ತುಂಬಾನೇ ಗ್ರಾನೈಟ್ ಕಂಪನಿ ಇರ್ಬೋದು, ಬೇರೆ ಬೇರೆ ಕಂಪನಿಗಳ ಡೈರೆಕ್ಟರ್ ಆಗಿರ್ಬೋದು, ಈ ತರದಲ್ಲ ಏಕಾಏಕಿ ಇಷ್ಟೊಂದು ಆಸ್ತಿ ಗಳಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಯಾರು ನೋಡುವಂತಾರ ಚೆಕ್ ಅಂಡ್ ಬ್ಯಾಲೆನ್ಸಸ್ ಇರಲ್ವಾ? ಅದೇ ನನಗೆ ಅದ್ರ ಇರೋದು ಹೀಗೆ, ಇದೆಲ್ಲ ಅವರಾಗಿ ನೇರವಾಗಿ ಕೊಡೋದಿಲ್ಲ. ಅದನ್ನ ಒಬ್ಬರು ಚಾರ್ಟರ್ಡ್ ಅಕೌಂಟ್ ಇರ್ತಾರೆ, ಅವರು ಕೊಟ್ಟು ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಅವರು ಆ ಸಬ್ಮಿಟ್ ಮಾಡೋ ಕಾಲದಲ್ಲಿ ಇದನ್ನೆಲ್ಲ ಕುಲಂಕುಷವಾಗಿ ಕೊಡಲೇಬೇಕಾಗ್ತದೆ. ಯಾರೋ ಚಿಕ್ಕದವ್ರನ್ನ ಇಟ್ಕೊಂಡು ಅವರಿಗೆ ಬಲಿ ಹಾಕ್ತಾರೆ. ಈ ದೊಡ್ಡವರಿಗೆ ಅವರು ಅದೇನಿಲ್ಲ ಚಿಕ್ಕ ಮೀನಿಗೆ ಇಟ್ಕೊಳ್ತಾರೆ, ದೊಡ್ಡ ಮೀನು ಈ ನೆಟ್ಟನ್ನೇ ಭೇದಿಸ್ತದೆ ಅಂತ ಹೇಳ್ತಾರಲ್ಲ, ಆ ಥರದಲ್ಲಿ ಈಗ ನಡೆದಿದೆ ಅದನ್ನು. ಯಾಕಂದರೆ ಕೋಟಿಗಳು 300 ಕೋಟಿ 400 ಕೋಟಿ ಅಂತೆಲ್ಲ ಲೆಕ್ಕ ಹಾಕ್ತಿದ್ದಾರಲ್ಲ, ಹೇಗೆ ಮಾಡೋಕ್ಕೆ ಸಾಧ್ಯತೆ ಇದೆ? ಮೊನ್ನೆ ಏನು ಇರಲಿಲ್ಲ, ಇವತ್ತು ಈ ರೀತಿ ಇದೆ, ನಾಳೆ ಇನ್ನೊಂದು ಆಗ್ತದೆ, ಬೆಳವಣಿಗೆ ನಡೀತಾ ಇದೆ. ಈಗ ಪಕ್ಷದಲ್ಲಿ, ರಾಜಕೀಯ ಪಕ್ಷದಲ್ಲಿ ಹಣ ವ್ಯವಹಾರ ಮಾಡ್ತಿರೋದು ಭಾಳಷ್ಟು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ನಾನು ಕೆಲವು ವಿಚಾರಗಳಲ್ಲಿ ನೋಡಿದ್ದು ಇದೆ. ವಿಚಾರಗಳಲ್ಲಿ ಇಲ್ಲಿ ಏರ್ಪೋರ್ಟಲ್ಲಿ ದುಡ್ಡು ಹೋಗುವಾಗಲೂ ಡೆಲ್ಲಿಗೆ ಹೋಗುವಾಗ ಹೇಗೆ ಹೋಗ್ತಿತ್ತು, ಬೈಪಾಸ್ ಮಾಡಿ ಹೋಗ್ತಿತ್ತು, ಅದೆಲ್ಲ ನಡೆದಿದೆ. ಪಿ ವಿ ನರಸಿಂಹರಾವ್ ಕೇಸಲ್ಲಿ ಬಂದಾಗಲೂ ಏನಾಗಿತ್ತು, ಇಲ್ಲಿಂದ ಬೆಂಗಳೂರಿನಿಂದ ಕೆಲವು ದುಡ್ಡು ಹೋಗಿದೆ ಅಂತೇಳಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೀಲ್ ಆಗಿ ಹೋಗಿರುವಂಥ ವಿಚಾರಗಳು ಬಂದಿತ್ತು ವಿಚಾರದಲ್ಲಿ. ಹಾಗೆ ಇಲ್ಲೂ ಹಾಗೇನೆ ಈ ಸರ್ಕಾರ ನಡೆಸುವವರು ಅವರಿಗೆ ಹಣ ವ್ಯವಹಾರ ಇಲ್ಲದಿದ್ದರೆ ಸರ್ಕಾರ ನಡೆಸಲಿಕ್ಕೆ ಆಗಲ್ಲ. ನಾನು ಯಾವ ಪಕ್ಷಕ್ಕೆ ಸೇರಿದನೂ ಅಲ್ಲ. ಈಗ ಕಾಂಗ್ರೆಸ್ ಇರೋದು ನಮ್ಮ ಸ್ಟ್ರಾಂಗ್ ಆಗಿರೋದು ಕರ್ನಾಟಕದಲ್ಲಿ ಈಗ ಒಂದೇ. ಈಗ ಪಾಂಡಿಚೇರಿನೂ ಅಲ್ಲಾಡ್ತಾ ಇದೆ. ಅದರಲ್ಲಿ ಕೆಲವು ಅದು ಪಾಂಡಿಚೇರಿನೂ ಅದು ಚಿಕ್ಕದೊಂದು ರಾಜ್ಯ, ಅದು ನಮ್ಮಲ್ಲಿ ಪವರ್ಫುಲ್ ಆಗಿದೆ. ಇಲ್ಲೂ ಈಗ ಸೆಂಟ್ರಿಗೆ ಅವರಲ್ಲಿ ಸಾಕಷ್ಟು ಜನ ಈಗ ನಿರುದ್ಯೋಗ ಆಗಿದ್ದಾರೆ. ನಿರುದ್ಯೋಗ ಅಂದರೆ ಅಧಿಕಾರದಲ್ಲಿ ಇಲ್ಲ, ಅವರೆಲ್ಲ ಮೇಂಟೈನ್ ಆಗಬೇಕು. ಇಲ್ಲಿ ಕರ್ನಾಟಕ ಸರ್ಕಾರನೇ ಅದಕ್ಕೆ ಜವಾಬ್ದಾರಿ ಇದೆ, ನಡೀತಾ ಇದೆ ಅಂತೇಳಿ ವಿವರಗಳು ಪ್ರತಿನಿಧಿಗಳಿಗೆ ಗೊತ್ತಿದೆ, ಪ್ಲಸ್ ಸಾರ್ವಜನಿಕರಿಗೂ ಅದರ ವಿಚಾರ ಗೊತ್ತಿದೆ. ಅದು ರೈಟ್. ಶ್ರೀಧರ್ ಅವರಿಗೆ ಅವ್ರನ್ನ ಮಾತು ಕೇಳಿದ್ರೆ, ಈಗ ಪ್ರತಿ ವರ್ಷ ಕೂಡ ಅಫಿಡೇವಿಟ್ ಫೈಲ್ ಮಾಡ್ತಾ ಇರೋದು ಆಸ್ತಿ ವಿವರವನ್ನ ಲೋಕಾಯುಕ್ತಕ್ಕೆ ಅಥವಾ ಸಂಬಂಧಪಟ್ಟಂತ ಇಲಾಖೆಗಳಿಗೆ ನೀಡ್ತಾರೆ. ಆದ್ರೆ ಇದನ್ನ IT ಇಲಾಖೆ ಯಾವತ್ತೂ ಕೂಡ ರೆಗ್ಯುಲರ್ ಆಗಿ ಅದನ್ನ ಚೆಕ್ ಮಾಡುವಂತ ಪ್ರಯತ್ನ ಮಾಡಿದೆ. ಯಾಕಂದ್ರೆ ಎಲ್ಲೋ ಅಪರೂಪಕ್ಕೆ ಒಂದ್ಸರಿ ಮಾಡೋದು ಬೇರೆ, ಆದ್ರೆ ವರ್ಷ ಅದನ್ನ ಚೆಕ್ ಅಂಡ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಬೇರೆ. ಇದನ್ನ ಯಾಕೆ IT ಇಲಾಖೆ ಒಂದು ಪ್ರಿಯಾರಿಟಿ ಮೇಲೆ ಚೆಕ್ ಮಾಡೋದಕ್ಕೆ ಹೋಗಲ್ಲ? ಮಾಡ್ಬೋದು, ಅಲ್ಲ ಮಾಡ್ಬೋದು, ಆದ್ರೆ ಇದನ್ನ ಯಾರು ಕೂಡ ಮಾಡೋದಿಕ್ಕಲ್ಲ. ಯಾವ ಜನಪ್ರತಿನಿಧಿಗಳಿರ್ಬೋದು, MLAಗಳಿರ್ಬೋದು, MP ಅವರ ಲಾಸ್ಟ್ ಎಲೆಕ್ಷನ್ ಅಲ್ಲಿ 20 ಕೋಟಿ 15 ಕೋಟಿ ಇರುತ್ತೆ. ನೋಡ್ತಾ ಅವ್ರದ್ದು 60-100 ಕೋಟಿ ತನಕ ಹೋಗಿರುತ್ತೆ. ಅವ್ರು ಕೊಟ್ಟಿರೋ ಸರಿಯಾಗಿದೆಯಾ, ಮೂಲಗಳು ಕರೆಕ್ಟ್ ಆಗಿದೆಯಾ, ಇದ್ರ ಬಗ್ಗೆ IT ಇಲಾಖೆ ಯಾವ ರೀತಿ ಪರಿಶೀಲನೆ ಮಾಡುತ್ತೆ? ನಾರ್ಮಲಿ ಇದು ಎಲೆಕ್ಷನ್ ಕಮಿಷನ್ಗೆ ಇದೆ ಡೀಟೇಲ್ಸ್ ಸಬ್ಮಿಟ್ ಮಾಡ್ತಾರೆ. ಅದು ಒಂದು ಕಾಪಿ ಥ್ರೂ ಪ್ರಾಪರ್ ಡಿಪಾರ್ಟ್ಮೆಂಟ್ ಬರುತ್ತೆ. ಅಲ್ಲಿ ನಮ್ಮದು ಇನ್ಫಾರ್ಮೇಷನ್ ಬ್ಯೂರೋ ಇದೆ ಈಗ, ನಾವು ವಿಚ್ ಇಸ್ ಕಾಲ್ಡ್ ಅಸ್ INCI, ಇಂಟೆಲಿಜೆನ್ಸ್ ಅಂಡ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಈ ಇನ್ಫಾರ್ಮೇಷನ್ಸ್ ಎಲ್ಲ ಕೋಆರ್ಡಿನೇಟ್ ಮಾಡಿ ಮಾಡ್ತಾರೆ. ರೆಸ್ಪೆಕ್ಟಿವ್ ಆಫೀಸರ್, ಯಾರ್ದು ಅಸೆಸಿಂಗ್ ಆಫೀಸರ್ ಯಾರ ಕಡೆ ಕೇಸ್ ಇರುತ್ತೆ ಅವ್ರ ಕಡೆ ಬಂದರೆ ಅವ್ರು ನೋಡಬೇಕು ಅಲ್ಲೇನೇ ಹೆಚ್ಚು ಕಡಿಮೆ ಇದ್ದರೆ ಅವರೇ ಎನ್ಕ್ವೈರಿ ಮಾಡ್ಬೋದು. ಈ ಇನ್ಫ್ಯಾಕ್ಟ್ ಇಟ್ ಕುಡ್ ಬಿ ಒನ್ ಆಫ್ ದ ರೀಸನ್. ಈಗ ಯಾಕೆ ಸರ್ಚ್ ಆಗಿದೆ ಅಂತ ಅದಕ್ಕೆ ಒಂದು ರೀಸನ್ ಇರ್ಬೋದು, ಇದೆ. ಯಾಕಂತ ಎಷ್ಟು ವರ್ಷ ಈಗ ಹೆಚ್ಚು ಹಾಕ್ಕೊಂಡು ಹೋಗಿದ್ರೆ ಒಂದು ಸತಿ ಒಂದು ಅಪ್ರಾಪ್ರಿಯೇಟ್ ಟೈಮ್ ನೋಡ್ಕೊಂಡು ದಟ್ ಕುಡ್ ಬಿ ದ ರೀಸನ್. ಯಾಕಂದರೆ ನಾರ್ಮಲಿ ಸರ್ಕಮ್ಸ್ಟಾನ್ಸಸ್ಲಿ ಇದು ಡೀಟೇಲ್ಸ್ ಬಂದರೆ ವಿ ಹ್ಯಾವ್ ಟು ಸಬ್ಮಿಟ್ ಎ ರಿಪೋರ್ಟ್ ಆ್ಯಂಡ್ ಅದು ಏನು ಯಾಕೆ ಎಕ್ಸ್ಪ್ಲೇನ್ ಮಾಡಿದಾರಾ, ಏನಾಗಿದೆ ಅಂತ ನೋಡೋಕ್ಕೆ ಅವರು ಇದು ಮಾಡ್ತಾರೆ.
ಎಷ್ಟು ಪ್ರಕರಣಗಳಲ್ಲಿ ಈ ತರ ಮಾಡಿದ್ದಾರೆ ಈಗ ನೋಡಬಹುದು. ಪ್ರತಿಯೊಂದು ಹಂತಲ್ಲೂ ಕೂಡ ಬೇರೆ ಬೇರೆ ಕೇಸಲ್ಲಿ ಏನಾಗಿದೆ ಅಂತೆ, ಈಗ ಓನ್ಲಿ ದ ಫೈಲ್ಸ್ ವಿಲ್ ಟೆಲ್, ಫೈಲ್ಸ್ಲೇ ಹೇಳಕ್ಕೆ ಆಗತ್ತೆ ಏನೋ ಈ ಡೀಟೇಲ್ಸ್ ಅವ್ರ ಕಡೆ ಬಂತ, ಫಾರ್ವರ್ಡ್ ಆಗಿ ಬಂತ. ಕೆಲವು ಟೈಮಲ್ಲಿ ಫಾರ್ವರ್ಡ್ ಆಗಿ ಬರೋದಿಲ್ಲ ಕನ್ಸರ್ನ್ ಆಫೀಸರ್ ಕಡೆ. ಇದು ಪ್ರೊಸೀಜರಲ್ ಲ್ಯಾಪ್ಸ್ ಇರ್ಬೋದು. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಈಗ ಆಗಿಲ್ಲ. ಬಟ್ ಬಂದರೆ ಇಮಿಡಿಯೇಟ್ಲಿ ಆಫೀಸರ್ ತನ್ನ ರೆಕಾರ್ಡ್, ಈ ರೆಕಾರ್ಡ್ ಪ್ರಮಾಣ ಇದೆ ಅಂತ ಹೇಳ್ತಾರೆ. ನಾರ್ಮಲಿ ಯಾರು ಫೈಲ್ ಮಾಡ್ತಾರೆ ಅವ್ರದ್ದು ಆಲ್ಸೋ ಲುಕ್ ಇನ್ ಟು ದೇರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಎಷ್ಟು ಡಿಕ್ಲೇರ್ ಮಾಡಿದ್ರೆ ಆ ಪ್ರಮಾಣ ಅಲ್ಲಿ ಡಿಕ್ಲೇರ್ ಮಾಡ್ತಾರೆ. ರೈಟ್. ಅದ್ರ ಜೊತೆಗೆ ಈಗ ಕೊಟ್ಟಾದ್ಮೇಲೆ ಒಬ್ಬ ಜನಪ್ರತಿನಿಧಿ ಅಥವಾ MLA MP ಯಾರೇ ಇರ್ಬೋದು, ಅವ್ರು ಒಂದ್ಸರಿ ಅವರ ದಾಖಲೆಗಳನ್ನ ವಿವರವನ್ನ ನೀಡಾದ್ಮೇಲೆ ಅದನ್ನ ನೋಡ್ತೀರಾ, ಪರಿಶೀಲನೆ ಮಾಡುವಂತ ವ್ಯವಸ್ಥೆ ಐಟಿ ಇದೆ. ಯಾಕಂದ್ರೆ ನಾವು ನೋಡ್ತಾನೆ ಇರ್ತೇವೆ ಪ್ರತಿ ಸಾರಿ ಕೂಡ ನಾವು ಅದ್ರ ಬಗ್ಗೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಈಗ ಜಾಸ್ತಿ ಆಗುತ್ತೆ ಅನ್ನೋ ಮಾತು ಕೂಡ ಇರುತ್ತೆ. ಕೆಲವು ಟೈಮ್ ಏನಾಗುತ್ತೆ, ಇವರು MLA ಅಂತ ಇದ್ರೆ ಅವ್ರಿಗೆ MLA ಸ್ಯಾಲ್ರಿ ಬರುತ್ತೆ, ಮೆಂಬರ್ ಆಫ್. ಬಟ್ MLA ಸ್ಯಾಲರಿನ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಮಾಡೋದಕ್ಕೆ ಆಗಲ್ವಲ್ಲ? ಅದೇ ಆಗೋದಿಲ್ಲ. ಅವ್ರು ಏನು ಎಲ್ಲಿ ರಿಟರ್ನ್ ಫೈಲ್ ಮಾಡ್ತಾರೆ, ಅದು ಸಮ್ ಟೈಮ್ ಏನಂತ ರೆಸಿಡೆನ್ಸ್ ಅಲ್ಲಿ ಮಾಡ್ತಾರೆ, ಸಮ್ ಟೈಮ್ ಬೆಂಗಳೂರಲ್ಲಿ ಮಾಡ್ತಾರೆ, ವೇರಿಯಸ್ ಜ್ಯೂರಿಸ್ಡಿಕ್ಷನ್ಸ್ ಕ್ರಾಸ್ ಆಗಿಬಿಡುತ್ತೆ. ಸಮ್ ಟೈಮ್ ಅದು ಈ ರೆಕಾರ್ಡ್ ಅದು ಕ್ರಾಸ್ ಆಗಿಬಿಡುತ್ತೆ. ಒಂದು ರೆಕಾರ್ಡ್ ಬಂದರೆ, ಡೀಟೇಲ್ ಬಂದರೆ ಆಫೀಸರ್ ವೆರಿಫೈ ಮಾಡ್ತಾರೆ. ಅವ್ರ ಕಡೆ ಏನು ಟ್ಯಾಲಿ ಆಗಿಲ್ಲ ಅಂತ ಅವ್ರಿಗೆ ಕೇಳ್ತಾರೆ, ರೆಸ್ಟ್ ಆಫ್ ದ ಥಿಂಗ್ ಕೀಪ್ ಮಾಡ್ತಾರೆ. ರೈಟ್. ಲೋಹಿತ್ ಅವರೇ, ತಾವೇನು ಹೇಳ್ತೀರಿ? ಈಗ ಈ ಒಂದು ಪ್ರಕರಣದಲ್ಲೇ ನೋಡೋದಾದ್ರೆ 98ರಲ್ಲಿ 58 ಲಕ್ಷ, ಈಗ ಹತ್ತತ್ರ 251 ಕೋಟಿ, ಇಷ್ಟು ದೊಡ್ಡ ಹಣವನ್ನ ಪ್ರಾಮಾಣಿಕವಾಗಿ ಗಳಿಸೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯನಾ? ನನ್ನ ಕಾಮೆಂಟ್ಸು ಆಸ್ ಐ ಆಲ್ವೇಸ್ ಟೋಲ್ಡ್, ಇಟ್ ಇಸ್ ನಾನ್ ಪೊಲಿಟಿಕಲ್. ಈ ಪ್ರಶ್ನೆಗೆ ಬಂದಾಗ ಎಮೋಷನ್ಸ್ನ ಸೈಡ್ಗಿಟ್ಟು ನೋಡಬೇಕಾಗುತ್ತೆ. ಸರ್ ಹೇಳ್ದಂಗೆ ಹೆಂಗೆ ಇದು ಡೆವಲಪ್ ಆಯಿತು, ಇಷ್ಟೆಲ್ಲ ಹೆಂಗೆ ಮಾಡಿದ್ರು, ಅದಕ್ಕೊಂದು ಟ್ರ್ಯಾಕ್ ರೆಕಾರ್ಡ್ ಅಂತ ಇದ್ದೇ ಇರುತ್ತೆ. 1996 1997 ನೀವು ಹೇಳ್ದಂಗೆ 56 lakhs ಅದನ್ನ ಓಪನಿಂಗ್ ಕ್ಯಾಪಿಟಲ್ ಅಂತ ಲೆಕ್ಕ ತೊಗೊಂಡ್ರೆ, ಎಸ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಅ ರೈಟ್ ಟು ಕ್ವೆಶ್ಚನ್ 56 lakhs ಸೋರ್ಸಿನಿಂದ ಬಂತು, ಅದು ಬೇರೆ ವಿಷಯ. 56 lakhs ಇಂದ 251 crores ಪ್ರತಿ ಒಂದು ಇಯರ್ನು ಏನ್ ಇನ್ಕಮ್ ಟ್ಯಾಕ್ಸ್ ರೈಟ್. ನಿಮ್ ಜೊತೆ ಮಾತಾಡ್ತೀನಿ, ಆಡಿಯೋ ಸಮಸ್ಯೆ ಆಗ್ತಾ ಇದೆ, ಮತ್ತೆ ಮಾತಾಡ್ತೀನಿ. ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ. ಮುಂದಿನ ಹಂತದಲ್ಲಿ 2005 ಮತ್ತು 2006 ಅವಧಿಯಲ್ಲಿ DK ಶಿವಕುಮಾರ್ ಅಪಾರ ಪ್ರಮಾಣದ ಆಸ್ತಿಯನ್ನ, ಹಣವನ್ನ ಗಳಿಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಕೊಡ್ತೀವಿ, ಸಾಕಷ್ಟು ಚರ್ಚೆಯನ್ನ ಮಾಡ್ತೀವಿ ಒಂದು ಚಿಕ್ಕ ಬ್ರೇಕ್ ಬಳಿಕ. ಶರವೇಗದ ಸಾಹುಕಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲೋಹಿತ್ ಅವರೇ, ನೀವು ಮಾತಾಡ್ತಾ ಇದ್ರಿ, ಈಗ ಪ್ರಶ್ನೆ ಇರುವಂತದ್ದು, ಈಗ ಪ್ರತಿಯೊಂದು ಬುಕ್ಸ್ ಅಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಲೆಕ್ಕ ಕೊಡೋದಕ್ಕೆ ತಪ್ಪಾಗುತ್ತೆ. ಇಷ್ಟೊಂದು ಮೂಲಗಳಿರ್ಬೋದು ಅಥವಾ ಬೇರೆ ಬೇರೆ ವಿವರಗಳು ಸರಿಯಾಗಿದೆ ಅನ್ಸುತ್ತೆ. ಇಷ್ಟೊಂದು ಪ್ರಮಾಣದಲ್ಲಿ ಆಸ್ತಿ ಹೆಚ್ಚಳವಾದಂತಹ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆ ಸರಿಯಾಗಿ ಆಗಿರುತ್ತೆ. ಇದನ್ನ ಹೇಗೆ ಪರಿಶೀಲನೆ ಮಾಡ್ತಾ ಇರೋದು, ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡೋದು ಹೇಗೆ? ಅಲ್ಲ ಸರ್, ದ ಪರ್ಪಸ್ ಆಫ್ ರೈಡ್ ಇಟ್ ಸೆಲ್ಫ್ ಇಸ್ ದಿಸ್. ಎರಡು ಪ್ರಶ್ನೆ ಉದ್ಭವ ಆಗುತ್ತೆ. 56 ಲಕ್ಷದಿಂದ 251 ಕೋಟಿ ಹೇಗೆ ಬಂತು, ಅದಕ್ಕೆ ಟ್ರ್ಯಾಕ್ ರೆಕಾರ್ಡ್, ವರ್ಷ ಹೇಗೆ ಆದಾಯ ಬಂತು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರು, ಅದರಲ್ಲಿ ಏನು ಲಾಭ ಬಂತು, ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ. ಇವ್ರು ಡಿಕ್ಲೇರ್ ಮಾಡಿರೋದ್ರಲ್ಲಿ 2 ಥರದ ರೀತಿ ಇರುತ್ತೆ. ಒಂದು, ಈ 251 crores ಅನ್ನೋದು ಮಾರ್ಕೆಟ್ ವ್ಯಾಲ್ಯೂನ ಅಥವಾ ಕಾಸ್ಟಾ, ಅದನ್ನ ಯೋಚನೆ ಮಾಡಬೇಕಾಗುತ್ತೆ. ನಾನು 10 ವರ್ಷದಿಂದ 10 ಲಕ್ಷ ರೂಪಾಯಿ ಪ್ರಾಪರ್ಟಿ ತಗೊಂಡು ಇವತ್ತು ಅದು 1 ಕೋಟಿ ಆಗಿದ್ರೆ ನಾನು 90 ಲಕ್ಷ ಸಂಪಾದನೆ ಮಾಡಿದ್ದೀನಿ ಅಂತಲ್ಲ, ಅದು ಅಪ್ರಿಸಿಯೇಷನ್ ಅಂತ ಕೇಳ್ಪಡುತ್ತೆ. ನಿಜ, ಅದು ಅಪ್ರಿಸಿಯೇಷನ್. ಅದನ್ನ ಮಾರಾಟ ಮಾಡಿದಾಗ ಕ್ಯಾಪಿಟಲ್ ಗೇನ್ಸ್ ಅಟ್ರಾಕ್ಟ್ ಆಗುತ್ತೆ, ಅದು ಬೇರೆ ವಿಷಯ. ನಾವು ಈ ಸರ್ಚ್ ಆದ್ಮೇಲೆ ಈ 251 crores ಎಷ್ಟಾಗಿದೆ, 500 ಆಗಿದೆಯಾ, 1000 ಆಗಿದೆಯಾ, 800 ಆಗಿದೆಯಾ, 900 ಆಗಿದೆಯಾ, 1000 ಮೇಲಾಗಿದೆಯಾ, ಅದಕ್ಕೆ ಅವ್ರು ಏನು ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. ಓಕೆ, ಈಗ 98ರಲ್ಲಿ ಒಂದು ಜಾಗ 58 ಲಕ್ಷದಲ್ಲಿ ಬೇರೆ ಬೇರೆ ವಿವರಣೆಯನ್ನ ಕೊಡ್ತಾರೆ. ಅಂದ್ರೆ ಕೂಡು ಕುಟುಂಬದ್ದು, ಅವಿಭಕ್ತ ಕುಟುಂಬದ್ದು ಕೊಡ್ತಾರೆ. ಅದಾದ್ಮೇಲೆ 2005ರಲ್ಲಿ ಅವರು ಸ್ವಂತವಾಗಿ ಬೇರೆಯಾಗಿ, ಅಂದ್ರೆ ಅವರ ಕುಟುಂಬವನ್ನ DK ಶಿವಕುಮಾರ್ ಸೇರಿದಂತೆ ಉಷಾ ಶಿವಕುಮಾರ್ ಇರ್ಬೋದು, ಅವರು ಪ್ರತ್ಯೇಕವಾಗಿ ರಿಟರ್ನ್ಸ್ ಅಥವಾ ಪ್ರತ್ಯೇಕವಾದಂತಹ ಆಸ್ತಿ ವಿವರನ ಬರೀ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಅದ್ರಲ್ಲಿ ನೋಡಿದ್ರೆ ಕನಕಪುರದಲ್ಲಿ, ಕೋಡಿಹಳ್ಳಿ ಇದರಲ್ಲಿ ಸುಮಾರು 1.21 ಎಕರೆ, ಆಮೇಲೆ ಮತ್ತೊಂದು ಭಾಗದಲ್ಲಿ 11 ಗುಂಟೆ, KR ಪುರಂನ ಬೆನ್ನಿಗಾನಹಳ್ಳಿ 4 ಎಕರೆ, ಈ ತರ ಸಂಪೂರ್ಣ ವಿವರವನ್ನ, ಜೊತೆಗೆ ಅವ್ರು ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಮಾಡಿದ್ದಾರೆ, ಡೆಲ್ಲಿಲಿ ಕೃಷ್ಣನಗರ್ 300 ಚದರ ಗಜ ಇರುವಂತಹ ನಿವೇಶನವನ್ನು ತಗೋತಾರೆ. ಐಕಾನ್ ಪ್ರಾಜೆಕ್ಟ್ ನಲ್ಲಿ 25.20 ಲಕ್ಷ ಹೂಡಿಕೆಯನ್ನ ಮಾಡ್ತಾರೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳು ಮಾಡ್ತಾರೆ. ಈಗ ಮಧ್ಯಂತರದಲ್ಲಿ ಅಂದ್ರೆ 98ರಲ್ಲಿ ಅದು ಕ್ಯಾಪಿಟಲ್ ಅಲ್ಲಿಂದ ಆರಂಭ ಅಂತ ತಗೊಂಡ್ರೆ 2005ರಲ್ಲಿ ಹೊಸದಾಗಿ ತೋರಿಸಿದ್ದಾರೆ. ಅದನ್ನ ಯಾವ ರೀತಿ ನೀವು ಕೌಂಟ್ ಮಾಡ್ತೀರಿ ಹಾಗಾದ್ರೆ? ಎಕ್ಸಾಕ್ಟ್ಲಿ, ಅದು ಎಲ್ಲಿಂದ ಬಂತು ಅಂತ ತೋರಿಸಬೇಕಾಗುತ್ತೆ. ಅದೇ ಸರ್, ಈಗ ಏನಾಗುತ್ತೆ, 2005 ಮತ್ತೆ 1998 ಡಿಫರೆನ್ಸ್, ಅದ್ರದ್ದು ಎಷ್ಟು ಡಿಫರೆನ್ಸ್ ಬಂತು, ಅದಕ್ಕೆ ಸೋರ್ಸಸ್ ಎಲ್ಲಿಂದ ಬಂತು, ಅದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಸುಮ್ಮನೆ ಇದ್ದಾರೆ. ಇಲ್ಲಾಂದಿದ್ರೆ ಏನಾಗ್ತಾ ಇತ್ತು, ಇನ್ಕಮ್ ಎಸ್ಕೇಪಿಂಗ್ ಅಸೆಸ್ಮೆಂಟ್ ಅಂತ ಸೆಕ್ಷನ್ 147 ರೆಡ್ ವಿತ್ 148, ಅದನ್ನ ಅವ್ರ ಮೇಲೆ ಚಾರ್ಜ್ ಮಾಡಬಹುದಾಗಿತ್ತು ಆವಾಗಲೇ. ದಿಸ್ ಇಸ್ ನಾಟ್ ದ ಫಸ್ಟ್ ರೈಡ್ ಆನ್ ಶಿವಕುಮಾರ್, ದಿಸ್ ಇಸ್ ದ ಸೆಕೆಂಡ್ ಆರ್ ಥರ್ಡ್ ರೈಡ್ ಇಫ್ ಐ ಆಮ್ ನಾಟ್ ರಾಂಗ್. ಸೊ ಮೈ ಪಾಯಿಂಟ್ ಇಸ್ ಸಿಂಪಲ್, ಅದು ಟ್ರ್ಯಾಕ್ ಹಿಂಗ್ ಹೋಗಿದೆ,
ಅವ್ರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಂದೇ 56 ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ 1998 ಅಲ್ಲಿ. ಅವಾಗ ದೇವನಹಳ್ಳಿಯಲ್ಲಿ ಹೋಗಿ 56 ಎಕರೆ ತಗೋತೀನಿ, 1 ಲಕ್ಷ 1 ಎಕರೆ. ಅವಾಗ ಇವತ್ತು ಎಷ್ಟಾಗಿರುತ್ತೆ ಅದು? ನಾನು ಅಕಸ್ಮಾತ್ 56 ಎಕರೆ ನಾನು ಸೇಲ್ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟಾಗಿರಬಹುದು? ಮ್ಯಾಕ್ಸಿಮಮ್ ಅದು ಅಮೌಂಟ್ 560 crores ಆಗಿರ್ಬೋದು, ಒಂದೊಂದು ಎಕರೆನೂ ಅಷ್ಟು ದುಡ್ಡು ಅಂತಿಲ್ಲ. ಸೊ ಈಗ ಮಾರ್ಕೆಟ್ ಆಗಿರುವಂತದ್ದು ಕ್ಯಾಪಿಟಲ್ ಗೇನ್ಸ್ ಬರಲ್ಲ. ಆದ್ರೆ ಇರುವಂತ ಪ್ರಶ್ನೆ ಇಲ್ಲಿ ಬೇರೆ ಬೇರೆ ಕಂಪನಿಗಳು ಶುರುವಾಗುತ್ತೆ, ಬೇರೆ ಬೇರೆ ಕಂಪನಿಗಳು ಡೈರೆಕ್ಟರ್ ಆಗ್ತಾರೆ, ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಗಳು ಶುರುವಾಗುತ್ತೆ. ಅದನ್ನ ಬರೀ ಸಾಲ ಅಂತಾನೆ ತೋರ್ಸಕ್ಕಾಗತ್ತೆ ಸರ್? ಈಗ ಇದನ್ನೇ ಈಗ ಅಲ್ಲಿ ಆರಂಭದಲ್ಲಿ ಬರೀ ಅವಿಭಕ್ತ ಕುಟುಂಬ ಅಂತ ತೋರ್ಸಾರ. ಅದ್ರಲ್ಲೂ ಕೂಡ ಅಂದ್ರೆ 98ರಲ್ಲಿ ಏನ್ ಹೇಳ್ತಾರೆ ಅವರು, ಒಂದು ಇನ್ಫ್ಯಾಕ್ಟ್ 94 96 ಏನೋ ಲೋಕಾಯುಕ್ತಕ್ಕೆ ಬರ್ದಂತ ಸಂದರ್ಭ ಅವಿಭಕ್ತ ಕುಟುಂಬದ ವಿವರವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲೂ ಕೂಡ ಮೂಲ ಹೇಳಲ್ಲ, ಅಲ್ಲೆಲ್ಲೂ ಕೂಡ ಅಂದ್ರೆ ಅವರು ವೈಯಕ್ತಿಕವಾಗಿ ಕೊಡಲ್ಲ. ಬಟ್ 2005-6ರಲ್ಲಿ ಅವರು ವೈಯಕ್ತಿಕವಾಗಿ ಕೊಡ್ತಾರೆ. ಸಾಕಷ್ಟು ಕಡೆ ನಿವೇಶವನ್ನ ಖರೀದಿ ಮಾಡ್ತಾರೆ, ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹೌಸಿಂಗ್ ಬೋರ್ಡ್ ಅಲ್ಲಿ ನಿವೇಶನ ಸಿಗುತ್ತೆ, ಜೊತೆಗೆ ಪ್ರಾಜೆಕ್ಟ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಆದಾಯ ಹೇಗೆ ಬರುತ್ತೆ, ಹೇಗೆ ತೋರಿಸಬೇಕಾಗತ್ತೆ ಇದನ್ನ? ಸರ್, ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಮ್ಮಲ್ಲಿ ಅಕೌಂಟಿಂಗ್ ಅಲ್ಲಿ 2 ಟರ್ಮ್ಸ್: ಸೋರ್ಸ್ ಆಫ್ ಫಂಡ್ಸ್, ಅಪ್ಲಿಕೇಶನ್ ಆಫ್ ಫಂಡ್ಸ್. ಸೋರ್ಸ್ ಎಲ್ಲಿಂದ ಬಂತು? ನಂದೇ ದುಡ್ಡ ಅಥವಾ ಸಾಲದ ದುಡ್ಡ? ಆ ದುಡ್ಡನ್ನ ನಾನು ಏನ್ ಮಾಡಿದೆ? ಆಸ್ತಿ ತಗೊಂಡ, ಗೋಲ್ಡ್ ತಗೊಂಡ, ಅಥವಾ ಇನ್ನೊಬ್ರಿಗೆ ಸಾಲ ಕೊಟ್ಟನ? ಅದು ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅವರು ಫುಲ್ ಜಾತಕನೇ ಬಂದ್ಬಿಡುತ್ತೆ. ಅವ್ರ ಫೈನಾನ್ಷಿಯಲ್ ಕ್ರೆಡಿಬಿಲಿಟಿ ಏನಿದೆ, ಅವ್ರ ಫೈನಾನ್ಷಿಯಲ್ ಸೌಂಡ್ನೆಸ್ ಏನಿದೆ, ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗೊತ್ತಾಗುತ್ತೆ. ನಾವು 251 crores ಏನ್ ಡಿಕ್ಲೇರ್ ಮಾಡಿದ್ದಾರೆ ಡ್ಯೂರಿಂಗ್ ದ ಎಲೆಕ್ಷನ್ಸ್ ಆಫ್ ವಾಟ್ ಎವರ್ ಇಟ್ ಇಸ್, ಅದು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಲ್ಲಿ ಫೈಲ್ ಆಗೋಗಿದೆ. ಅದಕ್ಕೆ ಸೋರ್ಸಸ್ ಆಫ್ ಫಂಡ್ಸ್, ಅಪ್ಲಿಕೇಶನ್ ಆಫ್ ಫಂಡ್ಸ್, ಅದಕ್ಕೆ ಸಂಬಂಧಪಟ್ಟ ಟ್ಯಾಕ್ಸಸ್ ಕಟ್ ಆಗಿರುತ್ತೆ. ನನ್ನ ಪ್ರಶ್ನೆ, ಈ ಸರ್ಚ್ ಆದ್ಮೇಲೆ ಇನ್ನೆಷ್ಟು ಉದ್ಭವ ಆಗುತ್ತೋ ಅದಕ್ಕೆ ಏನ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅನ್ನೋದೇ ಕುತೂಹಲದ ಮಾತು. 251 ಕೋಟಿ 2016 ಆಲ್ರೆಡಿ ಗಿವನ್, ಇಟ್ಸ್ ಆಲ್ರೆಡಿ ಗಿವನ್. ಸೊ ಅದಕ್ಕೆ ಸೋರ್ಸಸ್ ಇರುತ್ತೆ, ಎಕ್ಸ್ಪ್ಲನೇಷನ್ಸ್ ಕೊಟ್ಟಿರ್ತಾರೆ. ದಟ್ ಈಸ್ ಆಲ್ ರೆಕಾರ್ಡೆಡ್. ಡಿಬೇಟ್ is not about 251 crores. Right, okay. Debate is about how many crores will be unearthed after this raid. ಅದೊಂದು ಪ್ರಶ್ನೆ. ಈಗ 251 ಕೋಟಿ ಘೋಷಣೆ ಮಾಡ್ಕೊಂಡಿದ್ದಾರೆ, ಇದಕ್ಕೆ ರಿಟರ್ನ್ಸ್ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾದಂತ. ಎಕ್ಸಾಕ್ಟ್ಲಿ. ಈಗ 251 crores ಎಲೆಕ್ಷನ್ ಪರ್ಪಸ್ ಗೋಸ್ಕರ ನಾನು ಕೊಟ್ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಲ್ಲಿ ಅದು ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಈಸ್ ಇನ್ ಡೀಪ್ ಟ್ರಬಲ್, ಸಿವಿಯರ್ ಟ್ರಬಲ್. ಇನ್ಕಮ್ ಎಸ್ಕೇಪಿಂಗ್ ಅಸೆಸ್ಮೆಂಟ್ ಬರ್ಬೋದು, ಪೆನಾಲ್ಟೀಸ್ ಬರ್ಬೋದು, ಫೈಲಿಂಗ್ ಫಾಲ್ಸ್ ರಿಟರ್ನ್ಸ್ ಬಿಫೋರ್ ದ ಎಲೆಕ್ಷನ್ ಕಮಿಷನ್, ಅಲ್ಲೂ ತೊಂದರೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್, ದಟ್ ವಿಲ್ ಟೇಕ್ ಕೇರ್. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಬರುತ್ತೆ, ಅಂಡ್ ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಇವಾಗ ಜೊತೆಲಿ ಬೇನಾಮಿ ಟ್ರಾನ್ಸಾಕ್ಷನ್ ಆಕ್ಟ್ ಎಲ್ಲ ಬಂದು ಅಟ್ಯಾಕ್ ಮಾಡುತ್ತೆ. ಕರೆಕ್ಟ್. ದಿಸ್ ಇಸ್ ಆನ್ ದ ಮೈ ಒಪಿನಿಯನ್ಸ್ ಆರ್ ಆನ್ ದಿ ಪ್ರಿಸಂಪ್ಷನ್ ದಟ್ ಅವ್ರು ಏನ್ ಡಿಕ್ಲೇರ್ ಮಾಡಿದಾರೋ ಎಲೆಕ್ಷನ್ ಅವ್ರಿಗೂ ಅದನ್ನೇ ಕೊಟ್ಟಿರ್ತಾರಂತ. ಆನೆಸ್ಟ್ಲಿ ಸ್ಪೀಕಿಂಗ್, ಐ ಥಿಂಕ್ ಈಸ್ ಅ ಸ್ಮಾರ್ಟ್ ಪರ್ಸನ್ ಟು ಮ್ಯಾನೇಜ್ ದಟ್. ಇನ್ ಸೆನ್ಸ್ ಅಲ್ಲಿ ಏನ್ ಡಿಕ್ಲೇರ್ ಮಾಡಿರ್ತಾರೋ ಇಲ್ಲೂ ಅದನ್ನೇ ಕೊಟ್ಟಿರ್ಬೇಕು ಅಂತ ಒಂದು ಸಣ್ಣ ಕಾಮನ್ ಸೆನ್ಸ್ ಇದ್ದೇ ಇರುತ್ತೆ ಅವ್ರಿಗೆ. ಪ್ರಶ್ನೆ, ಈ ಸರ್ಚ್ ಆದ್ಮೇಲೆ ಎಷ್ಟು ಬಂದಿದೆ, ಅದಕ್ಕೆ ಆದಾಯ ಎಲ್ಲಿಂದ ಬಂತು? ಅದು ಆದಾಯ ಮುಂಚೆ ಇದ್ದಿದ್ದ ಆದಾಯದಿಂದ ಇವಾಗ ಬಂತು ಅಂತ ಹೇಳೋದಾದ್ರೆ ಮ್ಯಾಕ್ಸಿಮಮ್ ಆದಾಯ ಇದ್ದಿದ್ದು ಅವ್ರದ್ದು ಆಸ್ತಿ 251 ಕೋಟಿ. ಅದನ್ನೆಲ್ಲ ಮಾರಾಟ ಮಾಡಿ ನಾನು ಇವಾಗ ಒಂದು 3,000 ಕೋಟಿ ಅನರ್ಥ ಆಯ್ತು ಅಂತ ಇಟ್ಕೊಳ್ಳಿ ಈ ರೇಡಲ್ಲಿ. ಆ 3,000 ಕೋಟಿಗೆ -250 crores, 2,750 crores ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಎಲ್ಲಿಂದ ಬಂತು ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಗೇನ್ ಮೈಂಡ್ ಯು, ಈ ಪ್ರಾಪರ್ಟೀಸ್, ಈ ವ್ಯಾಲ್ಯೂಯೇಷನ್ಸ್ ಏನ್ ಮಾಡ್ತಾರೆ 3,000 ಕೋಟಿ, 1,000 ಕೋಟಿ, 500 ಕೋಟಿ, ಇದೆಲ್ಲ ಅದು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಮಾಡ್ತಾ ಇದಾರಾ ಅಥವಾ ಪೇಮೆಂಟ್ ಬೇಸಿಸ್ ಮೇಲೆ ಮಾಡ್ತಾ ಇದಾರಾ? ನಾನು ಪೇ ಮಾಡಿದೀನಿ, ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ಅನ್ಎಕ್ಸ್ಪ್ಲೈನ್ಡ್ ಇನ್ವೆಸ್ಟ್ಮೆಂಟ್ ಅಂತ ಸೆಕ್ಷನ್ 68 ಕಾಲ್ ಆಫ್ ಮಾಡುತ್ತೆ. ಅಲ್ಲಿ ನನಗೆ ಪೆನಾಲ್ಟಿ ಅದೆಲ್ಲ ಬರುತ್ತೆ, ಇನ್ಕಮ್ ಆಫರ್ ಮಾಡಬೇಕು, ಅದೆಲ್ಲ ಪ್ರೊಸೀಜರಲ್. ಪ್ರಶ್ನೆ ಅಲ್ಟಿಮೇಟ್ಲಿ ಬಾಯ್ಲ್ಸ್ ಡೌನ್ ಟು ಎಮೋಷನ್ಸ್ ನ ಸೈಡ್ಗೆ ಇಟ್ಟು ನೋಡೋದಾದ್ರೆ 56,251 ಕೋಟಿ ಆಗಿದೆ. ಅದಕ್ಕೆ ಏನ್ ಟ್ರ್ಯಾಕು? 251 ಕೋಟಿ ಇವಾಗ ಎಷ್ಟು ಅನರ್ಥ ಆಗಿದೆ, ಅದಕ್ಕೆ ಏನ್ ರೀಸನ್ಸ್? ಅವ್ರು ಏನ್ ರೀಸನ್ಸ್ ಕೊಡ್ತಾರೆ? ಸೋರ್ಸಸ್ ಎಲ್ಲಿಂದ ಬಂತು? ಎಲ್ಲಾ ಸಾಲ 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 ಅಂತ ಹೇಳಿದ್ರೆ ಒಂದು ಕಡೆ ಆಸ್ತಿ ಇದೆ, ಒಂದು ಕಡೆ ಸಾಲ ಇದೆ, ನಿನ್ ವರ್ತು 0. ಹೌದು. ಸೊ ಆ ರೀತಿ ಇವಾಗ ಟೆಸ್ಟ್ ಮಾಡಬೇಕಾದ್ರೆ ಯಾರಾದ್ರೂ ಇಫ್ ದೇ ಕಮ್ ಫಾರ್ವರ್ಡ್ ಟೆಲಿಂಗ್ ದಟ್ ಎಸ್ ನಾನು ಸಾಲ ಕೊಟ್ಟಿದ್ದೀನಿ ಇವ್ರಿಗೆ ಅಂದ್ರೆ ದೇ ವಿಲ್ ಬಿ ಇನ್ ಟ್ರಬಲ್. ರೈಟ್. ಈಗ ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ಇದರಲ್ಲಿ ಏನು ತೋರಿಸಿರ್ತಾರೆ, ಒಟ್ಟು ಆಸ್ತಿಯ ವಿವರವನ್ನ ತೋರಿಸಿರ್ತಾರೆ, ಅದರಲ್ಲಿ ಸಾಲವನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ, ಎಷ್ಟು ಬಾಧ್ಯತೆ, ಎಷ್ಟು ಲೈಬಿಲಿಟೀಸ್ ಇದೆ ಅನ್ನೋದನ್ನು ಕೂಡ ತೋರಿಸಿರ್ತಾರೆ. ಅದು ಕೂಡ ಮ್ಯಾಚ್ ಆಗ್ಬೇಕಾಗತ್ತೆ. ಈ ವಿಚಾರದ ಬಗ್ಗೆ ನಿಮ್ ಜೊತೆ ಮಾತಾಡ್ತೀನಿ. ಹಾಗೆ ನಮ್ಮ ಮುಂದಿನ ಹಂತದಲ್ಲಿ ನಮ್ಮ ಕಾನೂನು ವರದಿಗಾರ ರಮೇಶ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. ಶರವೇಗದ ಸಾಹುಕಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನೇಂದ್ರೀಗ ಮತ್ತೊಂದು ಪ್ರಮುಖವಾದಂತ ಪ್ರಶ್ನೆ ಅಂದ್ರೆ, ಈಗ ಕೃಷಿ ಮೂಲದಿಂದ ಕೂಡ ಆದಾಯ ಬಂದಿದೆ ಅಂತ, ಕೃಷಿ ಮೂಲದಿಂದ ಕೋಟಿ ಗಳಿಸಬಹುದು ಅನ್ನೋದು ಒಂದು ಪ್ರಶ್ನೆ. ಈಗಾಗಲೇ ಬೇರೆ ಬೇರೆ ಮೂಲಗಳನ್ನು ತೋರಿಸ್ತೀವಿ, ಆದ್ರೆ ಕೃಷಿ ಮೂಲದಿಂದ ಇಷ್ಟೊಂದು ಭಾರಿ ಪ್ರಮಾಣದ ಆಸ್ತಿ ಗಳಿಕೆ ಸಾಧ್ಯನಾ?
ನಾನು ಕೃಷಿ ಮೂಲದಿಂದ ಬಂದವನೇ, ನಾನು ಕೃಷಿಗ. ಈಗ ನಮಗೇನಿದೆ, ನಾವು ಇದಕ್ಕೆ ಎಕ್ಸಂಪ್ಷನ್ ಇದೆ ಕೃಷಿಗೆ. ಎಕ್ಸಂಪ್ಷನ್ ಅಂದರೆ ಈಗ ನಾನು ಒಂದು 10 ಲಕ್ಷ ನಾನು ಸಂಪಾದನೆ ಮಾಡಿದೆ, ಅದನ್ನು ಡಿಪಾಸಿಟ್ ಮಾಡಿದ್ರೆ ಅದಕ್ಕೆ ಬರೋ ಬಡ್ಡಿ ಇದೆಯಲ್ಲ, ಆ ಬಡ್ಡಿಗೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಹೌದು, ಬಟ್ ಆದಾಯ ಕಟ್ಟೋ ಹಾಗಿಲ್ಲ, ಆದಾಯಕ್ಕೆ ಬೇಕಾಗಿಲ್ಲ, ಬಟ್ ಅದಕ್ಕೆ ಬರೋ ಬಡ್ಡಿಗೆ ನಾನು ದುಡ್ಡು ಕಟ್ಟಬೇಕಾಗ್ತದೆ. ಎಷ್ಟು ಅಲ್ಲಿ ಇರುವುದು 5 ಎಕರೆ ಜಾಗ ಇದೆ, ನಾನು 20 ಲಕ್ಷ ಸಂಪಾದನೆ ಮಾಡ್ತೇನೆ ವರ್ಷಕ್ಕೆ ಅಂತಂದರೆ ನಂಬರ್ ಪ್ರಶ್ನೆ ಆಗ್ತದೆ. ಅಲ್ಲಿ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ, ಆ ಕಾರಣದಿಂದ ನಾನು 20 ಲಕ್ಷ ಬರ್ತದೆ ಅಂತ ಅಲ್ಲಿ ಚಿನ್ನ ಬೆಳೆಸಬೇಕಾಗ್ತದೆ. ಬೇರೆ ಯಾವ್ದು ಬೆಳೆ ಬೆಳೆಯುವಂಥ ಸಂದರ್ಭ ಬರೋದಿಲ್ಲ. ಆ ರೀತಿ ಸಾಕಷ್ಟು ಬಂದಿವೆ. ದುರಾದೃಷ್ಟ ಏನಂದರೆ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಯಾರ್ಯಾರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವ್ರ ಅಧಿಕಾರ ಇದೆ, ಪ್ರಶ್ನೆ ಕೇಳ್ಬೋದು. ದಿಢೀರಂತ ಈ ರೀತಿ ಬಂದ ಕಾರಣದಲ್ಲಿ ಅದನ್ನು ಚೆಕ್ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇಲ್ಲೇ ಏನು, ಯಾಕೆ ಮಾಡೋದಿಲ್ಲ? ಮತ್ತೆ ರಾಜಕೀಯದ ಸಾರಿ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಅಲ್ಲೂ ಕೂಡ ಇವ್ರ ಆದಾಯ ಎಷ್ಟಿದೆ ಮತ್ತೆ ಇವ್ರು ಎಷ್ಟೊಂದು ಪ್ರಾಪರ್ಟಿ ಖರೀದಿ ಮಾಡಿದ್ದಾರೆ. ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ ಮೂಲ ಏನು ಅಂತಂದ್ರೆ ಕೃಷಿ ಆದಾಯ ಮತ್ತು ಸಾಲಗಳು, ಅದು ಏನು ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತಾರೆ. ಸೊ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಹೋಗೋದಿಲ್ವಾ ಅಂತ. ಅದೇ ನೋಡಿ, ಈಗ ಏನಾಗ್ತದೆ, ನಾವು ನೋಡಿದ್ದೇವೆ, ಇದು ಎಲ್ಲರಿಗೂ ತಿಳಿದ, ನ್ಯಾಯಾಲಯಕ್ಕೂ ತಿಳಿದ ವಿಚಾರನೆ. ಯಾಕಂದ್ರೆ ಒಂದು ವ್ಯವಹಾರ ಮಾಡಿದ್ರೆ ಅದ್ರಲ್ಲಿ ಬ್ಲಾಕ್ ಅಂಡ್ ವೈಟ್ ನಡೀತಾ ಇರ್ತದೆ, ಇವಾಗಲೂ ನಡೀತದೆ, ಇಲ್ಲಂತಿಲ್ಲ. 10 ಲಕ್ಷಕ್ಕೆ ನಾನು ಆಸ್ತಿ ತಗೊಂಡ್ರೆ ಅದನ್ನ 10 ಲಕ್ಷ ತೋರಿಸೋದಲ್ಲ, ಅವನಿಗೆ SR ವ್ಯಾಲ್ಯೂ ಅಂತಲ್ಲ ಸರ್, ಆ ವ್ಯಾಲ್ಯೂಗೆ ನಾನು 10 ಲಕ್ಷ ಅಂತ ಫಿಕ್ಸ್ ಮಾಡಿದ್ರೆ ನಾನು 15 ಲಕ್ಷ ಕೊಟ್ಟಿದ್ದೇನೆ, ಇನ್ನು 5 ಲಕ್ಷ ಹಾಗೆ ಕೊಡ್ತೇನೆ ಮಾಡಿ ರಿಜಿಸ್ಟರ್ ಮಾಡೋದು. ಯಾಕಂತ ಹೇಳಿದ್ರೆ ಅಲ್ಲಿ ನಾಳೆ ಅದನ್ನ ಇದಕ್ಕೆ ಹಾಕ್ತಾರೆ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಮುಂದೆ ಹಾಕ್ತಾರೆ, ಪ್ರಶ್ನೆ ಕೇಳ್ತಾರೆ ಹೇಳೋದಕ್ಕೆ. ಆವಾಗ ಅವನು ಅಲ್ಲಿ ಯಾರೋ ಡಿಪಾಸಿಟ್ ಮಾಡಿರ್ತಾನಲ್ಲ, ಕೆಲವೊಮ್ಮೆ ಅವನು 15 ಲಕ್ಷ ತಗೊಂಡೋಗಿ ಡಿಪಾಸಿಟ್ ಮಾಡಿರ್ತಾನೆ. ಅದೇ ಟೈಮಲ್ಲಿ ಲೆಕ್ಕದಲ್ಲಿ ಬಂದಿದ್ದು ಚೆಕ್ ಮೂಲಕ ಎಷ್ಟು 10 ಲಕ್ಷ, ಇನ್ನು 5 ಲಕ್ಷ ಎಕ್ಸ್ಟ್ರಾ ಬಂದಿರ್ತದಲ್ಲ, ಅದು ಅವನಿಗೆ ಬಂದಾಗ ಅವನಿಗೂ ಅದು ಕಮ್ ಆಗಿರ್ತದೆ, ಅವನು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಇವನು ಎಲ್ಲಿಂದ ದುಡ್ಡು ಬಂದು ಅಂದ್ರೆ ಇವನು ಬಾಯಿ ಬಿಡ್ತಾರೆ ಈ ಕಡೆಯಿಂದ. ಯಾಕೆ ಪರೀಕ್ಷೆ ಮಾಡಲ್ಲ? ದುರಾದೃಷ್ಟ. ಈಗಾಗಲೇ ನನ್ನ ಸ್ನೇಹಿತರು ಮಾತಾಡ್ತಿರುವಾಗ ಹೇಳ್ತಾ ಇದ್ದೇನೆ, ಇವರೆಲ್ಲ ಕಾನೂನು ಮಾಡುವಂಥ ವ್ಯಕ್ತಿಗಳು, ಪ್ರತಿನಿಧಿಗಳು, ಕಾನೂನು ಮಾಡುವಂಥ ವ್ಯಕ್ತಿಗಳು. ಇವರು ದರಾದುರಿಯಾಗಿ ತಮಗೆ ಹೇಗೆ ಬೇಕು ಆ ರೀತಿ ಅದನ್ನು ವ್ಯವಸ್ಥೆಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎರಡನೇದು, ಇದರ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಅವರು ಸ್ವಲ್ಪ ನಿಗಾ ಇಡಬೇಕು. ನಾನು ಶಿವಕುಮಾರ್ ಮೇಲೆ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ, ಸಾಕಷ್ಟು ಜನರನ್ನ ನಾವು ನೋಡ್ತಾ ಇದ್ದೇವೆ. ಅವರು ಅಧಿಕಾರ ಬಂದ ತಕ್ಷಣ ಒಂದು ಹಳೆ ಮನೆ ಇದೆ ಒಡೆದಾಕ್ಬಿಡ್ತಾರೆ, ಹೊಸ ಮನೆ ಕಟ್ತಾರೆ, ಇಲ್ಲಿಂದ ದುಡ್ಡು ಬರ್ತದೆ ಅವರಿಗೆ, ಅಷ್ಟು ದುಡ್ಡು. ಅದು ಕೋಟಿ, ಈಗೆಲ್ಲ ಲಕ್ಷದಲ್ಲಿ ಯಾವ ಮನೆಯೂ ಆಗೋದಿಲ್ಲ, ಜಾಗನೂ ಸಿಗೋದಿಲ್ಲ, ಎಲ್ಲ ಕೋಟಿ ಮೇಲೇನೇ ಇವೆ. ನೋಡಿದ್ರೆ ಒಂದು ಪ್ಯಾಲೇಸಿಯಲ್ ಬಿಲ್ಡಿಂಗ್ ಕಟ್ತಾರೆ, ಎಲ್ಲಿಂದ ಬರ್ತದೆ ದುಡ್ಡು? ಅವ್ರು ಬರೋ ಸಂಬಳದಿಂದ ಅದನ್ನು ಕಟ್ಟುವ ಪರಿಸ್ಥಿತಿ ಇದೆಯಾ? ಇವೆಲ್ಲ ಗಣನೆಗೆ ತಗೊಳ್ಬೇಕಾಗ್ತದೆ. ಇದು ವರ್ಷಾನುಗಟ್ಟಲೆ ನಡೀತಾ ಇದೆ, ಅದು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಇದು ಬರೀ ನಮ್ಮ MLAಗಳು ಮಾತ್ರ ಅಲ್ಲ, MP ಗಳು ಇದೇ ಗತಿ ಇದೆ, ನಾವು ನೋಡ್ತಾ ಇದ್ದೇವೆ. ಬಹಳಷ್ಟು ಜನ ಪೊಲಿಟಿಷಿಯನ್ಸ್ ಈ ರೀತಿ ಕುಬೇರ ಅಂದ್ರೆ ಕೃಷಿ ಆದಾಯದಿಂದಾನೇ ನಮಗೆ ಕೋಟ್ಯಾಂತರ ಆದಾಯ ಇದೆ ಅನ್ನೋಂತ ತೋರಿಸ್ಕೊಳ್ತಾರೆ ಬಹಳಷ್ಟು ಜನ ಪೊಲಿಟಿಷಿಯನ್ಸ್. ಏನ್ ಕಾರಣ ಇದಕ್ಕೆ ಅಂತಾನೆ ಅರ್ಥ ಆಗೋದಿಲ್ಲ. ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಒಂದ್ ಕಡೆ ನಮ್ಗೆ ಆದಾಯ ಬರ್ತಾ ಇಲ್ಲ ಅಂತ ಹೇಳಿ, ಇನ್ನೊಂದ್ ಕಡೆ ಇವ್ರು ಮಾತ್ರ ಹೇಗೆ ಲಾಭ. ನಾನು ಈಗಾಗಲೇ ನಿಮ್ಗೆ ಹೇಳಿದಾಗೆ ಕೃಷಿಗೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ ಅಂತೇಳಿ ಇದೆ, ಅಗ್ರಿಕಲ್ಚರಲ್ ಟ್ಯಾಕ್ಸ್ ಎಕ್ಸಂಪ್ಷನ್. ಅಲ್ಲಿ ಅದನ್ನ ಲೆಕ್ಕನೂ ಕೊಡೋ ಹಾಗಿಲ್ಲ ಅಲ್ಲ, ಕೃಷಿ ಬೇಕಾಗಿಲ್ಲ. ಅಂದ್ರೆ ಆ ರೀತಿಯಿಂದ ಡಿಟೇಲ್ ಲೆಕ್ಕ ಅಂತಲ್ಲ. ಅವರು ನಾನು ಉದಾಹರಣೆ, ನಾನು ಕಾಫಿ ಬೆಳೆಸ್ತಾ ಇದ್ದೇನೆ, ಎಷ್ಟು ಲಾರಿ ಇದನ್ನ ಗೋಣಿ ನನಗೆ ಚೀಲ ಕಾಫಿ ಬಂದಿದೆ ಅಂತ ಲೆಕ್ಕ ನಾನು ಕೊಡ್ತೇನೆ. ನನಗೆ ಬಂದಿದ್ದು 15, ನಾನು 150 ಬರಿತೇನೆ. ಅಲ್ಲಿ ಆ ಏಕರಲ್ಲಿ ಅಷ್ಟು ಬರೋಕ್ಕೆ ಸಾಧ್ಯತೆನೇ ಇಲ್ಲ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿದೆ, ದೇರ್ ಇಸ್ ಸಮ್ ರೀಸನಬಲ್ನೆಸ್ ಇನ್ ಕ್ಯಾಲ್ಕುಲೇಷನ್ ಆಫ್ ಏಕರೇಜ್. ಪರ್ ಏಕರ್ ಎಷ್ಟು ಆದಾಯ ತಗೋಬಹುದು. ಇವಾಗ ನಾನೊಂದು 10 ಎಕರೆ ಇತ್ತು ಅಂತ ಇಟ್ಕೊಳ್ಳಿ, ಮಾವು ಬೆಳೀತಾ ಇದೀನಿ, ಮ್ಯಾಕ್ಸಿಮಮ್ ಅವ್ರು ನಮಗೆ ಕ್ರೆಡಿಟ್ ಕೊಡೋದು 2 ಲಕ್ಷ ರೂಪಾಯಿ ಪರ್ ಎಕರೆ ಮ್ಯಾಕ್ಸಿಮಮ್. ಅಂದ್ರೆ ನೀವು ಆದಾಯ ನಿಮ್ಮ ಮಾವು ಬೆಳೆಸಿ ಸೇಲ್ ಮಾಡಿ ನಿಮ್ಮ ಕೈಗೆ ಉಳಿಯುವಂಥದ್ದು ಪರ್ ಏಕರು 1 ರಿಂದ 2 ಲಕ್ಷ, ಡಿಪೆಂಡಿಂಗ್ ಅಗೇನ್ ಆನ್ ವಾಟ್ ಟೈಪ್ ಆಫ್ ಮ್ಯಾಂಗೋ. ಒಳ್ಳೆ ಕಾಸ್ಟ್ಲಿ ಮ್ಯಾಂಗೋ ಆದ್ರೆ ಎಷ್ಟು ಬರ್ಬೋದು, ತೋತಾಪುರಿ ಆದ್ರೆ ಎಷ್ಟು ಬರ್ಬೋದು, ಅದೆಲ್ಲ ಕ್ಯಾಲ್ಕುಲೇಷನ್ ನಡೆಯುತ್ತೆ. ರೀಸನಬಲ್ನೆಸ್ ವಿಲ್ ಬಿ 1 to 2 lakh rupees ಪರ್ ಏಕರ್. ನನ್ನ ಹತ್ರ 100 ಎಕರೆ ಇತ್ತು ಅಂದ್ರೆ 1 ಕೋಟಿ ನಾನು ಈಸಿಯಾಗಿ ಡಿಕ್ಲೇರ್ ಮಾಡಬಹುದು. ಅಲ್ಲಿ ಬಂದಿತ್ತೋ ಬಂದಿಲ್ವೋ ಸೆಕೆಂಡ್ರಿ. ಈಗ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತಾನು ಹೇಳ್ತಾರೆ, ಅಂದ್ರೆ ಎರಡೂ ಕೂಡ ಒಂದ್ ರೀತಿ ಸರ್ಟೆನಿಟಿ ಇಲ್ಲ. ಒಂದು ಕೃಷಿ ಆದಾಯ, ಇನ್ನೊಂದು ಅನ್ಸೆಕ್ಯೂರ್ಡ್ ಲೋನ್. ಸರ್, ಅನ್ಸೆಕ್ಯೂರ್ಡ್ ಲೋನ್ ಏನಾಗುತ್ತೆ, ನಾನು ಏನು ಸೆಕ್ಯೂರಿಟಿ ಕೊಟ್ಟಿಲ್ಲ, ಆದ್ರೆ ನಾನು ಲೋನ್ ನನ್ನ ಫೇಸ್ ವ್ಯಾಲ್ಯೂ ಮೇಲೆ ದುಡ್ಡು ಕೊಟ್ಟಿದ್ದೆ. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಮ್ಯಾಕ್ಸಿಮಮ್ ಏನ್ ಕೇಳಬಹುದು, ಹೌದೇನಪ್ಪಾ ನೀನ್ ದುಡ್ಡು ಇಸ್ಕೊಂಡಿದ್ಯಾ, ಯಾರ ಹತ್ರ ಇಸ್ಕೊಂಡಿದ್ಯಾ, ರಮೇಶ್ ಅವ್ರ ಹತ್ರ ಇಸ್ಕೊಂಡಿ, ರಮೇಶ್ ಹತ್ರದಿಂದ ಒಂದು ಕನ್ಫರ್ಮೇಶನ್ ತಗೊಂಬಾ, ಕನ್ಫರ್ಮೇಶನ್ ಕೊಡ್ತಾರೆ. ರಮೇಶ್ ಯಾವಾಗ ಕನ್ಫರ್ಮೇಶನ್ ಕೊಡ್ತಾರೆ ಅಂದ್ರೆ ಅದು ರಮೇಶ್ ವೈಟ್ ಮನಿ ಆಗಿರ್ಬೇಕು, ಅದು ಆಫ್ಟರ್ ಟ್ಯಾಕ್ಸ್ ಮನಿ ಆಗಿರ್ಬೇಕು. ಇಲ್ಲಾಂದ್ರೆ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ, ರಮೇಶ್ ಅವರೇ ನಿಮಗೆ ಹೆಂಗ್ ಬಂತು ದುಡ್ಡು ಅಂತ ಕೇಳಿದ್ರು. ಮೊನ್ನೆ ಸಾಹೇಬ್ರು ಒಂದ್ ಮಾತು ಹೇಳಿದ್ರು,
ಅಲ್ಲಿ ಇದ್ರಲ್ಲಿ ಕೂತಿದ್ದಾಗ ತುಂಬಾ ಚೆನ್ನಾಗಿತ್ತು ಮಾತು. ಒಬ್ಬ ಶ್ರಾದ್ದ ಮಾಡಕ್ ಬರ್ತಾರೆ, ಒಬ್ಬ ತಂದೆ ಸತ್ತೋಗಿರ್ತಾರೆ. ಏನಪ್ಪಾ ನಿಂದು ತಂದೆ ಸತ್ತೋಗಿದೆಯಲ್ಲ ಶ್ರಾದ್ದ ಮಾಡು. ಇಲ್ಲ ನಮ್ಮ ತಂದೆ ಬದುಕಿದ್ದಾರೆ ಅಂತ ಹೇಳ್ತಾನೆ. ಇಲ್ಲ ತಂದೆ ತೋರ್ಸು, ಇಲ್ಲ ಶ್ರಾದ್ದ ಮಾಡು. ಇಲ್ಲ ನಾನು ತಂದೆ ತೋರಿಸ್ತೀನಿ ಅಂತೇಳಿ ಒಬ್ಬನ್ನ ಕರ್ಕೊಂಬರ್ತಾನೆ. ಆ ತಂದೆನ ತೋರಿಸ್ತಾನೆ. ನೀನ್ ಯಾರಪ್ಪ, ನಿಮ್ ತಂದೆ ಎಲ್ಲಿ ಅಂತ ಕೇಳ್ತಾನೆ. ನಿಮ್ ತಂದೆ ಬದುಕಿದಾರ ಸತ್ತಿದಾರ? ಬದುಕಿದ್ರೆ ತೋರ್ಸು, ಇಲ್ಲ ಶ್ರಾದ್ದ ಮಾಡು. ಹಿಂಗೆ ನಡೆಯುತ್ತೆ, ಇದು ವಿಶಿಯಸ್ ಸರ್ಕಲ್. ಸೊ ಇಟ್ ವಿಲ್ ಹ್ಯಾವ್ ಅ ಚೈನ್ ಲಿಂಕ್. ಓಕೆ, ಈಗ ಕೃಷಿ ಆದಾಯ ಅಂತ ಅವ್ರು ಒಂದ್ಸಲ ಡಿಕ್ಲೇರ್ ಮಾಡಿದ್ಮೇಲೆ ಅದನ್ನ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಪರಿಶೀಲನೆ ಮಾಡೋ. ಈಗ 120 ಎಕರೆ ಅವ್ರ ಪಿತ್ರಾರ್ಜಿತ ಆಸ್ತಿ ಇದೆ, ಸೊ ಅದ್ರಲ್ಲಿ ಬಂದಿರೋ ಇನ್ಕಮ್ ಅನ್ನು ನಾವು ಖರೀದಿ ಮಾಡಿದ್ವಿ ಅಂತ ಹೇಳಿದ್ರೆ ಸಾಕ, ಅಥವಾ ಅದನ್ನ ಪರಿಶೀಲನೆ ಮಾಡಲೇಬೇಕು? ಮಾಡ್ತಾರೆ. ಅದು ಜಸ್ಟ್ ಸೆಲ್ಫ್ ಡಿಕ್ಲರೇಷನ್ ಅಲ್ಲ. ನನ್ನ ಹತ್ರ 120 ಎಕರೆ ಇತ್ತು, ಪರ್ ಎಕರ್ 1 ಲಕ್ಷನೋ 2 ಲಕ್ಷನೋ 240 ಲಕ್ಷ ಬಂತು ಅಂದ್ರೆ 2.4 crores ಬಂತು, ಅದೇ ನನಗೆ ಇದು ಆದಾಯ ಅಂತ ಹೇಳಿದ ತಕ್ಷಣ ಏನ್ ಕಿವಿಯಲ್ಲಿ ಹೂವು ಇಟ್ಟಂಗಲ್ಲ. ಅದು ಅದಕ್ಕೂ ಒಂದು ರೀಸನಬಲ್ನೆಸ್ ಅವ್ರದೇ ಆದ ಇನ್ವೆಸ್ಟಿಗೇಷನ್ ಸ್ಟೈಲ್ ಅಲ್ಲಿ ಹೋಗ್ತಾರೆ. ಇಟ್ ವಿಲ್ ಕಮ್ ಔಟ್ ಸರ್, ಇಟ್ ಇಸ್ ನಾಟ್ ಸೋ ಈಸಿ. ಓಕೆ, ಈಗ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಹೆಚ್ಚಿಗೆ ಹಣ ಸಿಕ್ತು ಅಥವಾ ಹೆಚ್ಚಿಗೆ ಸಂಪತ್ತು ಸಿಕ್ತು ಅಂದ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಕೇಸ್ ಅಡಿಯಲ್ಲಿ, ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಬಹುದಾ? ಅದು ಹೀಗಾಗ್ತದೆ ನೋಡಿ. ಈಗ ಹಣ ನನ್ನ ಮನೆಯಲ್ಲಿ ಕೆಲವು 1 ಕೋಟಿ ಮನೆಯಲ್ಲಿ ದುಡ್ಡಿದೆ, ನೇರವಾಗಿ ನನ್ನ ದುಡ್ಡಿದ್ದೇನೆ, ಯಾವುದೋ ಆಸೆ ತಗೊಳಕ್ಕೆ ಇಟ್ಟಿದ್ದೇನೆ ಅಂತ ಹೇಳಿ ಅದ್ರ ಬಗ್ಗೆ ಏನು ಬರೋದಿಲ್ಲ. ಈಗ ಅದಕ್ಕೆ ಲಿಂಕ್ ಬೇಕು, ಅದಕ್ಕೆ ಕರೆಸ್ಪಾಂಡೆನ್ಸ್. ಈ ದುಡ್ಡು ಎಲ್ಲಿಂದ ಬಂತು ಅಂತ ಅದು ಬರೋದು. ನಮ್ಮ ಇನ್ವೆಸ್ಟಿಗೇಷನ್ ಏನಾಗ್ತದೆ, 2 ಇನ್ವೆಸ್ಟಿಗೇಷನ್ ಇದೆ. ಇಲ್ಲ ಲೋಕಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅಂಡ್ CBI ಇನ್ವೆಸ್ಟಿಗೇಷನ್, 2 ಬೇರೆ ಬೇರೆ ಒಂದೇ ಏಜೆನ್ಸೀಸು. ಅವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಮೆಟೀರಿಯಲ್ನೆಲ್ಲ ಕಲೆಕ್ಟ್ ಮಾಡ್ತಾರೆ CBIನವರು, ಮತ್ತೆ ಅವ್ರ ಮೇಲೆ ಕೈ ಹಾಕ್ಲಿಕ್ಕೆ ಹೋಗ್ತಾರೆ. ಇವ್ರು ನಮ್ಮವ್ರು ಹಂಗೆ ಮಾಡಲ್ಲ. ಇವನ್ ಕರ್ಕೊಂಡು ಬಂದ್ಬಿಟ್ರು ನೇರವಾಗಿ ಪ್ರಶ್ನೆ ಕಿರುಕುಳ ಏನೆಲ್ಲ ಮಾಡ್ಬೇಕು ಎಲ್ಲ ಕೊಟ್ಬಿಟ್ಟು ಅವನ ಹೇಳಿಕೆಯನ್ನು ತಗೊಂಡೇ ಮಾಡ್ತಾನೆ. ಅವ್ನು ಮಿಸ್ಗೈಡ್ ಮಾಡಿದ್ರೆ ಅದು ಮಿಸ್ಗೈಡ್ ಹಂಗೆ ಹೋಗ್ತಾ ಇರ್ತದೆ. ಗೈಡಲ್ಲಿ ಇರಬೇಕಾಗ್ತದೆ, ಅದಕ್ಕೆ ಅದು ಕನೆಕ್ಷನ್ ಸಿಗ್ಬೇಕಾಗ್ತದೆ. ಈ ದುಡ್ಡು ಮಾಡಿದರೆ ಅವನ ಅಧಿಕಾರದಲ್ಲಿದ್ದಾಗ ಯಾರಿಗಂದ್ರೆ ಲಂಚ ತಗೊಂಡಿರ್ಬೇಕು. ಲಂಚ ತಗೊಂಡಿದ್ದ ಮಾತ್ರ ಅದು ಪ್ರಿವೆನ್ಷನ್ ಕರಪ್ಷನ್ ಆಕ್ಟ್ ಒಳಗಡೆ ಬರ್ತದೆ ಹೊರತು ಅದಕ್ಕೇನು ಪ್ರೂಫ್ ಏನು ಬೇಕಾಗಿಲ್ಲ, ಇನ್ಫರೆನ್ಸ್ ಮಾಡಬಹುದು. ಪೆಕ್ಯುನರಿ ಬೆನಿಫಿಟ್ಸ್ ಇಂದ ಈ ರೀತಿಯ ದುಡ್ಡು ಮಾಡ್ಕೊಂಡಿದ್ದೆ. ಯಾಕಂದ್ರೆ ಇದು ಗವರ್ಮೆಂಟ್ ಸರ್ವೆಂಟ್. ಆ ಗವರ್ಮೆಂಟ್ ಸರ್ವೆಂಟ್ ಇರೋದ್ರಿಂದ ಅವನು ಎಲ್ಲಿಂದ ಬಂತು ಅಂತ ಹೇಳೋ ಕಾರಣದಿಂದ ಬೇರೆ ಅದಕ್ಕೆ ಏನಾದ್ರು ಕನೆಕ್ಷನ್ ಸಿಕ್ಕಿದ್ರೆ ಮತ್ತೆ ಕನೆಕ್ಟ್ ಮಾಡ್ಬಿಟ್ಟು ಅದ್ರ ಮೇಲೆ ಚಾರ್ಜ್ ಅದನ್ನ ಪ್ರಾಸಿಕ್ಯೂಟ್ ಮಾಡ್ಬೋದು. ಈಗ ಕೆಲವೊಂದು ಕಂಪ್ನಿಗಳು ಇವರಿಗೆ ಬಹಳಷ್ಟು ಲೋನ್ಗಳನ್ನ ಕೊಟ್ಟಿವೆ ಅಂತ ಇದೆ. ಅದರಲ್ಲೂ ಕೆಲವೊಂದು ಈ ಮೈನಿಂಗ್ ಕಂಪ್ನಿಗಳು, ಈ ಥರದ ಕಂಪ್ನಿಗಳು. ಸೊ ಇಂಥ ವಿಚಾರಗಳು ಬಂದಾಗ ಇದನ್ನ ಸೋಮೋಟ ಇಡಿ ಅವರು, ಯಾಕಂದ್ರೆ ಮೈನಿಂಗ್ ಕಂಪ್ನಿಯವರು ಇವ್ರಿಗೆ ಯಾಕೆ ಕೊಡ್ತಾರೆ? ಈಸ್ ಎ ಪಬ್ಲಿಕ್ ಸರ್ವೆಂಟ್, ಈಸ್ ನಾಟ್ ಅಂದ್ರೆ ಮಾಮೂಲಿ ಒಬ್ಬ ಬಿಸ್ನೆಸ್ ಮನ್ ಅಂದ್ರೆ ಈ ಕ್ಯಾನ್, ಬಟ್ ಈತ ಒಬ್ಬ ಪಬ್ಲಿಕ್ ಸರ್ವೆಂಟ್, ಅವ್ನಿಗೆ ಒಬ್ಬ ಪ್ರೊಪ್ರೈಟಿ ಇರುತ್ತೆ. ಮತ್ತೆ ಯಾವುದೇ ಬೆನಿಫಿಟ್ ಇಲ್ದೇನೆ ಯಾವ್ದಾದ್ರು ಕಂಪ್ನಿಗಳು ಈ ರೀತಿ ಸಾಲ ಕೊಡಕ್ ಸಾಧ್ಯನಾ ಅನ್ನೋ ಆಂಗಲ್ ಅಲ್ಲೂ ತನಿಖೆ ನಡೀತಾ? ಹೌದು ನೋಡಿ, ಇದು ಹೀಗಾಗ್ತದೆ. ಒಂದು ಇವನಿಗೆ ಈಗ ನೀವು ಹೇಳಿದ್ರಿ, ಇವನು ಇನ್ಕಮ್ ಟ್ಯಾಕ್ಸ್ ನಾನು ತೋರಿಸಿರ್ಬೇಕು, ಅವನು ನಾನು ಇಂತಲ್ಲಿ ದುಡ್ಡು ಬಂದಿದೆ ಅಂತ ಒಂದು ತೋರಿಸ್ಬೇಕು. ಎರಡನೇದು ಅವರಿಗೆ ಯಾರು ದುಡ್ಡು ಕೊಟ್ಟಿರ್ತಾರೆ ಅವರು ತೋರಿಸಬೇಕಾಗ್ತದೆ, ಇಂಥವ್ರಿಗೆ ನಾವು ದುಡ್ಡು ಕೊಟ್ಟಿದ್ದಾನೆ ಅಂತ. ಕಂಪನಿಯಲ್ಲಿ ಬಂದ್ರೆ ಬ್ಲಾಕ್ ಅಂಡ್ ವೈಟ್ ಅದು ಇರಲೇಬೇಕಾಗ್ತದೆ. ಎಲ್ಲರೂ ಕೊಡದೆ ಮಾಡಿದರೆ ಅದು ಪೆಕ್ಯುನರಿ ಬೆನಿಫಿಟ್ಗೆ ದಾರಿ ಬರ್ತದೆ. ಈಗಾಗಲೇ ಹೇಳಿದ್ನಲ್ಲ, ಲಂಚದ ದಾರಿಗೆ ಬರ್ತದೆ. ಯಾಕಂದ್ರೆ ಅವರಿಗೆ ಏನೋ ಬೆನಿಫಿಟ್ ಬೇಕಾಗ್ತದೆ, ಅದಕ್ಕಾಗಿ ಅವರು ದುಡ್ಡು ಕೊಟ್ಟಿದ್ದಾರೆ, ಅದನ್ನು ಮರೆಮಚ್ಚಿದ್ದಾರೆ ಅಂತೇಳಿ ವಿಚಾರಕ್ಕೆ ಬರ್ತದೆ. ಅದು ಮಾಡಿದ್ರೆ ಪ್ರಾಸಿಕ್ಯೂಟ್ ಮಾಡ್ಬೋದು. ಅದನ್ನು ಸ್ನೇಹಿತರು ಏನೋ ಹೇಳಕ್ಕೆ ಇಷ್ಟಪಡ್ತಾರೆ. ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ. ಈಗ ಮೈನಿಂಗ್ ಕಂಪನಿ ಇವ್ರಿಗೆ ಯಾಕೆ ದುಡ್ಡು ಕೊಡಬೇಕು? ಅವ್ರಿಗೆ ಏನು ಸಂಬಂಧ? ಈಸ್ ಅ ಪಬ್ಲಿಕ್ ಸರ್ವೆಂಟ್, ಫೈನ್. ದುಡ್ಡು ಕೊಟ್ಟಾಗಿದೆ, ಇವರು ಕನ್ಫರ್ಮೇಶನ್ ಕೊಡ್ತಾರೆ, ನಾನು ದುಡ್ಡು ಇಸ್ಕೊಂಡಿದ್ದೀನಿ ಅಂತ. ಅವರು ಕನ್ಫರ್ಮೇಶನ್ ಕೊಡ್ತಾರೆ, ದುಡ್ಡು ಕೊಟ್ಟಿದ್ದೀನಿ ಅಂತ. ದೇರ್ ಸಮಥಿಂಗ್ ಕಾಲ್ಡ್ ಕಲರಬಲ್ ಡಿವೈಸ್. ಎನಿ ಟ್ರಾನ್ಸಾಕ್ಷನ್, ಮೆಕ್ಡಾವಲ್ ಕೇಸ್ ಅಂತಿದೆ, ತುಂಬಾ ಪಾಪ್ಯುಲರ್ ಕೇಸು. ನಾನು ಸಿಗಾಕೊಳ್ಳೋದಿಕ್ಕೆ ಏನೇನು ಕಾರಣಗಳು ಬರುತ್ತೋ ಅದನ್ನೆಲ್ಲ ಕವರ್ ಅಪ್ ಮಾಡ್ಕೊಳ್ಳೋದು. ನಾನು ಸಿಗಾಕೊಳ್ಳೋಕೆ ಏನೇನು ರೀಸನ್ಸ್ ಇರುತ್ತೋ ಅದನ್ನೆಲ್ಲ ಕವರ್ ಅಪ್ ಮಾಡ್ಕೊಳ್ಳೋದು, ಐ ವಾಷಿಂಗ್. ಆ ರೀತಿ ಮಾಡಿದಾಗ ಒಂದು ಪ್ರಿಸಂಪ್ಷನ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿಲ್ ಪಾಸ್ ಆರ್ಡರ್ಸ್. ಯು ಗೋ ಅಂಡ್ ಫೈಟ್ ಇಟ್ ಔಟ್ ಇನ್ ದ ಕೋರ್ಟ್. ಇವಾಗ ನನಗೆ ನೀವು 5 ಲಕ್ಷ ಕೊಟ್ರಿ, ಏನಕ್ಕೆ ಕೊಟ್ರಿ? ಕರೆಕ್ಟ್. ನನಗೇನು ಸ್ವಂತಾನ ಬಂದಾನ? ಕರೆಕ್ಟ್. ಏನಕ್ಕೆ ಕೊಟ್ರಿ? ಅಕಸ್ಮಾತ್ ಕೊಟ್ರು ಏನ್ ಬೆನಿಫಿಟ್ ಇತ್ತು ನಿಮ್ಗೆ? ಕರೆಕ್ಟ್. ಏನು ಬೆನಿಫಿಟ್ ಇಲ್ಲ, ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟಿದ್ದೀರಾ. ನಾನು ಯಾಕೆ ಡಿಪಾರ್ಟ್ಮೆಂಟ್ ಯಾಕೆ ಪ್ರಿಸ್ಯೂಮ್ ಮಾಡಬಾರ್ದು? ಇವರು ಲೋಹಿತ್ ಅವ್ರಿಗೆ 5 ಲಕ್ಷ ದುಡ್ಡು ಕೊಟ್ಟಿದ್ರೆ ಇಂಟ್ರೆಸ್ಟ್ ನ ಕ್ಯಾಶ್ ಅಲ್ಲಿ ಯಾಕೆ ತಗೊಂಡಿರ್ಬಾರ್ದು? ಚೆಕ್ ಅಲ್ಲಿ ತಗೊಂಡಿರ್ತೀನಿ, ಕ್ಯಾಶ್ ಅಲ್ಲಿ ಇಂಟ್ರೆಸ್ಟ್ ಯಾಕೆ ಕೊಟ್ಟಿರಬಾರ್ದು? ನಂದು ಬ್ಲಾಕ್ ಮನಿ, ನಿಮ್ದು ಬ್ಲಾಕ್ ಮನಿ ಎಸ್ಕೇಪ್ ಆಗ್ಬಹುದು ಅನ್ನೋ ಒಂದು ಪ್ಲಾನ್ ಇರುತ್ತೆ. ಆ ಪ್ಲಾನ್ ನ ಕವರ್ ಅಪ್ ಮಾಡೋದಕ್ಕೆ ತುಂಬಾ ಡೀಪ್ ಇಂಟೆನ್ಸ್ ಇನ್ವೆಸ್ಟಿಗೇಷನ್ ಹೋಗುತ್ತೆ. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕವರ್ ಆಗುತ್ತೆ, ಪ್ರತಿಯೊಂದು ಪರ್ಚೇಸ್ ಆಫ್ ಅಸೆಟ್ ಕವರ್ ಆಗುತ್ತೆ, ಪ್ರತಿಯೊಂದು ಇಫ್ ಐ ಹ್ಯಾವ್ ಟು ಟೆಲ್, ನೀವು ಒಂದು ಫೋನ್ ಪರ್ಚೇಸ್ ಮಾಡಿದ್ರು
ಕೇಳ್ಬೋದು, ಒಂದು 50,000 ಒಡವೆ ತಗೊಂಡಿದ್ರು ಕೇಳ್ಬೋದು, ಒಂದು 10,000 ಟಿವಿ ತಗೊಂಡಿದ್ರು ಕೇಳ್ಬೋದು. ಏನಾಗುತ್ತೆ, ಇಂಥ ಮ್ಯಾಕ್ರೋ ಲೆವೆಲ್ ರೇಡ್ ಅಲ್ಲಿ ಈ ಮೈನರ್ ಇಶ್ಯೂಸ್ ಎಲ್ಲ ವಿಲ್ ಗೋ ಅಂಡರ್ ದ ಮ್ಯಾಟ್. ಮ್ಯಾಗ್ನಾನಿಬಿಟಿ ನೋಡ್ತೀವಿ, ಇದೆಲ್ಲ ಕ್ಯೂಮುಲೇಟಿವ್ಲಿ ಪುಟ್ ಟುಗೆದರ್ 1% ಬರ್ಬೋದು. ನಾವು ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದಟ್ 99% ಅಂತ ಇಟ್ ವಿಲ್ ಗೋ ಅಂಡರ್ ದ ಮ್ಯಾಟ್. ಸೊ ಯಾರೋ ಒಬ್ರು ಇಫ್ ಇಟ್ ಇಸ್ ಗಾನ್ ಅಂಡರ್ ದ ಮ್ಯಾಟ್ ಎಸ್ಕೇಪ್ ಆಗಿದ್ದಾರೆ ಅಂತೇಳಿ ಎಲ್ಲಾರು ಎಸ್ಕೇಪ್ ಆಗಬೇಕು ಅಂತ ಏನಿಲ್ಲ. ಆ ಎಲ್ಲರೂ ಬೇರೆಯವರು, ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಪುಟ್ಟವನ್ನು ರೇಡ್ ಆಗಿರ್ತಾನೆ, ಆ 1% ಇವಂದು 100% ಆಗಿದ್ರು ಆಗಿರ್ಬೋದು. ಸೊ ಅಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಡಿಪಾರ್ಟ್ಮೆಂಟ್ ಅದನ್ನ ಟಚ್ ಮಾಡಿಲ್ಲ ಅಂತೇಳಿ ಮಾಫಿ ಮಾಡಿದ್ದಾರೆ ಅಂತ ಅರ್ಥ ಬರೋದಿಲ್ಲ, ಅದಕ್ಕೆ ಇಗ್ನೋರ್ ಮಾಡಿದ್ದಾರೆ ಅಂತ ಅರ್ಥ ಬರುತ್ತೆ. ಸೊ ವೆನ್ ಪರ್ಸನ್ ಹ್ಯಾಸ್ ಟು ಗಿವ್ ಮನಿ ಟು ಅನದರ್ ಪರ್ಸನ್, there should be some reason for that. Now he will always protect himself, in my opinion, that I have two responsibilities: one as a public servant, two as a business person. Nan businessman agi nan politician agirodu. Most of the politicians businessmen ondalla ond ರೀತಿ. ಸೊ ಇದು ಬಿಸ್ನೆಸ್ ಗೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಹೊರತು ಇಲ್ಲಿ ಡಿಫ್ರೆನ್ಸಿಯೇಷನ್ ಬರೋದಿಲ್ಲ. ನನ್ನ ಬಿಸ್ನೆಸ್ ಇನ್ಕಮ್ ಇಂದ ಎಷ್ಟು, ಪೊಲಿಟಿಷಿಯನ್ ಇನ್ಕಮ್ ಇಂದ ಎಷ್ಟು, ಯಾಕಂದ್ರೆ ಪರ್ಸನ್ ಪ್ಲಾನ್ ಇರೋದು ಒಂದೇ. ಈ ದೊಡ್ಡ ಚಾಲೆಂಜ್ ಇರೋದು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಾಗಲಿ ಅಥವಾ ನೆಕ್ಸ್ಟ್ ಏನಾದ್ರು ಇಡಿಗೆ ಹೋದ್ರೆ ಇಡಿ ಅಧಿಕಾರಿಗಳ ಮುಂದೆ ಇರುವಂತಹ ಜವಾಬ್ದಾರಿ ಕೂಡ ಅದೇ ಇರುತ್ತೆ. ಯಾಕಂದ್ರೆ ಆ ಡಿಫ್ರೆನ್ಸಿಯೇಷನ್ ತುಂಬಾ ಮೈನ್ಯೂಟ್ ಲೈನ್ ಇರುತ್ತೆ, ಥಿನ್ ಲೈನ್ ಇರುತ್ತೆ. ಸೊ ಅಂತ ಲೈನ್ ಅನ್ನ ಹೇಗೆ ಅದನ್ನ ಮಾಡಬಹುದು? ನೀವು ಬಹಳಷ್ಟು ಕೇಸ್ ನೀವು ಇನ್ವೆಸ್ಟಿಗೇಟ್ ಮಾಡಿದೀರಾ. ಈಗ ಒಂದು ಅಗ್ರಿಕಲ್ಚರ್ ಇನ್ಕಮ್ ಬಗ್ಗೆ ಮಾತು ನಡೆತೇವೆ. ಎರಡು ಸಿಚುವೇಶನ್ಸ್ ಹೇಳ್ತೀನಿ, ಜಸ್ಟ್ ಫಾರ್ ಹೌ ವಿ ಗೋ ಅಬೌಟ್ ದ ಥಿಂಗ್ಸ್ ಅಂತ. ಒಬ್ಬ 1,80,000 ಅಗ್ರಿಕಲ್ಚರ್ ಇನ್ಕಮ್ ತೋರಿಸಿದ್ದಾರೆ. ಓಕೆ, ನಾರ್ಮಲಿ ಆಕ್ಸೆಪ್ಟ್ ಆಗಿರ್ಬೋದು, ಏನು ತೊಂದರೆ ಇಲ್ಲ. ಅವ್ರಿಗೆ ಎವಿಡೆನ್ಸಸ್ ಏನಂತ ಹೇಳಿದರೆ, ಅವ್ರಿಗೆ ಸರ್ ಇದು ನಾನು ಕ್ಯಾಶ್ಲೆಸ್ ಸೇಲ್ ಮಾಡಿದ್ದೇನೆ ಅಂತ, ಕ್ಯಾಶ್ ಏನು ನಾನು ಏನೂ ಇಡೋದಿಲ್ಲ ಅಂತ. ಓಕೆ, ಇದು ಒಂದು ಸತಿ ಅವ್ರ ಎಸ್ಟಿಮೇಟ್ ಆಗಿಬಿಟ್ಟಿದೆ. ಈಗ ಸ್ಟೇಟ್ ಗೌರ್ಮೆಂಟಲ್ಲಿ ಅವರು ಡಿ ಅಗ್ರಿಕಲ್ಚರಲ್ಲಿ ಕೇಳಿದ್ದೇನೆ, ಏನಪ್ಪ ಈ ವರ್ಷದಲ್ಲಿ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಯಾವುದು, ವಾಟ್ ಆರ್ ದ ಪೊಸಿಷನ್ ಆಫ್ ಇನ್ಪುಟ್ ಕಾಸ್ಟ್ ಆ್ಯಂಡ್ ರಿಕ್ರೂಟ್ಮೆಂಟ್ ಕಾಸ್ಟ್. ಅವ್ರು ಹೇಳಿದ್ದಾರೆ ಸರ್ ಯಾವುದು ವರ್ಷ ಯಾವುದು ಜಾಗ ಕೇಳಿದೆ. ಅವರು ಸರ್ ಅಥವಾ ದಟ್ ವಾಸ್ ಅ ಡ್ರಾಟ್ ಇಯರ್ ಅಂತ ಹೇಳಿದ್ದಾರೆ. ಡ್ರಾಟ್ ಇಯರ್ ಅಂತ ಏನು, ಟೆಲ್ ಮಿ ದ ಕಾಸ್ಟ್ ಅಂತ. ಅವ್ರು ಹೇಳಿದ್ದಾರೆ ಇನ್ಪುಟ್ ಕಾಸ್ಟ್ ವಾಸ್ 6,000 rupees per acre and procurement cost was 4,500 rupees acre and government 1,500 rupees ರೈತರಿಗೆ ಕೊಟ್ಟಿದ್ದಾರೆ. ಸೊ ದಟ್ ದೇ ಡೋಂಟ್ ಅಂಡರ್ಗೋ ಲಾಸ್. ಅವರು ರೈತರು ಇದು ಅಗ್ರಿಕಲ್ಚರ್ ಮಾಡಬೇಕು. ಅವ್ರ ಲಾಸ್ ಆಗಿದೆ ಅಂದರೆ ಬಿಟ್ಟು ಅಲ್ಲಿಂದ ಹೋಗಿದ್ರೆ ಅದು ಏನು, ಯಾಕಂದರೆ ಮನೆ ನೀವು ತಿನ್ನಕ್ಕೆ ಆಗೋದಿಲ್ಲ, ಅನ್ನ ಬೇಕು, ಅವರು ಇರಬೇಕು ಅಲ್ಲಿ. ಆ ಥರ ನಾನು ಅದು ಡೀಟೇಲ್ ತೊಗೊಂಡು ಇವ್ರಿಗೆ ಕಳಿಸಿದ್ದೀನಿ. ಏನಪ್ಪ ನೀವು ಹೇಳಿ, ಈ ವರ್ಷದಲ್ಲಿ ನೀವು ಸಬ್ಸಿಡಿ ತೊಗೊಂಡಿದ್ದೀರಾ 1,500 per acre, ಅದೂ ತೊಗೊಂಡಿದ್ದೀರಾ, ಆಮೇಲೆ 1,80,000 ಡಿಕ್ಲೇರ್ ಮಾಡ್ತೀರಾ, ಎಲ್ಲಿಂದ ಬಂತೆ ಅಂತ ಹೇಳಿದೆ. ಮುಖ ಟೈಟ್ ಫಿಕ್ಸ್ ಆಗಿಬಿಟ್ಟಿದೆ. ಇದು ಒಂದು. ಸೆಕೆಂಡ್ ಕೇಸಲ್ಲಿ ಒಬ್ಬರು ಏನು ಮಾಡಿದ್ದಾರೆ, ಅಗ್ರಿಕಲ್ಚರ್ ಇನ್ಕಮ್ ಅಂತ ಸರ್ ಲೀಸಿಗೆ ಕೊಟ್ಟಿದ್ದೆ, ಮಾವಿನ ತೋಟ ಲೀಸಿಗೆ ಕೊಟ್ಟಿದ್ದಾನೆ. ಡಾಕ್ಯುಮೆಂಟ್ ಥರ ಒಂದು ಡಾಕ್ಯುಮೆಂಟ್ ತರಿಸಿದೆ, ಅಗ್ರಿಕಲ್ಚರ್ ಇನ್ಕಮ್ ಬರ ಮಿಸ್ಟರ್ ಎಕ್ಸ್ ಮಿಸ್ಟರ್ ವೈ ಎಲ್ಲ ಬರ್ತಾರೆ. ಅವ್ರ ಕರ್ಕೊಂಡು ಬನ್ನಿರಿ ಇನ್ನು. ಓಕೆ ಸರ್, ಕರ್ಕೊಂಡು ಬರ್ತೀನಿ. ಎಲ್ಲ ಪಾಠ ಕಳಿಸ್ಬಿಟ್ಟು ಕರ್ಕೊಂಡು ಬಂದಾರೆ. ಕರ್ಕೊಂಡು ಬಂದರೆ ಅವ್ರ ಕೇಳಿ, ಏನಪ್ಪ ಇದು ಏನನ್ನ? ಸರ್ ನಾನು ಲೀಸ್ಲಿ ತೊಗೊಂಡಿದ್ದೇನೆ. ಎಷ್ಟು ಕೊಟ್ಟಿದ್ದೀನಿ? 10 ಲಕ್ಷ ಕೊಟ್ಟಿದ್ದೇನೆ. ನಿಮ್ಮ ಸಿಗ್ನೇಚರಾ? ಹೌದು, ನಮ್ಮ ಸಿಗ್ನೇಚರ್. ಹೋಗ್ದೆ ಇಲ್ಲಿ ಸ್ಟಾಪ್ ಮಾಡ್ಬೋದು? ನಾನು ಸ್ಟಾಪ್ ಮಾಡಿಲ್ಲ, ಸ್ವಲ್ಪ ಮುಂಚೆ ಹೋಗಿದ್ದೇನೆ. ಎಷ್ಟು ಗಿಡ ಇದೆಪ್ಪ? ಸರ್ ಸಾಕಷ್ಟು ಇದೆ. ದೆನ್ ಸ್ಲೋಲಿ ಅವ್ರ ಕಡೆ ಎಷ್ಟು ಗಿಡ ಇದೆ, ಯಾವಾಗ ತೊಗೊಂಡಿದ್ದೀರಾ, ಈ ದುಡ್ಡು ಎಲ್ಲಿಂದ ಬಂತು? ಸರ್ ನಾನು ಸೇಲ್ ಮಾಡಿದ್ದೇನೆ ಅಂತ. ಅರೆ ಏನು ಹೂ ಬಂತು, ನೀವು ಸೇಲ್ ಮಾಡಿ? ಸರ್ ನಾನು ಆಲ್ರೆಡಿ ಅಡ್ವಾನ್ಸ್ ಸೇಲ್ ಮಾಡಿಬಿಟ್ಟು ದುಡ್ಡು ಕೊಟ್ಬಿಟ್ಟೆ ನಾನು. ಓಕೆ, ಇವತ್ತು ನಿಮ್ಗೆ ಯಾರ ಕಡೆ ದುಡ್ಡು ಕೊಡಬೇಕಾ, ಯಾರ ಕಡೆ ನಿಮ್ಗೆ ಬರಬೇಕಾ ಅಂತ. ಯಾರು ಕೊಡಬೇಕಲ್ಲ ಸರ್, ಯಾರಿಗೂ ಬರೋಕ್ಕಿಲ್ಲ, ಏನಿಲ್ಲ ಅಂತ. ಓಕೆ, 10 ಲಕ್ಷ ಅಡ್ವಾನ್ಸ್ ತೊಗೊಂಡಿದ್ದೀರಾ? ಓಕೆ, ಅವ್ರು ಸಪ್ಲೈ ಮಾಡಿಬಿಟ್ರೆ ಸಪ್ಲೈ ಮಾಡಿಬಿಟ್ಟೇನೆ ಅಂತೇಳಿ. ಆಮೇಲೆ ಕೇಳಿದ್ರೆ, ಓಕೆ ಎಷ್ಟು ಗಿಡದಿಂದ ಎಷ್ಟು ಹಣ್ಣು ಬಂತು, ಎಷ್ಟು ಸತಿ ಡ್ರಾ ಮಾಡಿದ್ರು, ಯಾವ ಎಕ್ಸ್ಪೆನ್ಸಸ್ ಏನು ಆಗಿದೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಷ್ಟು ಟ್ರಾನ್ಸ್ಪೋರ್ಟ್ ಮಾಡಿದರೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ಆ ಒಂದು 2,65,000 ವರ್ತ್ ಮಾವಿನ ಸೇಲ್ ಮಾಡಿದ್ದೇನೆ. 1,60,000 ಒಂದು ಎಕ್ಸ್ಪೆನ್ಸಸ್ ಇತ್ತು. ನಾನು ಹೇಳಿದ್ದೀನಿ, ಏನಪ್ಪ ಈ ನಿಮ್ಮದೇ ಲೆಕ್ಕ ಹೇಳಿದ್ರಂತೆ, ಈ 1,65,000 ಆಗತ್ತೆ, ನಿಮ್ಮದು ಬರೀ ಪ್ರಾಫಿಟ್. ಸರ್ ನಮ್ಗೆ ಏನು ಗೊತ್ತಿಲ್ಲ ಸರ್, ಇವರು 2,000 ಕೊಟ್ಟಿದ್ದಾರೆ ಸರ್, ನಾನು ಸೈನ್ ಮಾಡಿದ್ದೇನೆ ಅಷ್ಟೇ. ಆಮೇಲೆ ಅವ್ರು ಏನಪ್ಪ ನೀವು ಕ್ರಾಸ್ ಎಕ್ಸಾಮಿನ್ ಮಾಡ್ತೀರಾ ಅಂತ ಹೇಳಿದ್ರೆ, ಓ ಸರ್ ಏನು ಕ್ಲಾಸ್ ಮಾಡಿ ಸರ್, ನಮ್ಮ ಸೈಡ್ಲೆ ಗೋಲ್ ಆಗ್ತಾ ಇದ್ರೆ ಇವ್ರು ಏನು ಕ್ಲಾಸ್ ಮಾಡಬೇಕು ಎಷ್ಟು ಆದ್ಮೇಲೆ. ಈಗ ಈ ಒಂದು ಕೇಸ್ ನಾನು ಈಗ ಮಾಡೋಕ್ಕೆ ಎಷ್ಟು ಟೈಮ್ ಆಗಿದೆ, ಈ ಟೈಮಲ್ಲಿ ಒಂದು ಕೇಸ್ಲಿ ಹೋಗೋಕ್ಕೆ ನೀವು ಹೋಗಿದ್ರೆ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್. ಅಂಡ್ ಅವ್ರಿಗೆ ಆಮೇಲೆ ನೆಕ್ಸ್ಟ್ ಟೈಮ್ ಬರೋವಾಗ ಅವ್ರು ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ. ಈ ಥರ ಅವ್ರಿಗೆ
ಪಾಠ ಕಲಿಸ್ಕೊಡುವರು ಇದ್ದಾರೆ. ಒಬ್ಬರು ಈ ಬ್ಲ್ಯಾಕ್ ಮನಿ ಕರೆಕ್ಟ್ ಮಾಡೋಕ್ಕೆ ಗಿಫ್ಟ್ ಚಾನೆಲ್ ತೊಗೊಂಡಿದ್ದಾರೆ. ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ, ಎಲ್ಲ ಅಫಿಡವಿಟ್ ಫೈಲ್ ಮಾಡಿದ್ರೆ ಎಲ್ಲ ರೆಡಿ ಮಾಡಿದ್ದಾರೆ. ಎಲ್ಲ ರೆಡಿ ಮಾಡಿದ್ಮೇಲೆ ನಾನೇನು ಮಾಡಿದ್ದೀನಿ, ಓಕೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಎಲ್ಲ ಕರೆಕ್ಟ್ ಮಾಡಿಕೊಂಡು ಆ ಬ್ಯಾಂಕ್ ಒಂದೇ ಬ್ಯಾಂಕಲ್ಲಿ ಎಲ್ಲ ಥ್ರೂ ಬ್ಯಾಂಕಲ್ಲಿ ನಾನು ಜಸ್ಟ್ ಗಿವಿಂಗ್ ಈಗ ಹೌದು ಆಪರೇಷನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬರೋವಾಗ ನಾನು ಹೇಳಿದ್ದೀನಿ ಏನಪ್ಪ ಇದಾಗಿದೆ, ಯಾರ್ಯಾರು ತೊಗೊಂಡು ಇವೆಲ್ಲ ತೊಗೊಂಡಿರಿ. ಆ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮಲ್ಲಿ ತೊಗೊಂಡಿದ್ರೆ ಅವು ಫೋಟೋಸ್ ಇದೆ. ಅವ್ರಲ್ಲಿ ಫೋಟೋ ಕೆಳಗಡೆ ಅವ್ರ ಹೆಸರಿದ್ದು ಬರೀಪ ಅಂತ ಹೇಳಿದರೆ ಅವ್ರು ನೋಡಿಲ್ಲ ಅಂತ ಎಲ್ಲಿಂದ ಬರೀತಾರೆ. ಈ ಥರ ಸೋ ಮೆನಿ ಇಶ್ಯೂಸ್ ವಿಲ್ ಕಮ್ ಇನ್ ಟು ದಿಸ್. ಅದಕ್ಕೆ ನಾನು ಈ ಪ್ರಕಾರ ವಿ ಆರ್ ಆನ್ ದ ನಾಟ್ ಆನ್ ದಿಸ್ ಟಾಪಿಕ್, ಆದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಇಶ್ಯೂಸ್ ಇದೆ. ಈಗ ಹೇಗ ಡಿಪಾರ್ಟ್ಮೆಂಟ್ ನೋಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇದು ಸಣ್ಣ ಸಣ್ಣ ವಿಷಯ ಇರುತ್ತೆ, ಅದೇ ಟ್ರೈ ಮಾಡ್ತಾರೆ. ಆಸ್ ಈ ರೈಟ್ಲಿ ಸೆಟ್, ಕೆಲವು ಟೈಮಲ್ಲಿ ಇರುತ್ತೆ ಅಂಡರ್ ದ ಮ್ಯಾಟ್ ಹೋಗಿಬಿಡುತ್ತೆ. ಒಂದ್ಸತಿ ಅಂಡರ್ ದ ಮ್ಯಾಟ್ ಹೋಗಿದ್ರೆ ಅವ್ರು ಏನು ಮಾಡ್ತಾರೆ, ಅಷ್ಟೇ ಅಂತೆ ಎಷ್ಟು ಅನ್ನದಲ್ಲಿ ಒಂದು ಸಣ್ಣ ಒಂದು ಕಾಯಿ ಬಿ ಹಾಕಕ್ಕೆ ಆಗತ್ತೆ, ಇವರು ಕುಂಬಳಕಾಯಿ ಹಾಕ್ತಾರೆ. ಹೇಗೆ ನಡೆಯುತ್ತೆ ಅದು ಹೋಗ್ಲಿ, ಎಲ್ಲಿ ಎಷ್ಟು ಹೋಗಿದೆ ಇದು ಹೋಗ್ಲಿ ಅಂತಾರೆ, ಹೇಗೆ ಹೋಗುತ್ತೆ. ಈಗ ಈ ಹಿಂದೆನೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ ಅವ್ರ ಬಿಸ್ನೆಸ್ ಸಂಬಂಧಪಟ್ಟಂತೆ. ಸೊ ಇವಾಗ ಅವಾಗೇನಾದ್ರೂ ಲೋಪದೋಷಗಳಾಗಿರೋ ಇನ್ವೆಸ್ಟಿಗೇಷನ್ ಅಲ್ಲಿ ಅದನ್ನ ಈಗ ಸರಿಪಡಿಸಬಹುದಾ? ಯಾಕೆಂದ್ರೆ ಹಿಂದೆ ಏನೋ ಒಂದು ಅಂಡರ್ ದಿ ಮ್ಯಾಟ್ ಇಲ್ಲಿ 2 ಆಕ್ಟ್ಸ್ ಇದೆ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯಲ್ಲಿ. ಈಗ 2 ಆಕ್ಟ್ಸ್ ಇದೆ. ಒಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇದೆ, ಸೆಕೆಂಡ್ ಬೆನಾಮಿ ಪ್ರಾಪರ್ಟಿ ಪ್ರೊಹಿಬಿಷನ್ ಆಕ್ಟ್ ಇದೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಸರ್ಟನ್ ಸಿಮಿತ್ ಇದೆ, ಎಷ್ಟು ವರ್ಷ ತನಕ ನೀವು ಹೋಗ್ಬೇಕು ಅಂತ. ಬೆನಾಮಿ ಟ್ರಾನ್ಸಾಕ್ಷನ್ 1988 ತನಕ ಹೋಗ್ಬೋದು. ದೇರ್ ಇಸ್ ನೋ ಬಿಯಾಂಡ್ BO88 ಬೆನಾಮಿ ಟ್ರಾನ್ಸಾಕ್ಷನ್ ಇರಲಿಲ್ಲ. ಈ ಒಂದು 9 ಸೆಕ್ಷನ್ಸ್ ಇದ್ರೇನು ಆಕ್ಟ್ ಇತ್ತು. ಈಗ 2006 ಬರೀ 1988 ಅಮೆಂಡೆಡ್, ಹೊಸ ಆಕ್ಟ್ ಬಂದಿಲ್ಲ. ಹಳೆ ಅದೇ ಸೇಮ್ 1988 ತನಕ ಅವ್ರು ಹೋಗ್ಬೋದು. ಅಲ್ಲಿಂದ ಏನೇನು ಪ್ರಾಪರ್ಟಿ ಬೇರೆಯವರೇ ಹೆಸರು ಇಟ್ಟಿದ್ದಾರೆ ರಿಟರ್ನ್ ಹೋಗಿ ಅಲ್ಲಿ ಆ ಪ್ರಾಪರ್ಟಿ ಕನ್ವರ್ಟ್ ಮಾಡಿದಾರೆ ಅಂತ ಅದು ಬರುತ್ತೆ. ಯಾಕಂದ್ರೆ ಬೆನಾಮಿ ಪ್ರಾಪರ್ಟಿ ಇಟ್ಕೊಂಡು ಅದು ಸೇಲ್ ಮಾಡಿದ್ರೆ ಕನ್ವರ್ಟ್ ಆಗಿದೆ, ಅದು ಕವರ್ ಆಗುತ್ತೆ. ಸೊ ಈಗ 1966 amendment of this one is a quite draconian, and the department can just smash everybody on this issue. Power is fantastic. Iga as one is said, when all explanation ಶುರು ಮಾಡಿದ್ರೆ ಒಂದು as Lohit told rightly, ನಿಮ್ದು ಮಾರ್ಕೆಟ್ ವ್ಯಾಲ್ಯೂ ತಗೊಳ್ತೀರಾ, ಯಾವ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಅದು ಬೋಲ ಅಪ್ರಿಸಿಯೇಷನ್ ಇಸ್ ನಾಟ್ ಇನ್ಕಮ್. ಸೇಲ್ ಮಾಡೋವಾಗೆ ಆಗುತ್ತೆ. ರೈಟ್, ನಿಮ್ಮ ಜೊತೆ ಮಾತಾಡೋಣ, ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಒಂದು ಚಿಕ್ಕ ಬ್ರೇಕ್ ನಂತರ. ಶರವೇಗದ ಸಾಹುಕಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನೇನೋರು ಈಗ ರಮೇಶ್ ಅವರು ಹೇಳ್ತಾ ಇದ್ರು, ಹಿಂದಿನ ಪ್ರಕರಣಗಳಲ್ಲೂ ಕೂಡ ಹಿಂದೆ ಕೂಡ IT ರೇಡ್ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಆವಾಗ ಆಗಿರುವಂತಹ ಲೋಪದೋಷಗಳನ್ನ ತನಿಖೆಯಲ್ಲಿ ಏನಾದ್ರು ಲೋಪದೋಷಗಳಾಗಿದ್ರೆ ಅದನ್ನು ಕೂಡ ಈಗ ಮುಂದುವರಿಸಬಹುದು ಅನ್ನೋದು ಒಂದು ಪ್ರಶ್ನೆ. ಇದರ ಜೊತೆಗೆ ED ಈಗ ಅಕ್ರಮ ಆಸ್ತಿ ಗಳಿಸಿದ್ರೆ ಯಾವ ರೀತಿಯಂತ ತನಿಖೆ ನಡೆಸುತ್ತೆ, ಮುಂದೆ ಹೇಗಿರುತ್ತೆ? ಈಗ ನೋಡಿ, ಈಗ ಕಳೆದ ಲೋಪದೋಷಗಳನ್ನ ಇದ್ರೆ ಈಗ ಇದರಲ್ಲಿ ಮತ್ತೆ ಪುನಃ ಅದನ್ನ ಆವಾಗ ಬಂದು ಅಕೌಂಟ್ ಅನ್ನು ತಗೊಳ್ತಾರೆ. ಯಾವ ಅಧಿಕಾರಿಗಳು ಆವಾಗ ಕ್ರಮ ತಗೊಳ್ಳಿಲ್ಲೋ ಅಧಿಕಾರಿ ಮೇಲೆ ತಗೊಳ್ಳೋಂಥ ಕ್ರಮನೂ ಇದೆ. ಯಾರು ಕೈ ಬಿಟ್ಟಿದಾಗ ಯಾಕೆ ಕೈ ಬಿಟ್ರಿ, ಇದನ್ನೆಲ್ಲ ಈ ಮೆಟೀರಿಯಲ್ ಇದ್ದಾಗಲೂ ನೀವು ಯಾಕೆ ಕೈ ಬಿಟ್ರಿ ಅಂತ ಹೇಳಿ ಅವ್ರ ಮೇಲೂ ಆಕ್ಷನ್ ತಗೊಳ್ಬಹುದು. ಮತ್ತೆ ಪುನಃ ಅದನ್ನ ಮರುಪರಿಶೀಲನೆ ಮಾಡ್ಬೋದು. ಯಾಕಂದ್ರೆ ಮತ್ತೆ ಪುನಃ ಕೊರಲೇಟ್ ಆಗ್ಬೇಕಲ್ಲ, ಅವರ ಎಷ್ಟು ದುಡ್ಡು ಎಷ್ಟಿತ್ತು ಏನಿತ್ತು ಅಂತ ಹೇಳೋದನ್ನ. ಅವರು ಈಗ ಕೈ ಬಿಟ್ಬಿಟ್ಟು ಇಲ್ಲ ಅದು ಹಳೇದು ಆಗೋಯ್ತು ಅಲ್ಲಿ ಕೈ ಬಿಟ್ಟು ಅದು ಮಾಡೋಕ್ಕಾಗಲ್ಲ. ಅವರಿಗೆ ಒಂದು ಇನ್ಕಮ್ ಟ್ಯಾಕ್ಸ್ ಒಂದು ಅವಕಾಶ ಏನಿದೆ ಅಂದರೆ ಬೆಸ್ಟ್ ಜಡ್ಜ್ಮೆಂಟ್ ಅಂತಾರೆ. ಅವ್ರು ಅಸೆಸ್ ಮಾಡಿಬಿಟ್ಟು ಬೆಸ್ಟ್ ಜಡ್ಜ್ಮೆಂಟ್ ಅಂದ್ರೆ ಇಂತಿಷ್ಟು ದುಡ್ಡು ಕಟ್ಟಲೇಬೇಕು ಅಂತ ಒಂದು ಆರ್ಡರ್ ಮಾಡ್ತಾರೆ. ಅದನ್ನ ಕಟ್ಟಲೇಬೇಕು. ಕಟ್ಟಲಿಲ್ಲ ಅಂತಂದ್ರೆ ನಾವು ಟ್ರಿಬ್ಯುನಲ್ಗೆ ಹೋಗಿ ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡ್ಕೊಂಡು ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್ ಇದೆ, ಅದ್ರ ಮೇಲೆ ಕೋರ್ಟಿಗೆ ಹೋಗ್ಬೋದು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು. ಅದ್ರ ಮೇಲೆ ಅದು ಪ್ರೊಸೀಜರ್ ಇದೆ. ಆದರೆ ಅವ್ರು ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಆವಾಗ ಈಗ ನೀವು ಹೇಳಿದ್ರಲ್ಲ ಪ್ರೊಹಿಬಿಷನ್ ಕರಪ್ಷನ್ ಆಕ್ಟ್ ಡೆಲಿಬರೇಟ್ ಆಗಿ ಬಿಟ್ಟಿದ್ರೆ, ಹಾಗೆ ಹೇಳ್ತೀನಿ, ಡೆಲಿಬರೇಟ್ ಆಗಿರ್ಬೇಕು. ಇದು ಸುಮ್ಮನೆ ಅದನ್ನೇನೋ ಮಾಡಿದಾಗ ಬಿಟ್ಟೋಯ್ತು ಅಂತ ಹೇಳೋದಕ್ಕೆ ಬರಲ್ಲ. ಆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಮೇಲೂ ಇದು ಬರ್ತದೆ. ಏನು ಅದೇ ಅದಕ್ಕೆ ಡೆಲಿಬರೇಟ್ ಸ್ಪೆಸಿಫಿಕ್ ವರ್ಡ್ ಇದು ನಾನು ಡೆಲಿಬರೇಟ್ ಅದಕ್ಕೆ ಯೂಸ್ ಮಾಡಿದಾಗ ಯಾಕೆ ಕೈ ಬಿಟ್ಟರು, ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತ ಬರ್ತದೆ. ಮತ್ತೆ ಈಗಿರುವ ಅಧಿಕಾರಿಗಳು ಅದನ್ನು ಮತ್ತೆ ಮರು ಪರಿಶೀಲನೆ ಮಾಡಿ ಅದಕ್ಕೆ ಬಂದಿದ್ರೆ ಅದರ ಮೇಲೂ ಕ್ರಮ ತಗೊಳ್ಬೋದು. ಇದ್ರ ಜೊತೆಗೆ ಅನೇಕ ಈಗ ಗ್ರಾನೈಟ್ ಕಂಪನಿಗಳಿರ್ಬೋದು, ಅದೇ ರೀತಿ ಬೇರೆ ಬೇರೆ ಮೈನಿಂಗ್ ಕಂಪನಿಗಳಿಂದ ಈಗ ಸಾಲ ತಗೊಂಡಿದ್ದಾರೆ, ಅದರ ಉಲ್ಲೇಖ ಕೂಡ ಇದೆ. ಈಗ ಅಂಥವ್ರ ಪ್ರಕರಣದಲ್ಲಿ ಅಂದ್ರೆ ಆ ಸಾಲದ ಸಂಬಂಧಪಟ್ಟಂತೆ ಯಾಕೆ ಇದು ಮಾಡ್ತಾರೆ ಅಂತ ED ಏನಾದ್ರು ಇಂಟರ್ಫಿಯರ್ ಆಗ್ಬೋದಾ? ಅದಕ್ಕೆ ಅವರಿಗೆ ಲಿಂಕ್ ಅಂತೇವೆ ನಾವು, ಅದಕ್ಕೆ ಸಂದರ್ಭ ಇರಬೇಕು. ಈಗ ಇವರು ಗ್ರಾಂಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಗ್ರಾಂಟ್ ಕಂಪನಿಯವರು ಅವರಿಗೆ ದುಡ್ಡು ಕೊಡ್ತಾರೆ,
ಯಾತಕ್ಕಾಗಿ ದುಡ್ಡು ಕೊಟ್ಟರು, ಏನು ಒಂದು ಪರ್ಚೇಸು ಸೇಲ್ ಅವೆಲ್ಲ ಕೊಡಬೇಕು ಹೊರತು ನಾವು ಅಡ್ವಾನ್ಸ್ ಮಾಡ್ತೇವೆ ಸಾಲ ಅಂತೇಳಿ ಕಂಪನಿಯವರು ಸಾಲ ಕೊಡೋಂಗಿಲ್ಲ. 1% ಸ್ಟೇಜರ್ಗಳಿಗೆ ಸಾಲ ಕೊಡುವಂಥ ಪ್ರಶ್ನೆ ಇಲ್ಲ. ಅವರು ಫೈನಾನ್ಷಿಯಲ್ ಡೀಲ್ ಮಾಡೋರಲ್ಲ, ಅವರು ಕಂಪನಿಯವರು ಬಿಸ್ನೆಸ್ ಮಾಡೋರು. ಬಿಸ್ನೆಸ್ ಮಾಡಬೇಕಾದ್ರೆ ಪರ್ಚೇಸ್ ಸೇಲ್ ಆರ್ ಇದನ್ನ ಅದನ್ನ ಡೀಲ್ ಮಾಡಬೇಕಾದ್ರೆ ಏನಾದರೂ ಇದ್ದರೆ ಅಂತ ಕನೆಕ್ಷನ್ ಇಲ್ದಿದ್ರೆ ಅವರು ಸಾಲ ಕೊಟ್ಟರೆ ಅವ್ರ ಮೇಲೂ ಕ್ರಮ ಆಗ್ತದೆ. ಇದರ ವೈಲೇಟಿಂಗ್ ದಿ ಟರ್ಮ್ಸ್. ಆವಾಗ ಅದೇ ನಾನು ಈಗಾಗಲೇ ಹೇಳಿದಾಗ ಒಂದು ಸರ್ಕಾರಿ ಅಧಿಕಾರಿಗಳಿಗೆ, ಅವ್ರ ಮಂತ್ರಿನೂ ಇರ್ಬೋದು ಅಧಿಕಾರಿನೂ ಇರ್ಬೋದು, ಅವ್ರ ಮೇಲೆ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಬಳ್ಳಾರಿಯಲ್ಲಿ ಎಷ್ಟು ಜನ IAS ಅಧಿಕಾರಿಗಳ ಮೇಲೆ ಕೇಸ್ ನಡೀತಾ ಇದೆ, ಡೈಲಿ ನಡೀತಾ ಇದೆ. ಈಗ SIT ಅವರು ಅದನ್ನು ತಗೊಂಡು ಕ್ರಮ ತಗೊಳ್ತಾ ಇದ್ದಾರಲ್ಲ. ಜೊತೆಗೆ ಹಾಗೆ ಕನೆಕ್ಷನ್ ಇಲ್ದಿದ್ರೆ, ಅಂದ್ರೆ ಕನೆಕ್ಷನ್ ಅಂದ್ರೆ ಲೇವಾದೇವಿ ಇಲ್ದಿದ್ರೆ ನೇರವಾಗಿ ಅಡ್ವಾನ್ಸ್ ಕೊಡೋದು ಅಂತಂದ್ರೆ ಅದರಲ್ಲಿ ಬೇರೆ ಏನೋ ದಾರಿ ಇದೆ ಅಂತೇಳಿ ನೇರವಾಗಿ ಇಟ್ಕೊಳ್ಬೋದು. ಇವರಿಗೆ ಈಗ ಇನ್ಕಮ್ ಟ್ಯಾಕ್ಸ್ನವರು ಏನು ಮಾಡ್ತಾರೆ, ರ್ಯಾಂಡಮ್ ತಗೊಳ್ಳೋದು ವಿಚಾರಗಳಿವೆ ಸಾಕಷ್ಟು ಸತಿ. ಯಾವ್ದಾದ್ರು ಸಂಶಯ ಬಂದರೆ ಅವ್ರನ್ನ ಅದನ್ನ ಫೈಲ್ನ ತರಿಸ್ಕೊಳ್ಬೋದು. ಹಿರಿಯ ಅಧಿಕಾರಿಗಳು ತರಿಸ್ಬಿಟ್ಟು ಅದ್ರ ಮೇಲೆ ಪರೀಕ್ಷೆ ಮಾಡ್ಬೋದು. ಜೂನಿಯರ್ ಆಫೀಸರ್ ಬಂದು ಫೈಲ್ ತರಿಸಿ ಅಂತೇಳಿ ಅದನ್ನು ನೋಡಿ ಅದರಲ್ಲಿ ವ್ಯತ್ಯಾಸಗಳೇನು ಇದ್ರೆ ಅದಕ್ಕೆ ಸಂಬಂಧಪಟ್ಟ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ SSC ಇದ್ದಾರಲ್ಲ ಅವ್ರನ್ನ ಕರೆಸ್ತಾರೆ. ಅವ್ರನ್ನ ಕರೆಸಿ ಇದ್ರ ಬಗ್ಗೆ ಇದ್ರ ಎಕ್ಸ್ಪ್ಲೇಷನ್ ಕೊಡಿ ಅಂತ. ಅಂದರೆ ಅಷ್ಟು ಮಟ್ಟಿಗೆ ಅಧಿಕಾರಿಗಳು ಇಟ್ಟರು ದುರಾದೃಷ್ಟ ಅದು ಸಾಕಷ್ಟು ಜನರ ಮೇಲೆ ಅವರು ನಡೆಸದೇ ಇರೋದು. ಯಾಕಂದರೆ ಚಿಲ್ಲರೆ ಚಿಕ್ಕ ಚಿಕ್ಕ ಹಣದ ವ್ಯವಸ್ಥೆಯಲ್ಲಿ ಏನೋ ವ್ಯತ್ಯಾಸ ಬಂದರೆ ಸರಿ, ಇದು ಭಾರಿ ವ್ಯವಸ್ಥೆ ಬರ್ತದಲ್ಲ. ನೀವು ಹೇಳ್ತಾರಲ್ಲ ಸಾಹುಕಾರ ದಿಢೀರ್ ಸಾಹುಕಾರ ಆಗ್ತಾರಲ್ಲ, ಅದು ಹೆಂಗಾದರೂ ಏನಾದರೂ ಅಂತ ಪರೀಕ್ಷೆ ಮಾಡಬೇಕಾಗ್ತದೆ. ಈಗಾಗಲೇ ಈಗ ಇದ್ರ ಬಗ್ಗೆ ಇವ್ರ ಬಗ್ಗೆ ಲೆಕ್ಕ ತಗೊಂಡ್ರೆ ಈಗ ಬಂದಿದ್ದು 251 ಕೋಟಿ ಅಂತ ಇತ್ತು. ಇದು ಇನ್ನೂ ಇದರಲ್ಲಿ ತನಿಖೆ ಮುಂದುವರಿಸ್ತಾ ಇದ್ದಾರೆ. ಅದು ಎಲ್ಲಿ ಹೋಗಿ ನಿಲ್ತದೆ ಅಂತ ಹೇಳಕ್ಕಾಗೋದಿಲ್ಲ ಈಗ ಆಸ್ ಇಟ್ ಈಸ್. ಓಕೆ, ಇಲ್ಲಿ ಇನ್ನೊಂದು ಅಂಶ ಏನಂತಂದ್ರೆ, ಈಗ ಲಾಕ್ ಇನ್ ಪೀರಿಯಡ್ ತಗೊಂಡ್ರೆ ನಾವು ಈಗ DK ಶಿವಕುಮಾರ್ ಮೇಲೆ ಇರುವಂತಹ ಬಹಳ ಪ್ರಮುಖ ಆರೋಪ ಏನಂತಂದ್ರೆ, ಅವರು ಹಿಂದೆ ಸಚಿವರಾಗಿದ್ರು 1999 ಇಂದ 2004 ಮಧ್ಯೆ. ಅವಾಗ ಬಹಳ ಪವರ್ಫುಲ್ ಸಚಿವರಾಗಿದ್ರು. ಆ ಮಧ್ಯೆ ಅವರ ಆಸ್ತಿ ತುಂಬಾ ಜಾಸ್ತಿ ಆಯ್ತು ಅನ್ನೋಂಥದ್ದು ಇನ್ನೊಂದು ಆರೋಪ ಇದೆ. ಯಾಕಂದ್ರೆ 1998 ಅಲ್ಲಿ 58 ಲಕ್ಷ ಇತ್ತು ಅವರ ಡಿಕ್ಲೇರ್ಡ್ ಅಸೆಟ್. ಅದು 2005-06 ಅಲ್ಲಿ ಅವರ ಡಿಕ್ಲೇರ್ ಮಾಡಿದಾಗ 56 crore ಆಯ್ತು. ಸೊ ಅಷ್ಟೊಂದು ಇನ್ಕ್ರೀಸ್ ಅಂದ್ರೆ ಅವರು ಸಚಿವರಾಗಿದ್ದಂತ ಅವಧಿಯಲ್ಲಿ ಅದು ವೆದರ್ ಇಟ್ ಕಮ್ಸ್ ಕಲರಬಲ್ ಒಂದು ಎಕ್ಸಸೈಸ್ ಅಥವಾ ಆ ಥರದ್ದೇನಾದ್ರು ಅಂತ ಹೇಳ್ಬೋದಾ, ಅಥವಾ ಇಲ್ಲೇನಾದ್ರೂ ಒಂದು ಬೇರೆ ಅಕ್ರಮ ಹಣದ ಒಂದು ಗುಮಾನಿ ಬರೋಕ್ ಸಾಧ್ಯ ಇದೆಯಾ ಈ ಒಂದು ಡಿಕ್ಲರೇಷನ್ ಇಂದ? ಅದಕ್ಕೆ ಲಿಮಿಟೇಷನ್ ಇದೆಯಲ್ಲ, ಇಂತಿಷ್ಟು ವರ್ಷ ಅಂತೇಳಿ ಅದರಿಂದ ಹಿಂದ್ಗಡೆಗೆ ಬಿಡ್ತಾರೆ. ಅಲ್ಲಿಂದ ಈ ಕಡೆಗೆ ಬಂದಾಗ 10 ವರ್ಷ ನನ್ನ ತಲೆಯಲ್ಲಿ ಬಿಟ್ಟಿದೆ. 6 years ಅಂಡರ್ ಇನ್ಕಮ್ ಟ್ಯಾಕ್ಸ್ ಲಾಸ್. ಈಗ ಇದನ್ನ ಬ್ಲಾಕ್ ಅಸೆಸ್ಮೆಂಟ್ ಅಂತ ಕರೀತೀರಿ. ಈ ಬ್ಲಾಕ್ ಅಸೆಸ್ಮೆಂಟ್ ಅಲ್ಲಿ ಏನಾಗುತ್ತೆ, ಈಗ ಅಸೆಸ್ಮೆಂಟ್ ಇಯರ್ 17-18, ಫೈನಾನ್ಷಿಯಲ್ ಇಯರ್ 16-17. ಈಗ ರೇಡ್ ಆಗಿರೋದು 1st or 2nd of August ವಾಟ್ ಎವರ್ ಇಟ್ ಇಸ್ 2017. ಇದರಿಂದ 6 ವರ್ಷಕ್ಕೆ ಹೋಗ್ತಾರೆ. ಅಂದ್ರೆ 16-17, 15-16, 14-15, 13-14, 12-13, 11-12. ಈ 6 ವರ್ಷದಲ್ಲಿ ಏನಾದ್ರೂ ಸಿಕ್ಕಿದ್ರೆ ಅದು ಮಾತ್ರ ಇನ್ಕಮ್ ಟ್ಯಾಕ್ಸ್ಗೆ ರೈಟ್ಸ್ ಇದೆ ಕೇಳೋದಕ್ಕೆ. ಬಟ್ ಆನ್ ದ ಕಾಂಟ್ರರಿ, ಇಫ್ ಅಸ್ಯೂಮಿಂಗ್ ಮಿಸ್ಟರ್ DK ಶಿವಕುಮಾರ್ ಹ್ಯಾಸ್ ಎನಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಬ್ರಾಡ್, then it has the power to go back 16 years. ದೇಶದಲ್ಲಿ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ, ಈಗ ನೋಡಿದೀವಿ ದುಬೈಯಲ್ಲಿ ಇನ್ವೆಸ್ಟ್ ಮಾಡಿರೋದು ಅದು ಇದು. ಸೊ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಇದು 16 years ಹೋಗುವಂತ ಚಾನ್ಸಸ್ ಇದೆ. 16 years ಹೋದಾಗ ಏನಾಗುತ್ತೆ, ಎಲ್ಲಿಂದ ಕೌಂಟಿಂಗ್ ಸ್ಟಾರ್ಟ್? 2001 ಇಂದ ಕೌಂಟಿಂಗ್ ಸ್ಟಾರ್ಟ್. 2001 to 2016. ಟೋಟಲ್ 16 years to ಇನ್ಕಮ್ ಟ್ಯಾಕ್ಸ್ ರೆಕಾರ್ಡ್ಸ್ ಚಾನ್ಸಸ್ ಇದೆ. ಬಟ್ ಲಾಜಿಕಲಿ ನೋಡಿದ್ರೆ ಅಂತ ಗ್ರೇವ್ ಒಫೆನ್ಸ್ ಏನೋ ಸ್ಕ್ಯಾಮ್ಗಳು ಮಾಡಿ ರೂಟಿಂಗ್ಸ್ ಮಾಡಿ ಮಾರಿಷಿಯಸ್ಗೋ ಅಥವಾ ಟ್ಯಾಕ್ಸ್ ಹೆವೆನ್ಸ್ಗೋ ರೂಟಿಂಗ್ ಏನಾದರೂ ಅಂತ ಗ್ರೇವ್ ಒಫೆನ್ಸಸ್ ಮಾಡಿದ್ರೆ ದೆನ್ ಪ್ರಾಬಬ್ಲಿ ದೇ ವಿಲ್ ಟೇಕ್ ಆಕ್ಷನ್. 1 ಕೋಟಿ 2 ಕೋಟಿ ಹೋಗಿದೆ ಬಂದಿದೆ ಅಂತ ಹೇಳಿದ್ರೆ ಅಗೇನ್ ಐ ಟೋಲ್ಡ್ ಯು ಇಟ್ ವಿಲ್ ಗೋ ಅಂಡರ್ ದ ಮ್ಯಾಟ್. ಸೊ ದೇ ವಾಂಟ್ ಟೇಕ್ ಸೋ ಮಚ್ ಆಫ್ ಪೇನ್ to, you know, this is my personal opinion. Sir is always ready, should be ready to rebut me. Even CBI can enter in now. CBI will enter. That's an independent issue. ಅದು ಈಗ ನಾನು ಅವರಿಗೆ ಟೈಮ್ ಲಿಮಿಟ್ ಇಲ್ಲ. ಪ್ರೊವಿಷನಲ್ ಕರಪ್ಷನ್ ಆಕ್ಟ್ ಅಂತ ಹೇಳ್ತಿದ್ವಿ, ಅದು ಬಂದಾಗ CBI can directly enter inside. There is no time limit for that. ಇದಕ್ಕೆ ನಮ್ಮ ಸ್ಟೇಟ್ ಆಫೀಸ್ ಅಲ್ಲ, ಅದಕ್ಕೆ ಗವರ್ಮೆಂಟ್ ಸರ್ಕಾರ ಇದು ಬ್ಯಾಂಕ್ಗಳು ಎಲ್ಲ ಇನ್ವಾಲ್ವ್ ಆಗಿರ್ತದೆ. ಹಾಗಾಗಿ ಇಲ್ಲಿ ಸ್ಟೇಟ್ ಬರೀ ಸ್ಟೇಟ್ ಸಬ್ಜೆಕ್ಟ್ ಆದ್ರೆ ಚೀಫ್ ಮಿನಿಸ್ಟರ್ ಪರ್ಮಿಷನ್ ಬೇಕಾಗ್ತದೆ. ಅದು ಇಲ್ಲ ಅಂದ್ರೆ ಇನ್ಯಾರೋ PI ಆಗ್ತಾರೆ, ಕೋರ್ಟ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಲೆಟ್ ಇಟ್ ಬಿ ಇನ್ವೆಸ್ಟಿಗೇಟ್ ಬೈ CBI ಅಂತ ಹೇಳುವಂತ ಅವಶ್ಯಕತೆ ಇದೆ. ಅದೇ CBI ಬಂದಾಗ 3 ವರ್ಷದ ಶಿಕ್ಷೆ ಅದರ ಒಳಗಡೆ ಇದ್ದಾಗ ಕಾನೂನಲ್ಲಿ
ಅದಕ್ಕೆ ಲಿಮಿಟೇಷನ್ ಇದೆ. 3 ವರ್ಷದ ಮೇಲ್ಗಡೆ ಲಿಮಿಟೇಷನ್ ಏನಿಲ್ಲ. ಯಾವಾಗ ಬೇಕಾದ್ರೂ ಅದನ್ನ ರ್ಯಾಕಪ್ ಮಾಡಬಹುದು, ತಗೊಳ್ಬಹುದು. ಅದಕ್ಕೆ ಲಿಮಿಟೇಷನ್ ಇಲ್ಲ. ಓಕೆ ಓಕೆ. ಸೊ ಅಂದ್ರೆ ಈಗ ಸಿಬಿಐ ತನಿಖೆ ಆಗೋ ಸಾಧ್ಯತೆಗಳು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಓಕೆ ಓಕೆ. ಅಂದ್ರೆ ಇದೆಲ್ಲಾನು ಕೂಡ ಈಗ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದರ ಔಟ್ಪುಟ್ ಮೇಲೆ ಅವಲಂಬನೆ ಆಗಿದೆ ಎಲ್ಲ. ಮೊನ್ನೆ ಅದೇ ಹೇಳಿದ್ದು ನಾನು, ದಿಸ್ ಇಸ್ ಜಸ್ಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. Beginning of the ವೇವ್ ಇಫೆಕ್ಟ್ಸ್ ವಿಲ್ ಹ್ಯಾಪನ್, not even end of the beginning. ಕರೆಕ್ಟ್. ವೇವ್ ಇಫೆಕ್ಟ್ಸ್ ವಿಲ್ ಹ್ಯಾಪನ್. ಇದರಿಂದ ಇವ್ರು ಇಡಿಗೆ ಶೇರ್ ಮಾಡ್ಕೋತಾರೆ, ಅಲ್ಲಿಂದ ಮನಿ ಲಾಂಡ್ರಿಂಗ್ ಆಕ್ಟ್ ಅಪ್ಲೈ ಆಗುತ್ತೆ, ಆಮೇಲೆ ಆಂಟಿ ಕರಪ್ಷನ್ ಆಕ್ಟ್ ಅಪ್ಲೈ ಆಗುತ್ತೆ. ಇವ್ರು ಪಬ್ಲಿಕ್ ಸರ್ವೆಂಟ್ ಆಗಿರೋದ್ರಿಂದ ನಾನಾ ಆಕ್ಟ್ಗಳು ಅಪ್ಲೈ ಆಗುತ್ತೆ. ಎಂಡ್ ಆಫ್ ದ ಡೇ ಇಟ್ ಈಸ್ ಗೋಯಿಂಗ್ ಟು ಟ್ರಾವೆಲ್ ಅ ಲಾಂಗ್ ಟೈಮ್ ಫಾರ್ ಲಿಟಿಗೇಷನ್. ದಟ್ ಈಸ್ ಆಲ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಅಲ್ಲ, ನಿಮ್ಗೆ ಇದನ್ನ ನೋಡ್ತಾ ಇದ್ರೆ ಈ ಪ್ರಾಪರ್ಟೀಸ್ ನೀವು ನೋಡಿದ್ರೆ ಎಷ್ಟೆಷ್ಟಿತ್ತು ಅಂತ, ಎಲ್ಲರೂ ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಸರಿಯಾದ ಇನ್ವೆಸ್ಟಿಗೇಷನ್ ಆದ್ರೆ ಇದೆ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ ಸರ್, ಸಿಕ್ಕಾಕೊಳ್ಳೋದಂದ್ರೆ ಏನು? 2 ಆಪ್ಷನ್. ಒಂದು ಪಬ್ಲಿಕ್ ಸರ್ವೆಂಟ್, ಅಲ್ಲ, ಒಂದು ಜೈಲ್ಗೆ ಹೋಗ್ಬೇಕು, ಇಲ್ಲ ಪೆನಾಲ್ಟಿ ಫೈನ್ ಕಟ್ಟಬೇಕು. 2 ಆಪ್ಷನ್ ಇದೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಯಾವುದೇ ಸೆಕ್ಷನ್ ಅಲ್ಲೂ ಅರೆಸ್ಟ್ ಮಾಡೋ ರೈಟ್ಸ್ ಇಲ್ಲ. ಅಲ್ಲ, ನಾ ಹೇಳಿದ ಇನ್ಕಮ್ ಟ್ಯಾಕ್ಸ್ ಇಲ್ಲಿಗೆ ನಿಲ್ಲಲ್ಲ. ಇಡಿಗೆ ಹೋದ್ರೆ ಅರೆಸ್ಟ್ ಮಾಡೋ ರೈಟ್ಸ್ ಇದೆ. ಫಾರ್ ದಟ್ ಹಿ ವಿಲ್ ಟೇಕ್ ವಾಟ್ ಪ್ರೊಟೆಕ್ಷನ್ ಹಿ ವಾಂಟ್ಸ್. ಸಿ, ಏನಂದ್ರೆ ವಾರ್ ಅಲ್ಲಿ ಎವ್ರಿಥಿಂಗ್ ಇಸ್ ಫೇರ್. ಎಸ್ ಎಸ್. ಇಡಿನೂ ಹೇಳ್ತಾರೆ ನಾನ್ ಎಮೋಷನ್ಲೆಸ್. ಹಿ ಆಲ್ಸೋ ವಿಲ್ ಟೆಲ್ ನಾನ್ ಎಮೋಷನ್. ಎಸ್ ಎಸ್. ಸಂಪಾದನೆ ನ್ಯಾಯದಿಂದ ಮಾಡನೋ ಧರ್ಮದಿಂದ ಮಾಡನೋ ಗೊತ್ತಿಲ್ಲ, ಇಲ್ಲಿವರೆಗೂ ಬಂದಿದೆ. ಇಲ್ಲಿ ನೆಕ್ಸ್ಟ್ ಏನು? ಎಸ್. ವಾಟ್ ಇಸ್ ದ ಫ್ಯೂಚರ್? ವೆದರ್ ಯು ಆರ್ ಗೋಯಿಂಗ್ ಟು ಅರೆಸ್ಟ್ ಮೀ ಅಂಡ್ ಪುಟ್ ಮೀ ಟು ತಿಹಾರ್ ಜೈಲ್? ನೋ, ಐ ವಾಂಟ್ ಅಲೌ ದಟ್. ಇವಾಗ ನಾನೇ ಅವ್ರ ಪೊಸಿಷನ್ ಇದ್ರು, ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಸ್ಕಿನ್ ಟುಡೇ. ಐ ವಿಲ್ ಟ್ರೈ ಅಂಡ್ ಫೈಂಡ್ ವಾಟ್ ಐ ಕ್ಯಾನ್ ಡೂ. ನಾನೇ ಅವ್ರೇನು ಹೇಳ್ತೀರಾ? ಅಲ್ಲ, ಈಗ ಇವ್ರು ಹೇಳಿದಾಗೆ ನಿಜ. ಅದು ಸಿಬಿಐಗೆ ಬಂದಾಗ ಅಲ್ಲಿ ದುಡ್ಡು ಕಟ್ಟೋದು ಏನಂದ್ರೆ ಹೀಗೆ, ತನಿಖೆಯಲ್ಲಿ ಆದ್ಮೇಲೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ಸಾಬೀತಾದ ಕಾಲದಲ್ಲಿ ಜೈಲು ಮತ್ತು ದಂಡ ಅದು 2 ಬರ್ತದೆ. ಅದು 2 ಬಿಟ್ಟು ಬೇರೆ ದಾರಿ ಇಲ್ಲ. ಇಲ್ಲ, ಬಿಡುಗಡೆ ಒಂದು, ಅದು ಬಿಟ್ಟರೆ ಇದಾಗ್ತದೆ. ಇಡಿ ಅವರಿಗೆ ಅರೆಸ್ಟ್ ಮಾಡೋಕೆ ಪವರ್ಸ್ ಇದೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮೊದಲು ಇತ್ತು, ಈಗ ಅವ್ರದ್ದು ಏನಿಲ್ಲ ಅಂದ್ರೆ ಇಷ್ಟು ದುಡ್ಡು ಬಾಕಿ ಇದೆ. ಈಗಾಗಲೇ ಹೇಳಿದ್ನಲ್ಲ, ಬೆಸ್ಟ್ ಜಡ್ಜ್ಮೆಂಟ್ ಅಂತ ಹೇಳ್ತಾರಲ್ಲ, ಆ ಬೆಸ್ಟ್ ಜಡ್ಜ್ಮೆಂಟ್ ಪ್ರಕಾರ ಇಷ್ಟು ಮಾಡ್ತಾರೆ. ಅದನ್ನ ಅಲ್ಲಿಗೆ ಅಷ್ಟು ಒಂದು ಕಟ್ಟೋದು, ಇಲ್ಲ ಅದನ್ನ ಚಾಲೆಂಜ್ ಮಾಡಿ ಟ್ರಿಬ್ಯುನಲ್ಗೆ ಹೋಗ್ತಾರೆ. ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್ ಅದನ್ನ ಕಮ್ಮಿ ಮಾಡಬಹುದು, ಪೂರ್ತಿ ಕ್ವಾಶ್ ಮಾಡಬಹುದು, ಅಥವಾ ಕನ್ಫರ್ಮ್ ಮಾಡಬಹುದು. ಅದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಬರ್ಬೋದು. ಅದು ಆದ್ಮೇಲೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬಿಡಬಹುದು ಅಂತ ಇದೆ. ಆವಾಗ ಸುಪ್ರೀಂ ಕೋರ್ಟ್ ಬರುವಾಗ ಒಂದು ಉದಾಹರಣೆಗೆ ದುಡ್ಡು ಇದೆ ಅಂತಂದ್ರೆ ಫಸ್ಟ್ 50% ಕೊಟ್ಟು ಅಂತ ಹೇಳ್ತಾರೆ. ಓಕೆ, ಧನ್ಯವಾದ ನಿಮ್ಮೆಲ್ಲರೂ ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರಿ. ಸಾಕಷ್ಟು ಪ್ರಶ್ನೆಗಳು ಮತ್ತು ಕುತೂಹಲ ಕೂಡ ಇದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ರಕರಣ ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಮುಖವಾದಂತಹ ಪ್ರಶ್ನೆ. ಯಾಕಂದ್ರೆ ಈಗ ಕೇವಲ ಇನ್ಕಮ್ ಟ್ಯಾಕ್ಸ್ ಒಂದೆಲ್ಲ, ಮುಂದಿನ ಹಂತದಲ್ಲಿ ಇವರು ಯಾವ ರೀತಿ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಇದೆಲ್ಲವೂ ಕೂಡ ಸಮಗ್ರವಾದಂತಹ ತನಿಖೆಯಿಂದ ಮಾತ್ರ ಬಹಿರಂಗವಾಗಬೇಕಾಗಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.